ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಪಂಚಾಂಗ ಫಲ ಹೇಗಿದೆ, ನಮ್ಮ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ, ಸ್ವಲ್ಪ ಎಚ್ಚರಿಕೆ ಯಾವುದ್ರಲ್ಲಿ ತಗೋಬೇಕು ಅಂತ ನೋಡೋಣ. 29ನೇ ತಾರೀಕು ಮಾರ್ಚ್ 2026 ಭಾನುವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ಏಕಾದಶಿ, ಆಶ್ಲೇಷ ನಕ್ಷತ್ರ, ಧೃತಿಯೋಗ, ಭದ್ರಂ ಕರಣ. ಈ ಒಂದು ಭಾನುವಾರದ ಪಂಚಾಂಗ ಸ್ಥಿತಿ ಹಾಗೂ ಗ್ರಹಗಳ ಸ್ಥಿತಿ ನೋಡೋಣ. ಶುಕ್ರ ಮೇಷಕ್ಕೆ ಬಂದಿದ್ದಾನೆ, ಗುರು ಮಿಥುನದಲ್ಲಿ, ಚಂದ್ರ ಕಟಕದಲ್ಲಿ, ಸೂರ್ಯ ಶನಿ ಮೀನದಲ್ಲಿ, ಕುಜ ಬುಧ ರಾಹು ವಿಶೇಷವಾಗಿ ಕುಂಭದಲ್ಲಿ. ಶುಕ್ರ ಮೇಷಕ್ಕೆ ಬರ್ತಿದ್ದ ಹಾಗೆಯೇ ಒಂದು ಸ್ವಲ್ಪ ಬಂಗಾರದ ಬೆಲೆಯಲ್ಲಿ ಚೇತರಿಕೆ ಕಾಣಿಸ್ತಕ್ಕಂಥದ್ದು ಸೂಕ್ಷ್ಮವಾಗಿ ನೋಡಿ. ಈ 3-4 ದಿನದಿಂದ ಎಲ್ಲೋ ಒಂದು 100 ರೂಪಾಯಿ 200 ರೂಪಾಯಿ ಹತ್ತುತ್ತಿದೆ ಅನ್ನತಕ್ಕಂಥದ್ದು. ನಷ್ಟ ಅಂತೂ ಆಗೋಲ್ಲ, ಬಟ್ ತುಂಬಾ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಏನು ಬೇಡ. 11-12 ಸಾವಿರ ಆಸುಪಾಸಿನಲ್ಲೇ ಗ್ರಾಮಿಗೆ ಮಿನಿಮಮ್ ಬಂದು ನಿಂತ್ಕೊಳ್ತಕ್ಕಂಥದ್ದು ಆಗುತ್ತೆ. ಅದರಿಂದ ಯಾರೋ ಊಹಾಪೋಹ ಕಥೆಗಳು. ಆ ರಾಹು ಮೇಷವನ್ನ ನೋಡ್ತಿದ್ದಾರೆ, ಅವನ ಜೊತೆಲಿ ಯಾರಿದ್ದಾರೆ? ಕುಜ. ಅವನ ಜೊತೆಲಿ ಯಾರಿದ್ದಾರೆ? ಬುಧ. ಸೊ ಇಲ್ಲದ ಒಂದು ಆತಂಕಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು. ರಾಹುವಿಗೂ ಕುಜನಿಗೂ ಆಗೋದಿಲ್ಲ ಅವರಿಬ್ಬರ ಸಂಬಂಧ, ಕುಜನಿಗೂ ಬುಧನಿಗೂ ಆಗೋದಿಲ್ಲ ಅವರಿಬ್ಬರ ಸಂಬಂಧ. ಸೊ ರಾಹು ನೋಡೋದೇ 3ನೇ ನೋಟ. ಸೊ ಅಲ್ಲಿಗೆ ಮೇಷರಾಶಿ. ಕುಜನ ಜೊತೆ ಹೇಳ್ಕೊಂಡು ನೋಡ್ತಿದ್ದಾನೆ. ಕುಜ ನೋಡೋದು 4-7. ಸೊ ರಾಹುನು ನೋಡ್ತಾನೆ ಆಗ 4ನೇ ಮನೆ. 4ನೇ ಮನೆ ಅಲ್ಲಿಂದ ಕುಂಭದಿಂದ ಯಾವುದು? ವೃಷಭ ರಾಶಿ. ಸೊ ಬಂಗಾರಕ್ಕೆ ಸಂಬಂಧಪಟ್ಟಂಥದ್ದು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಬೆಳ್ಳಿ, ವಜ್ರ, ವೈಡೂರ್ಯ, ಖುಷಿ ಇರತಕ್ಕಂಥದ್ದು, ಸುಖಕ್ಕೆ ಸಂಬಂಧಪಟ್ಟಂಥದ್ದು, ಲಕ್ಸುರಿಗೆ ಸಂಬಂಧಪಟ್ಟಂಥದ್ದು, ಲಕ್ಸುರಿ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥದ್ದು, ವಿಲ್ಲಾಸ್ಗೆ ಸಂಬಂಧಪಟ್ಟಂಥದ್ದು. ಪ್ಲಸ್ ಸಿಂಹರಾಶಿಯನ್ನು ನೋಡ್ತಾರೆ ಇವರು. ಸಿಂಹರಾಶಿ ಅಧಿಕಾರತ್ವ, ದೊರೆಪಟ್ಟ ಅನ್ನತಕ್ಕಂಥದ್ದು, ಪಿತೃಕಾರಕ, ಆತ್ಮಕಾರಕ, ಅಧಿಕಾರಕಾರಕ, ಅವುಗಳ ಭಾವವನ್ನ ಕೆದಕಿಸ್ತಕ್ಕಂಥದ್ದು. ಕುಜ ಮತ್ತೆ ಕನ್ಯಾ ರಾಶಿ ನೋಡ್ತಾನೆ. ಸೊ ಅಲ್ಲೊಂದು ಕನ್ಯಾ ರಾಶಿಗೆ ಅಷ್ಟಮ ಭಾವದಿಂದ ನೋಡೋದ್ರಿಂದ ಬುಧ ಚೆನ್ನಾಗಿದ್ದಾನೆ, ಬಟ್ ಸೇರ್ಕೊಂಡು ಇಲ್ಲದಿದ್ದು ಒಂದು ಸಣ್ಣ ಆರೋಗ್ಯ ಸಮಸ್ಯೆ ತಂದಿಡ್ತಕ್ಕಂಥದ್ದು, ನರ್ವಸ್ ಪ್ರಾಬ್ಲಮ್ ಸ್ವಲ್ಪ ತಂದಿಡ್ತಕ್ಕಂಥದ್ದು. ಹತ್ತಿರದವರು, ಬಂಧುಗಳು, ಆತ್ಮೀಯರು, ಸ್ನೇಹಿತರು ಇವರ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ ತಂದಿಡ್ತಕ್ಕಂಥ ಒಂದು ಭಾವವನ್ನ ತಂದಿಡ್ತಾನೆ. ಅಲ್ಲಿಂದ ಮತ್ತೆ ಕುಜ ರಾಹು ಬುಧ ದಶಮ. ರಾಹು ಏನ್ ಮಾಡ್ತಾನೆ? ಇವ್ರನ್ನ ಎಳ್ಕೊಂಡು ಕೇತು ಜೊತೆ ದಶಮ ಭಾವವನ್ನ ನೋಡ್ತಾನೆ. ಅಲ್ಲಿಗೆ ಮತ್ತೆ ರಾಹುಗೆ ದಶಮ ಭಾವ ಯಾವುದು? ಕುಜ. ಆಂತರಂಗಿಕ ಶತ್ರುಗಳು, ದೇಶದ ಒಳಗಡೆ ಇರ್ಬೋದು, ರಾಜ್ಯದ ಒಳಗಡೆ ಇರ್ಬೋದು, ಕುಟುಂಬದ ಒಳಗಡೆ ಇರ್ಬೋದು, ಅಂತರ್ದಂಗೆಗಳು, ಮತೀಯ ಕಲಹಗಳು. ಅಲ್ಲಿ ನೋಡಿ, ಈಗ ದಾವಣಗೆರೆ ಎಲೆಕ್ಷನ್ದು ದೊಡ್ಡ ದಣಿಗಳ ಊರು ಅನ್ನತಕ್ಕಂಥದ್ದು. ಅವ್ರ ಕುಟುಂಬದವ್ರಿಗೆ ಕೊಡ್ಬೇಕಾ? ನಾವ್ಯಾರು ಇಲ್ಲವಾ? ನಾವು ಇಷ್ಟು ವರ್ಷ ನಾವೇನು ಸೇವೆ ಮಾಡೇ ಇಲ್ಲವಾ? ಅನ್ನತಕ್ಕಂಥದ್ದು. ಇನ್ನೊಂದು ಒಂದೇ ಬಾರಿಗೆ 20-23 ನಾಮಿನೇಷನ್ಗಳು ಬಂದಿರತಕ್ಕಂಥದ್ದು. ಇದೊಂದು ಅಗ್ನಿ ಪರೀಕ್ಷೆ ದೊರೆಗೆ. ವೃಶ್ಚಿಕ ರಾಶಿ ನಮ್ಮ ದೊರೆ, ವೃಶ್ಚಿಕ ಲಗ್ನ ನಮ್ಮ ದೊರೆ, ಒಂಥರ ಪರೀಕ್ಷಾ ಕಾಲ. ಸಪ್ತಮಾಧಿಪತಿ ಷಷ್ಠ ಕೇಳಲ್ಲ, ಜೊತೆಲಿರೋರು ಕೇಳಲ್ಲ, ಪಾಲುದಾರಿಕೆ ಇರೋರು ಕೇಳಲ್ಲ, ನಿಮ್ಮನೇಲಿರೋರೇ ನಿಮಗೆ ಬೆಂಕಿ ದೊರೆಗೆ. ನಮ್ಮ ದೇಶದ ದೊರೆಗೂ ಕೂಡ ಕೊರೋನಾ ಮಟ್ಟದ ಒಂದು ಎಳೆದಾಟ ಇದೆ ಅನ್ನತಕ್ಕಂಥದ್ದ ಒಂದು ಮಾತನ್ನ ಹೇಳಿದ್ದಾರೆ ಲೋಕಸಭೆಯಲ್ಲಿ. ಸ್ವಲ್ಪ ಸಿದ್ಧರಾಗಿ. ಅದರ ಅರ್ಥ ಇಷ್ಟೇ, ಗಾಬರಿ ಪಡಬೇಡಿ. ಅಲ್ಲ, ಆಲ್ರೆಡಿ ಗುಜರಾತ್ ನಲ್ಲಿ ಒಂದು ದೊಡ್ಡದಾಗಿ ನಯಾರ ರಿಫೈನರಿ ಒಂದು 35-45 ದಿನ, ಇದು ಲಾಸ್ಟ್ ಇಯರೇ ರಿಪೇರಿ ಆಗ್ಬೇಕಿತ್ತು. ಅಲ್ಲೊಂದು ಪ್ರೋಟೋಕಾಲ್ಸ್ ಇತ್ತು, ಯುರೋಪ್ದು ಒಂದು ಪ್ರೋಟೋಕಾಲ್ಸ್. ಅದಕ್ಕೆ ಬೇಕಾದಂತ ಒಂದು ಸರಕು ಸರಂಜಾಮುಗಳು, ಟೆಕ್ನಿಕಲ್ ಸಪೋರ್ಟು, ಮೆಷಿನರಿ ಸಪೋರ್ಟು ಕೊಡಲಿಲ್ಲ, ಸಿಗಲಿಲ್ಲ.
ಇದೇ ಸಂದರ್ಭ ಸ್ವಲ್ಪ ಶಟ್ ಡೌನ್ ಮಾಡಿ ಒಂದು 40-45 ದಿನ ನಾವು ರಿಪೇರಿ ಮಾಡ್ಕೋತೇವೆ ಅಂತ ಒಂದು ನಯಾರ ಒಂದು ದೊಡ್ಡ ಫ್ಯಾಕ್ಟ್ರಿ ಏನ್ ಕ್ರೂಡ್ ಆಯಿಲ್ ನ ಅವ್ರು ಫಿಲ್ಟರ್ ಮಾಡಿ ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಗ್ಯಾಸೋಲಿನ್ ಇರ್ಬೋದು, ಸೀಮೆ ಎಣ್ಣೆ ಇರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂಥದ್ದು ಎಲ್ಲ ಡಿವೈಡ್ ಮಾಡ್ತಕ್ಕಂಥದ್ದು ಕಚ್ಚಾ ಆಯಿಲ್ ಅನ್ನ ದೇಶದ 8-10% ಆಯಿಲ್, ರಿಫೈನ್ಡ್ ಆಯಿಲ್ ಅನ್ನ ವಿಶೇಷವಾಗಿ ಆ ಕಚ್ಚಾ ಆಯಿಲ್ ಅನ್ನ ಫಿಲ್ಟರ್ ಮಾಡತಕ್ಕಂಥ ಭಾವ. ಸೊ ಆಟೋಮ್ಯಾಟಿಕಲಿ ಕುಂದು ಕೊರುತ್ತೆ. ಏನ್ ಮ್ಯಾಕ್ಸಿಮಮ್ ಇವ್ರು ಏನ್ ಮಾಡ್ತಾರೆ, ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಮಾಡಿ ಅಂತ ಫ್ಯಾಕ್ಟ್ರಿಗಳಿಗೆ, ಕಂಪನಿಗಳಿಗೆ, ಮುಖ್ಯವಾಗಿ IT ಕಂಪನಿಗಳು, ಎಲ್ಲಾ ಕಂಪನಿಗಳಿಗೆ ಒಂದು 90% ಯಾವ್ದಾವ್ದು ಕೆಲಸಗಳು ವರ್ಕ್ ಫ್ರಮ್ ಹೋಮ್ ಇಂದ ಮಾಡ್ಲಿಕ್ಕೆ ಆಗುತ್ತೋ ಅದನ್ನೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಹೇಳಿ ಸುಮ್ಮನೆ ಗಾಡಿಗಳು ತಗೊಂಡ್ ಬಂದು ಇನ್ನೊಂದು ಆಗೋದು ಬೇಡ ಅಂತಕ್ಕಂಥದ್ದು. ನಿಜ ಹೇಳ್ಬೇಕು ಅಂದ್ರೆ ನಾವು ಖುಷಿ ಪಡ್ಬೇಕು ಮಕ್ಕಳೇ. ಜರ್ಮನಿನಲ್ಲಿ ಆಲ್ರೆಡಿ ಪೆಟ್ರೋಲು, ಗ್ಯಾಸು ಎಲ್ಲ ಡಮಾಲ್ಡಿಮಿಲ್ಲು. ಆಸ್ಟ್ರೇಲಿಯಾನಲ್ಲಾಗಿದೆ, ಅರೆ ಚೈನಾನಲ್ಲಾಗಿದೆ. ನಮ್ಮದಿನ್ನೂ ರಿಸರ್ವ್ ಏರಿಯಾಸ್ ಮುಟ್ಟಿಲ್ಲ, ನೆನ್ಪಿಟ್ಕೊಳ್ಳಿ. ನಮ್ಮ ಹತ್ರ ರಿಸರ್ವ್ ಸ್ವಲ್ಪ ಇದೆ. ಗ್ಯಾಸದು ಸಮಸ್ಯೆ, ಪೆಟ್ರೋಲ್ದಿದೆ. ಗ್ಯಾಸ್ನ ನಾವು ಬಂದು ಸ್ಟೋರೇಜ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಕುಜ, ರಾಹು, ಬುಧ, ಕೇತುವಿನ ಜೊತೆ ಮೇಷವನ್ನ, ವೃಷಭವನ್ನ, ವೃಶ್ಚಿಕವನ್ನ ನೋಡುತ್ತಿರುವುದರಿಂದ, ಕನ್ಯಾ ರಾಶಿಯನ್ನ ನೋಡುತ್ತಿರೋದನ್ನ ನಮ್ಮ ಬುದ್ಧಿಗೆ, ನಮ್ಮ ದೇಹ ಬಲ, ಆತ್ಮಬಲ, ಖಂಡಬಲ, ಅಂತರಾತ್ಮ ಬಲ, ಆಂತರಂಗಿಕ ಬಲ, ಒಳಗಿನ ಬಲ, ಹೊರಗಡೆ ಬಾಹ್ಯ ಅಂತ ಒಂದು ಬಲ ಇರುತ್ತೆ, ಒಳಗಡೆ ಅಂತ ಒಂದು ಇಂಟರ್ನಲ್ ಪವರ್ ಅಂತ ಹೇಳ್ತೀವಲ್ಲ, ಎಕ್ಸ್ಟರ್ನಲ್ ಫೋರ್ಸ್, ಇಂಟರ್ನಲ್ ಫೋರ್ಸ್ ಅನ್ನತಕ್ಕಂಥದ್ದು. ಸೊ ಆ ಇಂಟರ್ನಲ್ ಫೋರ್ಸ್ ಅನ್ನತಕ್ಕಂಥದ್ರ ಕದಡಿಕೆ ಏನೋ ಆಗ್ಬಿಡುತ್ತೆ, ಇನ್ನೆಂಥದ್ದು ಆಗುತ್ತೆ. ಏನಾಗೋದಿಲ್ಲ. ನಾನು ಒಂದು ಮಾತು ಹೇಳ್ತಾನೆ, ಬದುಕಿದ್ರೆ ಉಪ್ಪು ಮಾರ್ಕೊಂಡು ಜೀವನ ನಡೆಸ್ಬಿಡೋಣ, ಆಮೇಲೆ ರಾಜ್ಯ ಆಳೋದ್ ನೋಡೋಣ. ಉಪ್ಪು ಮಾರಿಕೊಂಡು ದಯಮಾಡಿ ತಪ್ಪಾದಂತ ನಿರ್ಧಾರಗಳು, ಈ ಹೋಟೆಲ್ ಇಂಡಸ್ಟ್ರಿ, ಫ್ಯಾಕ್ಟ್ರಿಗಳು, ಇನ್ನೊಂದು ಅನ್ನತಕ್ಕಂಥ ಒಂದು ನೋವಿಗೆ ಹೋಗ್ತಕ್ಕಂಥದ್ದು ಹೋಗ್ಬೇಡಿ. ಆತ್ಮಹತ್ಯೆ ಪ್ರಯತ್ನಗಳು, ಡಿಪ್ರೆಷನ್ ಪ್ರಯತ್ನಗಳು ಹೋಗಲು ದೊರೆಗೆ ಆಗ್ತಿದೀಯಂತೆ. ಅವ್ರ ಕೈಯೆಲ್ಲ ಸಾರ್ಟ್ ಔಟ್ ಮಾಡಕ್ ಆಗ್ತಿಲ್ಲ. ದುಡ್ಡಿದೆ, ಪವರ್ ಇದೆ, ಟೀಮ್ ಇದೆ, ಎಲ್ಲ ಇದೆ. ಇದನ್ನ ಒಂದು 20 ವರ್ಷದ ಹಿಂದ್ಗಡೆ ಮೊನ್ನೆ ನಿತಿನ್ ಕಾಮತ್ ಅವರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ನಾವು ಬಯೋಗ್ಯಾಸ್ ಸಿಸ್ಟಮ್ ನ ಮಾಡ್ಕೋಬೇಕಾಗಿತ್ತು. ಇನ್ಮೇಲೆ ಆದರೂ ನಮ್ಮ ದೇಶದ ಬಯೋಗ್ಯಾಸ್ ಉತ್ಪಾದನೆಯಲ್ಲಿ ನಾವು ನಿಂತರೆ, ನಾವು ನಾಟ್ ಇವನ್ 1% ಕೂಡ ಯುಟಿಲೈಸೇಷನ್ ಮಾಡಿಕೊಳ್ಳುತ್ತಿಲ್ಲ ಬಯೋಗ್ಯಾಸ್ ಪ್ಲಾಂಟ್ಗಳನ್ನ. ಇನ್ನು ಮೇಲೆ ಇದು ನಮಗೆ ಒಂದು ಕಲಿಸ್ತಿರ್ತಕ್ಕಂಥ ಪಾಠ. ಗುರು ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಸೊ ನಮ್ಮ ರೈತರುಗಳೆಲ್ಲ ಒಗ್ಗಟ್ಟಾಗಿ ಒಂದು 100 ಜನ 200 ಜನ ಈ ತರದೊಂದು ಪಡೆಗಳು ಕಟ್ಕೊಂಡು ಆ ಒಂದು ಗ್ಯಾಸ್ ಅನ್ನ ತಯಾರಿಸ್ಕೊಂಡು ಒಂದೊಂದು ಹಳ್ಳಿಗಳಿಗೆ, ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸಪ್ಲೈ ಚೈನ್ ತರ ನಾವೇ ಒಂದು ಸ್ವಲ್ಪ ದುಡ್ಡು ಹಾಕೊಂಡು ಮಾಡ್ಕೊಂಡು ಈ ತರದೊಂದು ಬದಲಾವಣೆ ಮಾಡ್ಕೋಬೇಕು. ಎಲ್ಲವನ್ನ ಸರ್ಕಾರದ ಮೇಲೆ ದೊರೆನೆ ಮಾಡ್ತಾನೆ. ಅಯ್ಯೋ ಅವ್ರದ್ದು ಕತೆಗಳು ಬಿಡಿ, ನಿತ್ಯ ಒಂದು ಇರುತ್ತೆ ಅವ್ರದ್ದು. ಅವ್ರೇನೋ ಮಾಡ್ಕೋತಾರೆ. ಅವ್ರು ಸುಮ್ಮನೆ ನಮ್ಮ ರೆಪ್ರೆಸೆಂಟೇಟಿವ್ ಅಲ್ಲ ಅವರು. ಅದೆಲ್ಲ ಹೋಯ್ತು. ಕೆಲವೊಂದನ್ನು ನಾವೇ ಯಾವಾಗ ನಾವು ದೇವರಾಗೋದು, ನಮ್ಮ ಒಳಗಡೆ ದೇವರಿದ್ದಾನೆ. ಪ್ರತಿಯೊಂದಕ್ಕೂ ಇನ್ನೊಬ್ಬರನ್ನ ದೂಷಿಸ್ತಾ ನಮ್ಮ ಕರ್ಮ, ನಾವಿಂಥವ್ರನ್ನ ಆಯ್ಕೆ ಮಾಡಿದವ್ರು ನಾವೇ. 2,000 ರೂಪಾಯಿಗೆ ಪ್ಯಾಕೆಟು ಬಿರಿಯಾನಿಗೆ ಜೇಬಲ್ಲಿ ಒಂದು 5,000 ರೂಪಾಯಿ ಪ್ರತಿಯೊಬ್ಬನು ಬಂದು ಕೊಡೋದಕ್ಕೆ, ಫ್ರೀ ಬಸ್ಗೆ ನೋಡಿ ಅಲ್ಲ, ಆಲ್ರೆಡಿ ಪುರುಷರಿಗೂ ಫ್ರೀ ಬಸ್ ಅಂತೆ. ಎಡಪಾಡಿ ಹೇಳಿರ್ತಕ್ಕಂಥದ್ದು ಸ್ಟೇಟ್ಮೆಂಟು. ಪುರುಷರಿಗೂ ಬಸ್ಸು. ಎಲ್ಲಿಂದ ದುಡ್ಡು ಬರುತ್ತೋ ಅದಕ್ಕೇನಾದ್ರೂ ರೆವೆನ್ಯೂ ಕ್ರಿಯೇಟ್ ಮಾಡಿದ್ರೆ, ಅದಕ್ಕೆ ರೆವೆನ್ಯೂ ಹೆಂಗ್ ಕ್ರಿಯೇಟ್ ಮಾಡ್ತೀರಾ? ಅದಕ್ಕೆ ನಿಮ್ಮ ಹತ್ರ ದುಡ್ಡಿದೆಯಾ? ಅವನು ಸೀಮಾನ್ ಕೊಡೋ ಒಂದೊಂದು ಬುದ್ಧಿವಂತಿಕೆಯ ಉತ್ತರಗಳು ನೋಡ್ಬಿಟ್ಟಂದ್ರೆ ಗುಂಡ್ಗೆ ಆಕಾಶದಲ್ಲಿ ಇರೋ ಚಂದ್ರ ನಿಮ್ ಕೈಗಿಡೋ ತರ. ಸಮುದ್ರದ ಮೇಲೆಲ್ಲ ಸೋಲಾರ್ ಕಟ್ಬಿಡ್ತಾನಂತೆ. ಏನೇನೋ ವಿಚಿತ್ರವಾಗಿ. ಇಷ್ಟು ದಿನ ಏನ್ ಮಾಡ್ಲಿಲ್ಲ, ನೀನು ಗ್ರಾಮಕ್ಕೆ ಏನ್ ಮಾಡ್ಲಿಲ್ಲ, ಗೆದ್ದಿದ್ಯಲ್ಲ, ನಿನ್ನೂರ್ಗೆ ಏನ್ ಮಾಡಿದೀಯಾ? 4 ಲೈಬ್ರರಿ ಇಟ್ಟಿಲ್ಲ, 4 ಸ್ಕೂಲ್ಗಳನ್ನ ಟೇಕಪ್ ತಗೊಂಡಿಲ್ಲ. ಇವುಗಳೆಲ್ಲ ಸುಳ್ಳು ಬೊಂತೆಗಳು. ಮುಚ್ಚಾಕ್ಬಿಡ್ತಾರೆ ಇವರು ಗೌರ್ಮೆಂಟ್ ಅಷ್ಟೇ ಎಲ್ಲಾ ಸ್ಕೂಲುಗಳು. ಇದೆಲ್ಲ ಹೀಗೆ. ನೀವು ನಿಮ್ ನಿರ್ಧಾರ ತಗೊಳ್ತಕ್ಕಂಥದ್ದು ಮಾಡಿ. ದಯಮಾಡಿ ಉಸಿರಿದ್ದರೆ ಉಪ್ಪು ತಿನ್ಕೊಂಡು, ಇಲ್ಲ ಉಪ್ಪು ಮಾರ್ಕೊಂಡಾದ್ರೂ ಬದುಕ್ಬೋದು. ನೀವು ಇಲ್ದಿದ್ದ ಒಂದು ಭ್ರಾಂತಿಗೆ, ಭಯಕ್ಕೆ, ಗಾಬರಿಗಳಿಗೆ ಈ ವಾರವೂ ಕೂಡ ಸಾಕ್ಷಿ ಆಗತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಏಪ್ರಿಲ್ 3ನೇ ತಾರೀಕು
ಕುಜ ಮೀನರಾಶಿಗೆ ಪ್ರವೇಶ ಆಗ್ತಾನೆ. ಸೊ ದರ್ ಇಸ್ ಎ ಥ್ರೆಟ್. ಅಲ್ಲಿಂದ ಶನಿ ನೋಡಿ ವೃಷಭಕ್ಕೆ ನೋಡ್ತಾನೆ, ಸೂರ್ಯನನ್ನ ಎಳ್ಕೊಂಡು ನೋಡ್ತಾನೆ, ಕುಜನನ್ನ ಎಳ್ಕೊಂಡು ನೋಡ್ತಾನೆ. ಸೊ ಈ ಲಕ್ಸುರಿ ಪರ್ಚೇಸ್ ಮಾಡೋದು, ಲಕ್ಸುರಿ ಪ್ರಾಪರ್ಟೀಸು, ಲಕ್ಸುರಿ ಇನ್ವೆಸ್ಟ್ಮೆಂಟ್ಸು, ಈ ಗೋಲ್ಡು, ಈ ಥರದ್ದು ದುಡುಕ್ತಕ್ಕಂಥದ್ದು ಅತಿ ಇದಾಗಿ ಸುಮ್ಮನೆ ಲಕ್ಸುರಿ ವಸ್ತುಗಳು ಖರ್ಚು ಮಾಡೋದು, ಸೇವಿಂಗ್ಸ್ ಮಾಡ್ಕೊಳ್ತಕ್ಕಂಥದ್ದನ್ನ ಆದಷ್ಟು ಪ್ರಯತ್ನ ಮಾಡ್ತಕ್ಕಂಥದ್ದು ಮಾಡಿ. ಅದೇ ಸಾಮಾನ್ಯ ಮನುಷ್ಯರಿಗೆ ಇಲ್ಲಿ ಕೇಳೋರಿಲ್ಲಪ್ಪ, ಏನು ಬೇಡ. ನಮ್ಮ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಬಂದು ಬೆಳಿಗ್ಗೆ 4:30 ತಗೊಬಂದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ಬಿಸ್ತಾರೆ, ಇಳಿಸ್ತಾರೆ. ಬೆಳಿಗ್ಗೆ 4:30 ಇವ್ರ ಮನೆ ಬಂಗಾರ ಆಗೋಗ 5:30-6 ಗಂಟೆಗೆ ಇಳಿಸೋದಕ್ಕಾಗೋದಿಲ್ವಾ? ಮಾಡೋ ಮೊದಲನೇ ತಪ್ಪು. ಅಲ್ಲೊಂದು ಲಾಬಿ, ಯಾವ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಇದ್ರ ಕಡೆ ಗಮನ ಕೊಡಲ್ಲ, ಯಾವ ಹೋಮ್ ಮಿನಿಸ್ಟ್ರು ಇದ್ರ ಕಡೆ ಗಮನ ಕೊಡಲ್ಲ. ಬೆಳಿಗ್ಗೆ 4:30 ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇಳಿಸ್ರೆ ನಡು ರೋಡಲ್ಲಿ ಮೆಜೆಸ್ಟಿಕ್ ನಲ್ಲಿ ವಯಸ್ಸಾದವರು, ಚಿಕ್ಕ ಮಕ್ಕಳು, ಹೆಣ್ಮಕ್ಳು, ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಬಂದಿರೋರು, ಎಲ್ಲೋ ಪರ ಊರಿಂದ ಇಳಿದಿರೋರು, ಅರ್ಧಂಬರ್ಧ ನಿದ್ದೆ, ಬೆಳಿಗ್ಗೆ 4:30 ತಗೊಬಂದ್ಬಿಡ್ತಾರಲ್ಲ. ಆ ಮಕ್ಳ ಗತಿಯನ್ನು ಹೆಂಗ್ ಹೋಗೋದು? ನೀವು ಯೋಚನೆ ಮಾಡಿ ನೋಡಿ. ನೀವು ಅವ್ರು ಇಳಿಸೋ ಜಾಗ BMTC ಬಸ್ ಹಿಡಿಯೋ ಬಸ್ ಸ್ಟ್ಯಾಂಡ್ಗಿಂತ ದೂರ, ಹೆಂಗ್ ಹೋಗೋದು? ವಯಸ್ಸಾದವ್ರು 4 ಅರ್ಧಂಬರ್ಧ ನಿದ್ದೆ, ಸಕ್ಕರೆ ನಿದ್ದೆ ಅದು ಅಂತ ಹೇಳಿ. ಅಮೃತಗಳಿಗೆ 4:30 ಕಳ್ತನ ನಡೆಯೋದೇ ಅಂತ ಟೈಮ್ನಲ್ಲಿ. ಇವೆಲ್ಲೋ ತಗೊಬಂದು ನಿಲ್ಲಿಸ್ತಾರೆ. ಯಾರಾದ್ರೂ ಇದಕ್ಕೊಂದು ಪ್ರೋಟೋಕಾಲ್ ಮಾಡಿಟ್ಟಿದ್ದಾರ? ಸಿಂಪಲ್. ಇವುಗಳೆಲ್ಲ ಈ ಕುಜರಾಹು ಟ್ರಾನ್ಸ್ಪೋರ್ಟ್ ಇಶ್ಯೂ ಬಗ್ಗೆ ತೋರಿಸ್ಕೊಡ್ತಿದ್ದಾರೆ. ಎಲ್ಲಿದೆ BMTC ಬಸ್ ಸ್ಟ್ಯಾಂಡು? ನೀವು ತಗೊಬಂದು ನಿಲ್ಸಿರೋದು ಈ ಖಾಸಗಿ ಬಸ್ ಇರ್ಬೋದು, 90% ಖಾಸಗಿ ಬಸ್ಸುಗಳೇ. ತಗೊಬಂದು ಇಳಿಸ್ಬಿಟ್ಟ ಪುಣ್ಯಾತ್ಮ. ಮಕ್ಕಳನ್ನ, ಮನೆಯವ್ರನ್ನ, ವಯಸ್ಸಾದವ್ರನ್ನ ಹೇಳ್ಕೊಂಡು, ಲಗೇಜ್ ಹೇಳ್ಕೊಂಡು, ಸಾಧ್ಯವಾಗದ ಮಾತು. ಯಾರಾದ್ರೂ ಇದಕ್ಕೆ ಸಂಬಂಧಪಟ್ಟ ಟ್ರಾನ್ಸ್ಪೋರ್ಟ್ MD, ಟ್ರಾನ್ಸ್ಪೋರ್ಟ್ CEO ಯಾರಾದ್ರೂ ಗಮನ ಕೊಟ್ಟಿದ್ರ? ಕುಜರಾಹು. ಇನ್ನೊಂದು ಸಮಸ್ಯೆ ನೋಡಿ, ಮೆಟ್ರೋ ಸ್ಟೇಷನ್ ಇಲ್ಲಿ, ಇವನ್ ತಗೊಬಂದು ನಿಲ್ಸೋದು ಉಲ್ಟಾ, ತದ್ವಿರುದ್ಧ. ಯಶವಂತಪುರದ ಹತ್ರನೇ ನೋಡಿ ನೀವು, ಮೆಟ್ರೋ ಇರೋದು ಎಲ್ಲೋ, ತಗೊಬಂದು ನಿಲ್ಸೋದು ಇನ್ನೆಲ್ಲೋ. ಹತ್ತಿಸ್ಕೊಳ್ಳೋಕ್ ಮಾತ್ರ ನೀಟಾಗಿ ಪ್ರೋಟೋಕಾಲ್ ಪ್ರಕಾರ ಎಲ್ಲೆಲ್ಲಿ ಬೇಕೋ ಹತ್ತಿಸ್ಕೋತಾರೆ. ಇಳಿಸುವಾಗ ಬೆಳಿಗ್ಗೆ 4:30 ಇಳಿಸೋದು. 80% ಬಸ್ಸುಗಳು ತಗೊಬಂದು ಅಷ್ಟೊತ್ತಿಗೆ ಇಳಿಸಿದ್ರೆ ಮೆಟ್ರೋ ರೈಲ್ವೆ ಸ್ಟೇಷನ್ ಇಲ್ಲಿದೆ, ನಾವು ಹೆಂಗೆ ಆ ಫ್ಲೈಓವರ್ನ ದಾಟ್ಕೊಂಡು ಬರೋದು, ಹೆಂಗ್ ಹೋಗೋದು? ಸರಿ, ತಗೊಬಂದು 4:30 ಇಳಿಸಿದ್ನಲ್ಲ, ಮೆಟ್ರೋ ರೈನ್ ಬೆಳಿಗ್ಗೆ 4:00 ಸ್ಟಾರ್ಟ್ ಆಗಿರುತ್ತ, ಜನ ಹೆಂಗ್ ಹೋಗೋದು ಹೇಳಿ? ಯಾರಾದ್ರೂ ಇದ್ರ ಬಗ್ಗೆ ಖಾಸಗಿ ಟ್ರಾನ್ಸ್ಪೋರ್ಟ್ ಅವ್ರ ಜೊತೆ ಮಾತಾಡ್ತಿದ್ದೀರಾ? ನೀನ್ ಮಾಡಿದ್ದೆ ನಿನ್ನ ಇಷ್ಟಕ್ಕೆಯೋ, ನಿಧಾನವಾಗಿ ಬಾ, ಆಕ್ಸಿಡೆಂಟ್ಗಳು ಭರಾಟೆನೂ ಕಡಿಮೆ ಆಗುತ್ತೆ. 5:30-6 ಗಂಟೆಗೆ ಬಾ, 5:30, 5:45. ಇಂತಿಂತ ಪ್ರೋಟೋಕಾಲ್ ಏನೇನೋ AI ಆ್ಯಪ್ಗಳೆಲ್ಲ ಮಾಡ್ಕೊಂಡಿದಿರಲ್ಲ ಸ್ವಾಮಿ. ಏನೇನೋ AI ಆ್ಯಪ್ಗಳು, ಅದು ಇದು ಯಾವ್ದ್ಯಾವ್ದಕ್ಕೋ ಡಿಸೈನಿಂಗ್ ಮಾಡ್ತಿದ್ದೀರಲ್ವಾ? ಇದನ್ನೊಂದು ಡಿಸೈನ್ ಮಾಡ್ಕೊಳಕ್ ಆಗೋದಿಲ್ವಾ? ಲಕ್ಷಾಂತರ ಜನರು ಮಕ್ಕಳೇ. ನನ್ಗೆ ಇಲ್ಲೊಂದು ನಾಗವಾರ ಜಂಕ್ಷನ್ ಇದೆ, ನೀವು ನೋಡ್ಬೇಕು. ನಡು ರೋಡಲ್ಲಿ ಆ ಫ್ಲೈಓವರ್ ಅಗದಿಟ್ಬಿಟ್ಟಿದ್ದಾರೆ ಮೆಟ್ರೋ ಆಗೋ ಕಾರ್ಯಕ್ಕೆ. ಅಯ್ಯೋ ರಾಮಚಂದ್ರ, ಇಲ್ಲಂತೂ ಕೇಳಲೇಬೇಡಿ. ಇಲ್ಲಿ ರೂಲ್ಸ್ ಇಲ್ಲ, ಇಲ್ಲಿ ಪೊಲೀಸೇ ನಿಲ್ಲಲ್ಲ, ಗುಡ್ಡಿಗೇನೂ ಇಲ್ಲ. ಇಲ್ಲಿ ಪೊಲೀಸವ್ರು ನಿಲ್ಲಲ್ಲ, ಶುಕ್ರವಾರ ಅಂತೂ ನಿಲ್ಲಲ್ಲ, ಬೇಜಾರೇ ಮಾಡ್ಕೋಬೇಡ. ಸಂಜೆ 8 ಗಂಟೆ ಮೇಲೆ ಅವನು ಹೋಗಿದ್ದೆ ದಾರಿ ಆ ಫ್ಲೈಓವರ್ನ ಒಡೆದು ಆಟೋ ಹತ್ತಿಸ್ತಾನೆ. ನಂಬ್ತೀರಾ? ಏನು ಕಂಪನ ಆಗುತ್ತೆ ಗೊತ್ತಾ? ಇಲ್ಲಿಂದ ಹೋಗ್ಬೇಕು ಅಂದ್ರೆ ನಾವು ಹೆಂಗೆ ಹೋಗ್ಬೇಕು? ಇಲ್ಲಿಂದ ನನಗೆ 200 ಮೀಟ್ರು, ನೀವು ನಂಬೋಲ್ಲ, 2.5 ಕಿಲೋಮೀಟರ್ ಸುತ್ತಾಕೊಂಡು ಬರ್ತೀನಿ 200 ಮೀಟರ್ ಹೋಗೋದಕ್ಕೆ, ಆ ಕಡೆ ದಾಟ ಹೋಗೋದಕ್ಕೆ. ಅದು ನೋಡಿದ್ರೆ ಈ ತರದ್ದೇ ಕುಜರಾಹು ಪ್ರಭಾವ. ಸಾಮಾನ್ಯನ ಮನುಷ್ಯನ ಜೀವಕ್ಕೆ ಯಾರೂ ಜವಾಬ್ದಾರರಲ್ಲ. ಏನ್ ಮಾಡೋದು? ನಾವು ಏನೋ ಒಂದು ಪಾಪ ಮಾಡಿದೀವಿ, ಇಂಥವ್ರನ್ನ ಎತ್ತು ಬಿಟ್ಟಿದೀವಿ ಅಂತಕ್ಕಂಥದ್ದು ಅದಕ್ಕೂ ಬರ್ತೇನೆ. ಆಯ್ತಾ? ಇನ್ನು ಸರಿ, ಆ ಹೊತ್ತಲ್ಲಿ ಓಲಾ, ಯೂಬರು, ರ್ಯಾಪಿಡೋ ಅಂತ ನಿಮಗೆ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡಿ ನೋಡೋಣ. ದೇವರಾಣೆ ಹೇಳ್ತೀನಿ, ಆ ಟೈಮ್ನಲ್ಲಿ ಯಾರೂ ಎತ್ತಲ್ಲ.
ಯಾರೋ ಇಬ್ರು ಮೂವರು ಹೊಟ್ಟೆ ಪಾಪ ಹಸ್ದಿರೋರು ಬಂದು ಅಲ್ಲೆಲ್ಲೋ ಸರೌಂಡಿಂಗ್ ನಲ್ಲಿ ನಿಂತ್ಕೊಂಡಿದ್ರೆ ಹೆಚ್ಚು. 1,00,000 ಜನಕ್ಕೆ ಬೆಳಿಗ್ಗೆ 4:30-5 ಗಂಟೆನಲ್ಲಿ ರ್ಯಾಪಿಡೋ, ಅದು ಏನೋ ಮುಟ್ಟಿದ್ರೆ ಇಲ್ಲ ಅಂದ್ರೆ ಬೇರೆ ಕತೆ. ಅಕಸ್ಮಾತ್ ಅವ್ನು ಬಂದ್ರು ಕೂಡ ಅವನ್ನ ಹಿಡ್ಕೊಂಡು ಇವರೇ ತದಕ್ತಾರೆ ಅಲ್ಲಿರೋ ಆಟೋಗಳವ್ರು. ಇದೆ ಆ ಆಟೋಗಳವ್ರು ನೋಡ್ಬೇಕು, ಕೇಳೋ ರೇಟುಗಳು ಭಗವಂತನೇ. ಇಲ್ಲಿಂದ ಯಶವಂತಪುರದಿಂದ ನನ್ನ ಮನೆಗೆ ಬರೋದಕ್ಕೆ ಒಂದು 100-150 ರೂಪಾಯಿ, ಆದ್ರೆ ಹೆಚ್ಚು ಇಲ್ಲಿಗೆ ಕಡಿಮೆ ಅಂದ್ರು 600-700 ರೂಪಾಯಿ ಕೇಳ್ತಾನೆ. ಅವ್ನು ಇಟ್ಟಿದೆ ರೂಲು. ಏನಪ್ಪ ಹೆಂಗೆ ಹೇಳ್ತೀಯ ಅಂತ ಹೇಳ್ದ ಅಂದ್ರೆ, ನ್ಯಾಯವಾಗಿ ಬದುಕೋರು ಇದ್ದಾರೆ, ಧರ್ಮವಾಗಿ ಬದುಕೋರು ಇದ್ದಾರೆ, ನಾನು ಯಾರನ್ನೂ ಕೆಟ್ಟದಾಗ ದೂಷಿಸ್ತಿಲ್ಲ. ರಾವಣಾಸುರರು ಬೆಳಿಗ್ಗೆ 4:30 ಇಷ್ಟೆಲ್ಲ ಮಾಡ್ತಿದ್ದಾರೆ. ನಮ್ ಘನ ಸರ್ಕಾರ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಂಥ ಒಂದು ಆಟೋ ದಬ್ಬಾಳಿಕೆ ಆಟೋ, ಅಯ್ಯೋ ರ್ಯಾಪಿಡೋನ್ ಏನಾದ್ರು ಬಂದ್ರೆ ಒಡೆದೇ ಬಿಡೋದು, ಓಲೋನ್ ಬಂದ್ರೆ ಒಡೆದೇ ಬಿಡೋದು. ಅದಕ್ಕೇನು ಅವ್ರು ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿರ್ತಾರೆ ಹಾಗೂ ಅನ್ಸುತ್ತೆ. ಯಾಕಂದ್ರೆ ನನ್ನ ಆಫೀಸ್ಗೆ ಬರ್ತಾರಲ್ವಾ ದಾವಣಗೆರೆಯಿಂದ, ಹುಬ್ಳಿಯಿಂದ, ಯಾರ್ಯಾರು ಏರ್ಪೋರ್ಟ್ಗಳಿಂದೆಲ್ಲ ಬರ್ತಾರೆ, ಎಲ್ಲೆಲ್ಲೋ ವಿದೇಶದಿಂದಲೂ ಬರ್ತಾರೆ. ಅವ್ರು ಬಂದಾಗೆಲ್ಲ ಕೇಳೋದು, ಉಳ್ಕೊಳ್ಳೋಕೆ ಏನಾದ್ರೂ ವ್ಯವಸ್ಥೆ ಇದೆ, ನಮ್ಗೊಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡ್ತೀರಾ? ನಾನು ನೋಡೋದೇ ವಾರದಲ್ಲಿ 2 ದಿನ 3 ದಿನ ಒಂದು 10 ಕ್ಲೈಂಟು ಅಂತಕ್ಕಂಥದ್ದು. ಬೇರೆ ಕಾರ್ಯಕ್ರಮಗಳಿದ್ದಾವೆ, ಬೇರೆ VVIP ಮೂವ್ಮೆಂಟ್ಸ್ ಇದೆ, VIP VVIP ಎರಡೂ ಇದೆ. ಜನರಲ್ ಆಗಿ ಒಂದು 10 ಜನಕ್ಕೆ ಏನೋ ಒಂದು ಸಣ್ಣದಾಗಿ ನನ್ನ ಕೈಲಿ ವಿದ್ಯೆ ಬೆಳೆಸಿ ನಿಂತಿದೆ. ಇವತ್ತು ಯಾರ್ಯಾರಿಗೂ ದೊಡ್ಡವ್ರು ಕೂತ್ಕೊಂಡು ನಾನು ಹೇಳ್ತಾ ಕೂತ್ಕೊಂಡಿದ್ದಾನೆ, ಇವ್ನ ಮರ್ತ್ ಬಿಡ್ಬೇಕು, ಅವ್ನ ಮರ್ತ್ ಬಿಡ್ಬೇಕು, ತಪ್ಪಾಗುತ್ತೆ ಅಂತ ಒಂದು 10-15 ಜನಕ್ಕೆ ಏನೋ ಒಂದು ನನ್ನ ಮಟ್ಟಕ್ಕೆ. ಪಾಪ ಅವ್ರಿಗೂ ಕೂಡ ಉಳ್ಕೊಳ್ಳೋಕೆ ನಾನು ಎಲ್ಲಿ ವ್ಯವಸ್ಥೆ ಮಾಡ್ಲಿ, ಎಲ್ಲಿ ಪಿಕಪ್ ವ್ಯವಸ್ಥೆ ಮಾಡ್ಲಿ? ಗುರುಗಳೇ ನೋಡಿ ಗುರುಗಳೇ, ಅವ್ರುಗಳು ಹೇಳ್ಕೊಂಡಿರೋ ಈ ನೋವುಗಳ ಸಂಕಟದಿಂದಲೇ. ಆಮೇಲೆ ಸರಿ ಮೆಜೆಸ್ಟಿಕ್ ಹತ್ರ ಖಾಸಗಿ ಬಸ್ಗಳು ಬಂದು ನಿಲ್ಸೋ ರೀತಿ ನೋಡಿ, ಒಮ್ಮ ರಾಮಚಂದ್ರ, ಪೂರ್ತಿ ಟ್ರಾಫಿಕ್ ಜಾಮು. ಯಾರ ಮನೆ ಹಾಳಾಗೋಗ್ಲಿ, ಯಾರು ಹೋಗಿ ಮನೆ ಸೇರ್ತಾನೋ ಇಲ್ವೋ, ನಾನ್ ಬಸ್ ಹಿಂಗೆ ನಿಲ್ಸೋದು ಅನ್ನತಕ್ಕಂಥದ್ದು. ಏನಾಗ್ತಿದೆ ಮಕ್ಕಳೇ? ಈ ಕುಜ ರಾಹು ಬುಧ, ಖಂಡಿತ ಇದನ್ನು ಯಾರಾದ್ರೂ ಟ್ಯಾಗ್ ಮಾಡಿ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅಂತ ಅನ್ಕೋತಾನೆ. ಗಮನಿಸ್ಬೇಕು, ಲಕ್ಷಾಂತರ ಜನ ನಿತ್ಯ ಬಳಸ್ತಿದಾರಪ್ಪ. ಯಾವಾಗ ನೋಡಿದ್ರು ಕೆಲವು ಪ್ರಾಂತ್ಯಗಳಿಗೆ ಬಸ್ಸುಗಳೇ ಇಲ್ಲ, ಇವ್ರು ಮಾತ್ರ ಪರ್ಚೇಸ್ ಮಾಡ್ತಿದೀವಿ ಅಂತಾರೆ. ಮಂಗಳೂರಿಗೆ ಬಸ್ಸೇ ಇಲ್ಲ, ಕಾರವಾರಕ್ಕೆ ಬಸ್ಸೇ ಇಲ್ಲ. ನೀವ್ ಯಾವಾಗ ನೋಡಿದ್ರು ನೀವು ನಾಳೆ ಬಸ್ ಬೇಕು ಮಂಗಳೂರಿಗೆ, ಉಡುಪಿಗೆ, ಶಿರ್ಸಿಗೆ, ಕುಂದಾಪುರಕ್ಕೆ, ಬ್ರಹ್ಮಾವರಕ್ಕೆ, ಕಾರವಾರಕ್ಕೆ, ಅಂಕೋಲಕ್ಕೆ, ಈ ತರದ ಕರಾವಳಿ ತೀರದ್ದು ನೀವು ಬುಕ್ ಮಾಡೋಕೆ ಟ್ರೈ ಮಾಡಿ. ಸಿಕ್ಬಿಟ್ರೆ ನೋಡಿ, ಆತ ಕಡೆ ಟ್ರೈನುಗಳು ಬುಕ್ಕು, ಎಕ್ಸ್ಟ್ರಾ ಟ್ರೈನ್ ಇವತ್ತವರೆಗೂ ಗೊತ್ತಾಗೋದಿಲ್ವಾ? ಈ ಪ್ಲಾನಿಂಗು ಇದೆಲ್ಲ ಮಾಡ್ತಾರೆ ಅಲ್ವಾ, ಪ್ರೋಟೋಕಾಲ್ಸು. ಎಲ್ಲಿಗೆ ಎಕ್ಸ್ಟ್ರಾ ತರಬೇಕು ಅಲ್ಲಿಂದ ನಿಜವಾಗ್ಲೂ ಹೇಳ್ತಾನೆ, 1-2 ಟ್ರೈನು ಇಲ್ಲ, ಒಂದು 4-4 ಬೋಗಿ ಎಲ್ಲಾ ಟ್ರೈನ್ಗಳಿಗೂ ಎಕ್ಸ್ಟ್ರಾ ಹಾಕ್ಬಿಟ್ರೆ, ಕಡಿಮೆ ಅಂದ್ರೆ ಒಂದು 20 ಲಕ್ಷ ಮೂವ್ಮೆಂಟ್ ಇರ್ತಕ್ಕಂಥ ಒಂದು ಶಿವಮೊಗ್ಗದಿಂದ ಹಿಡಿದು ನೀವು ಶಿವಮೊಗ್ಗ, ತೀರ್ಥಹಳ್ಳಿ, ಕೊಪ್ಪ, KR ಪೇಟೆ, ಈ ತರದ ಕೆಲವೊಂದು ಪ್ರಾಂತ್ಯಗಳು ಇದಾವೆ. ಒಂದು 250-350. ಏನ್ ಜನದ ಬದುಕು ಎಷ್ಟು ಚೆನ್ನಾಗಿ ಆಗ್ಬಿಡುತ್ತೆ ಗೊತ್ತಾ? ತುಂಬಾ ಅದ್ಭುತ ಆಗುತ್ತೆ. ಮಾಡೋದೇ ಇಲ್ಲ. ಬೇಕಾದ್ರೆ ತಿರುಪತಿಗೆ ಬೇಕಾದ್ರೆ ಇನ್ನೂ 100 ಬಸ್ ಹಾಕ್ಬಿಡ್ತಾರೆ. ದೇವಸ್ಥಾನಗಳ ಕಲೆಕ್ಷನ್ ಬರ್ಬೇಕಲ್ವಾ? ಇವತ್ತೆಲ್ಲ ಮುಜರೆ ನೀವು ನಂಬೋಲ್ಲ, ಕುಕ್ಕೆಯಲ್ಲಿ ಎಂತ ಮಹಾಪ್ರಸಾದ ಬರ್ತಿತ್ತು ಗೊತ್ತಾ? ಮುಜರಾಯಿ ಬಂತು, ಬೇಜಾರೆ ಮಾಡ್ಕೋಬೇಡಿ, ನಮ್ ದುಡ್ಡೆಲ್ಲ ತಗೋತಿದಾರಲ್ವಾ, ಪ್ರಸಾದಕ್ಕೂ ಇಟ್ಬಿಟ್ಟಿದಾರಪ್ಪ. ಎಂತ ವಿಶೇಷ ಪ್ರಸಾದ ಕೊಡ್ತಿದ್ರು ಗೊತ್ತಾ? ಹೇಳ್ಬಾರ್ದು, ಸಂಕಟ ಇದು. ನಮ್ ದುಡ್ಡು ತಗೋತಿದ್ದಾರೆ, ದೇವ್ರ ದುಡ್ಡು, ದೇವ್ರ ಪ್ರಸಾದಕ್ಕೂ ಕೊಕ್ಕೆ ಹಾಕ್ಬಿಟ್ಟಿದ್ದಾರೆ. ಏನ್ ಗೊತ್ತಾ, ಇದು ಸತ್ಯ ಹೊಸಲು ದಾಟೋಕ್ ಮೊದಲು ಈ ಸುಳ್ಳು ಊರೆಲ್ಲ ಸುತ್ತಾಕೊಂಡು ಬಂದ್ಬಿಟ್ಟಿರುತ್ತೆ. ಇವತ್ತು ಕಾಲ ಅದೇ, ಸುಳ್ಳುವಂತರಿಗೆ ಕಾಲ. ನಿಮಗೆ ಯಾಕೆ ಗುರುಗಳೇ ವಾರ ಭವಿಷ್ಯ ಹೇಳೋದ್ ಬಿಟ್ಬಿಟ್ಟು, ದಿನ ಭವಿಷ್ಯ ಹೇಳೋದ್ ಬಿಟ್ಬಿಟ್ಟು ನೀವು ಬಂದ್ಬಿಟ್ಟು ಇದೆಲ್ಲ ಹೇಳ್ತಿದ್ರಿ? ನನ್ನ ಸುತ್ತಮುತ್ತಲು ಏನಾದ್ರೂ ನಡೀತಿದ್ರೆ, ನೀವು ಬೆಳೆಸಿದ್ದು, ನೀವು ಕಲಿಸಿದ್ದು, ನೀವು ಕೊಟ್ಟು ಊಟ, ನಿಮ್ಮ ಒಂದು ಬದುಕಿನ ಬುತ್ತಿ ನಾನು ಹಂಚ್ಕೊಂಡಿದ್ರೆ ನಿಮ್ಗೆ ಆಗ್ತಿದ್ರೆ, ನನಗೇನೋ ಒಂದು ಪ್ರೋಟೋಕಾಲ್ ಇದೆ, VVIP ಪ್ರೋಟೋಕಾಲ್ ಇದೆ, ಕೆಲವೊಂದು ಮೂವ್ಮೆಂಟ್ಸ್ ಇದೆ, ಹಿಂಗೋಗಿ ಹಿಂಗ್ ಬಂದಿರ್ತಾನೆ. ಮೊನ್ನೆ ಹಿಂಗೆ ರಾತ್ರಿ ಯಾವ್ದೋ ಎಮರ್ಜೆನ್ಸಿ 8:30 ನನಗೆ ಅರೇಂಜ್ ಆಗುತ್ತೆ ಫ್ಲೈಟ್. ಬೆಳಿಗ್ಗೆ 8:30 ಮುಗಿಸಿ ನೀವು ನಂಬಲ್ಲ, ಐ ಆಮ್ ಬ್ಯಾಕ್. ಯಾರಿಗೂ ಗೊತ್ತಿಲ್ಲ, ನನ್ನ ಮನೆಯವ್ರಿಗೂ ಗೊತ್ತಿಲ್ಲ, ಎಲ್ಲೋ ಹಿಂಗ್ ಹೋಗಿದ್ದೇನೆ. 10:30 ಬೂಮ್ ಬ್ಯಾಕ್.
ಅವ್ರು ಕರ್ಸ್ಕೊತಾರೆ. ಇದೆ ಆ ವ್ಯವಸ್ಥೆ ನನಗಿದೆ, ನಿಮಗಿದೆಯಾ? ನೀವು ಬೆಳೆಸ್ತವ್ರು ಈ ವಿದ್ಯೆಯಿಂದ ಎಲ್ಲ. ಇವತ್ತು VIP ಇರ್ಬೋದು, VVIP ಇರ್ಬೋದು, ಯಾರ್ಯಾರೋ ದೊಡ್ಡವ್ರಿಗೆ ಎಲ್ಲೋ ಅದೊಂದು ಇದೆ, ಈ ವಿದ್ಯೆಯಿಂದ ಬೆಳೆದಿದ್ದೇನಂತ. ಆದ್ರೆ ನೀವು ಕೊಟ್ಟ ಅನ್ನದ ಬುತ್ತಿ ನಾನು ಮರೆತಿಲ್ಲ. ಇದು ನಡೀತಿರೋ ಸುತ್ತಮುತ್ತಲ ಏನ್ ನಡೀತಿದೆ, ಏನೋ ಆಯ್ತು, ಸಾಮಾನ್ಯನಿಗೆ ಇಷ್ಟೇನಾ ಬದುಕು, ಏನೋ ಈ ತರ ಮಾಡ್ತಿದ್ದಾರೆ, ಏನು ಇಷ್ಟಿಷ್ಟು ವರ್ಷ ಬೇಕಾ ಮೆಟ್ರೋ ಟ್ರೈನ್ ಹಾಕ್ಲಿಕ್ಕೆ? ನೋಡ್ತಲೇ ಇದ್ದೇವೆ 5 ವರ್ಷದಿಂದ ಇದು ಹಿಂಗೇ ಇದೆ ಈ ಕಡೆ. ಇನ್ನು ಅದು 10 ವರ್ಷ ಆಗುತ್ತೇನೆ ಇವ್ರು ಈ ಕಾಲಕ್ಕೆ. ನಾಗಾರ್ಜುನ NCC ಅಂತ ಬೋರ್ಡ್ ಹಾಕೊಂಡು ಅದ್ರ ಬದಲು L&T ಅವ್ರಿಗೆ ಕೊಟ್ಟಿದ್ರೆ, L&T ಅವ್ರ ಆನೆಸ್ಟಿ ಸ್ವಾಮಿ, L&T ಅವ್ರ ಆನೆಸ್ಟಿ. ಅವ್ರಿಗೆ ಕೊಟ್ಬಿಟ್ರೆ ನಮ್ಗೆಲ್ಲ ಲಂಚ ಬರುತ್ತೆ. ನೀವು ಗಮನಿಸಿ ನೋಡಿ, L&T ಅವರು ರೈಟ್ ಟೈಮ್ ದೇ ವಿಲ್ ಫಿನಿಶ್ ದಿ ಪ್ರಾಜೆಕ್ಟ್, ನೀವು ಈ ಟೈಮ್ ನಲ್ಲಿ ಅಂತ. ಇವ್ರು ಹೇಳೋದು ಒಂದು ಬಜೆಟ್, ಸ್ಯಾಂಕ್ಷನ್ ಆಗೋದು ಒಂದು, ಮುಗಿಸೋ ಅಷ್ಟಲ್ಲಿ ಅದು 2-3 ಪಟ್ಟಾಗಿರುತ್ತೆ. ಅಂದ್ರೆ 50 ಕೋಟಿ ಪ್ರಾಜೆಕ್ಟ್ 150 ಕೋಟಿ ಆಗ್ಬಿಟ್ಟಿರುತ್ತೆ. ಕೊಡ್ತಾರೆ ಅದು, ಸಬ್ ಕುಚ್ ಚಲ್ತಾ. ಏನೋ ಒಂದು ಕಾರಣಗಳು ಮೇಲೆ ಬಂದು ಅವಾಗ ತೋರಿಸ್ತಕ್ಕಂಥದ್ದು. ಇದಿಷ್ಟೇ ನಮ್ಮ ಬದುಕು. ಸಾಮಾನ್ಯನಿಗಲ್ಲ, ಪ್ರಪಂಚದಲ್ಲಿಯೇ ಬೇಜಾರೇ ಮಾಡ್ಕೋಬೇಡಿ. ತುಂಬಾ ರೆಸ್ಪೆಕ್ಟ್ ಇರೋನು, ಇರ್ರೆಸ್ಪೆಕ್ಟ್ ಇರತಕ್ಕಂಥವ್ನು ಒಬ್ಬ ಇದ್ದಾನೆ. ಅವನನ್ನ ನಾವು ವಾಚಾಮಗೋಚರವಾಗಿ ಬೈತಿರ್ತೇವೆ. ಅವನಷ್ಟು ಕರಪ್ಟ್ ಇಲ್ಲ, ಅವನಷ್ಟು ಮೋಸಗಾರ ಇಲ್ಲ, ಅವನಷ್ಟು ದರೋಡೆಕೋರ ಇಲ್ಲ, ಅವನಷ್ಟು ಸುಳ್ಳುಗಾರ ಇಲ್ಲ, ಇನ್ಯಾರು ಅಲ್ಲ ರಾಜಕಾರಣಿ. ಬಟ್ ಮೋಸ್ಟ್ ರೆಸ್ಪೆಕ್ಟಬಲ್ ಪರ್ಸನ್ ಇಸ್ ಆಲ್ಸೋ ರಾಜಕಾರಣಿ. ಹೌದು, ಇವತ್ತು ಅದೇ ಪರಿಸ್ಥಿತಿ. ನಾನು ಹೇಳಿಲ್ಲ, ವಿನ್ಸ್ಟನ್ ಚರ್ಚಿಲ್ ಹೇಳಿರೋ. ಸ್ವಾಮಿ ನನ್ನ ಹತ್ರ ಬರಬೇಡಿ, ಇರೋ ಸತ್ಯ ಅದೇ. ದ ಮೋಸ್ಟ್ ಕರಪ್ಟೆಡ್ ಮ್ಯಾನ್ ಇನ್ ದಿಸ್ ವರ್ಲ್ಡ್ ಇಸ್ ಅ ಪೊಲಿಟಿಷಿಯನ್ ಅಂತ ಹೇಳ್ತಾರೆ ಅವ್ರು. ದುಬಾಯಿಸೋದು, ದರೋಡೆಕೋ ಮಾಡೋದು ಎಲ್ಲ. ಕಡೆಗೆ ಅವನೇ ಒಳ್ಳೆಯವನು, ರಾಜಕಾರಣಿ, VIP ಎಂಟ್ರಿ ಅವ್ರಿಗೆ. ಎಲ್ರೂ ಗುಲಾಮ್ರೆ ನಾವು ಅವ್ರಿಗೆ. ದೊಡ್ಡ IAS ಆಫೀಸರ್ ರಾತ್ರಿ ಆಗಲು ಕಣ್ಣಿಗೆ ಎಣ್ಣೆ ಹಾಕೊಂಡು ಓದಿರ್ತಕ್ಕಂಥವರು ಕೂಡ ಅವರಿಗೆ ಗುಲಾಮರೇ. ಅವ್ರು ಹೇಳ್ದಾಗ ಕೇಳ್ಬೇಕು ಪ್ರೋಟೋಕಾಲ್. ನೀನಿರೋದು ನಾವ್ ಹೇಳ್ದಾಗೆ ಕಣೋ ಅಂತ. ನೋಡಿ ನೀವು ಗೆಲ್ಲೋವರೆಗೂ ಆ ವ್ಯಕ್ತಿಗಳು ಏನೋ ಬಿಡಿ ಗುರುಗಳೇ, ಇರ್ಲಿ, ಇದನ್ನ ನೋಡೋಣ. ಈ ಖುಜುರಾಹು ಸಂಧಿ ಅಲ್ವಾ ಇದೆಲ್ಲ ನಡೀತಿದೆ. ನಮಗೆ ಒಳ್ಳೆ ಮಕ್ಕಳು ಯಾಕೆ ಆಗೋಲ್ಲ, ಯಾಕಿಂತ ಮಕ್ಕಳು ಹುಡ್ತಾರೆ ಅಂತ ಅನ್ನಿಸ್ಬಿಡುತ್ತೆ. ಹೌದಲ್ವಾ? ಯೋ ಗುರುಗಳೇ, ಒಂದು ಪುಟ್ಟು ವಿರಾಮ ತಗೊಂಡು ಇದನ್ನ ಹಿಂದಿನ ವಾರವೇ ಹೇಳಬೇಕಿತ್ತು. ಕಾರ್ಯಕ್ರಮದ ನಿಮಿತ್ತ ಓಡಾಟ, ಸುತ್ತಾಟ, ನಿತ್ಯ ಯಾವ್ದಾದ್ರು ಒಂದು VIP ಮೂಮೆಂಟ್ ಇರುತ್ತೆ. ಸೊ ಕೆಲವು VVIPಸೇ ಕರ್ಸ್ಕೊಬಿಟ್ಟಿರ್ತಾರೆ ಬರ್ಬೇಕು ಗುರುಗಳೇ ಅಂತ. ಅದರಿಂದ ಮಿಸ್ ಆಗ್ಬಿಟ್ಟಿರುತ್ತೆ. ಪಾಪ ನನ್ನ ಈ ಟೀಮ್ ಇದೆಯಲ್ಲ, ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಮಕ್ಕಳು ರಾತ್ರಿ 10 ಗಂಟೆ ಆದ್ರೂ ಇದ್ದು ಶೂಟ್ ಮಾಡಿ, ಎಡಿಟ್ ಮಾಡಿ, ಅದನ್ನ ನಿಮ್ಗೆ ಕರೆಕ್ಟ್ ಟೈಮ್ಗೆ ಒಂದು ಬೆಳಿಗ್ಗೆ 5:30-5:45 ಅಪ್ಲೋಡ್ ಮಾಡಿಸ್ತಾರೆ ಮಕ್ಕಳು. ಎಷ್ಟು ರೀತಿಯಲ್ಲಿ ನಾನು ಧನ್ಯವಾದ ಹೇಳಿದ್ರು. ಅವ್ರ ಹತ್ರ ಜಗಳ ಆಡ್ತಿರ್ತೀನಿ, ಮುನಿಸ್ಕೋತಿರ್ತೀನಿ, ಇನ್ನೊಂದಷ್ಟು ತೆಗೀರಿ, ಇನ್ನೊಂದಷ್ಟು ಈಗ ಮಾಡಿ, ಅದ್ ಮಾಡಿ. ನಾನೇ ಕೈಗೆ ಸಿಕ್ಕಿರೋಲ್ಲ. ಈ ಥರದ್ದೆಲ್ಲ ಈ ನಡುವೆ ಆಗ್ತಿದೆ. ಅವ್ರಿಗೆ ನಿಜವಾಗ್ಲೂ ನಿಮ್ಮ ಪರವಾಗಿ ಧನ್ಯವಾದ ನೀವು ಹೇಳಿ. ಅವರೆಲ್ಲರ ಪರಿಶ್ರಮವೇ ನಾನು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು 20-25 ವರ್ಷದಿಂದ ನಿಮ್ಮ ಮುಂದ್ಗಡೆ ನಾನಿದ್ದೇನೆ. ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು
ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನೋಡಿ, ಬೇಜಾರು ಮಾಡ್ಕೋಬೇಡಿ. ಕೆಲವರು ಹೇಳ್ತಾರೆ, ಏನಕ್ಕಿದೆಲ್ಲ ಗುರುಗಳೇ, ಬರೀ ಗ್ರಹಗಳು. ನೋಡಿ, ಇವುಗಳೇ ನಮ್ಮನ್ನ ಸುತ್ತಾಗ್ತಿರೋ ರಾಹುಗಳು. ಪಿಶಾಚ ಯೋಗ. ನನ್ನ ಗಂಗಮ್ಮ ಕ್ಷೇತ್ರಕ್ಕೆ ಬಂದಿದ್ರಿ, ಅಮ್ಮನವರ ಆಶೀರ್ವಾದ ಪಡೆದಿದ್ರಿ. ಅತಿ ಶೀಘ್ರದಲ್ಲೇ ಅದರ ಎಪಿಸೋಡ್ ಫುಟೇಜನ್ನ ನಿಮ್ಗೆ ಅಪ್ಲೋಡ್ ಮಾಡಿಸ್ತೇನೆ. ನೋಡಿ ಅಮ್ಮನ ಶಕ್ತಿ. ಎಲ್ಲೋ ಇದ್ದೀರಿ, ನೋಡಿಲ್ಲ, ಬರಲಿಲ್ಲ, ಆಗಲಿಲ್ಲ, ಸಿಗಲಿಲ್ಲ, ಪರವಾಗಿಲ್ಲ. ಯದ್ಭಾವಂ ತದ್ಭವತಿ. ನಿಮ್ಮ ಮನಸ್ಸಲ್ಲಿ ಇದೆಯಲ್ಲ, ಆ ಮನಸ್ಸಲ್ಲಿ ಆರಾಧನೆ ಇದೆಯಲ್ಲ, ಮನಸ್ಸಲ್ಲಿ ಪ್ರಾರ್ಥನೆ ಇದೆಯಲ್ಲ, ಸಾಕು. ಊರೆಲ್ಲ ಸುತ್ಕೊಂಡು ಬರೋದಂತೆ, ಮನಸ್ಸಲ್ಲಿ ಮಾತ್ರ ಏನೋ ಎಡವಟ್ಟು ಯೋಚನೆಗಳು ಮಾಡಿದ್ರೆ ಏನು ಪ್ರಯೋಜನ? ಯಾವ ಗಂಗೆಯಲ್ಲಿ ಮುಳುಗಿ ಏನು ಪ್ರಯೋಜನ? ಮನಸ್ಸು ವಿಕಾರವಾಗಿ ಸ್ನಾನ ಮಾಡಿ ಬಂದಿದ ತಕ್ಷಣ ಇನ್ನೊಂದೇನೋ ಒಂದು ವಿಕಾರವಾಗಿ ನೋಡ್ತಾ, ದೋಚ್ತಾ, ಬಾಚ್ತಾ ಅಂತ. ಹೌದಲ್ವಾ ಮಕ್ಕಳೇ? ಇರ್ಲಿ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಪೂರ್ವ ಜನ್ಮದಲ್ಲಿ ನಾವು ಒಬ್ಬರಿಗೆ ಹಣ ಕೊಟ್ಟಿರ್ತಾರೆ, ಇಟ್ಕೊಂಡಿರಪ್ಪ, ಅವ್ನು ಕೊಡ್ತೀನಿ ಅಂತ ತಗೊಂಡಿದ್ದಾನೆ, ನಾನು ಕೊಟ್ಟಿದ್ದೇನೆ, ಆಮೇಲೆ ತಗೋತೀನಿ ನಾನು ಅಂತ. ದುಡ್ಡು ತಗೊಂಡವನು ಟುಬುಕ್ಕಂತ ಹೋಗ್ಬಿಟ್ಟಿದ್ದಾನೆ. ಈಗ ಅವ್ರ ಮನೆ ಹತ್ರ ಹೋಗ್ತೀವಿ. ಮನೆ ಹತ್ರ ಹೋದ್ರೆ ಅವ್ರ ಹೆಂಡತಿ ಹೇಳ್ತಾರೆ, ಸ್ವಾಮಿ ನೀವು ಗೊತ್ತೇ ಇಲ್ಲ. ಅವ್ರ ಮಕ್ಕಳು, ನಮಗ್ ಗೊತ್ತೇ ಇಲ್ಲ, ನಮ್ಮ ಅಪ್ಪನ ಹತ್ರ ಮಾಡಿದಾಗ ನಾವಿರ್ಲೇ ಇಲ್ಲ ಸ್ವಾಮಿ. ಮಾತಲ್ವಾ? ತಗೊಂಡಿದ್ರಲ್ವಾ ಒಂದು 30 ಲಕ್ಷ, 3 ಕೋಟಿ, ಏನೋ ಒಂದು ಅಮೌಂಟ್, 30,000, 3,000, 300 ರೂಪಾಯಿ. ನಮಗ ಅವಾಗ ಅಷ್ಟೇ ಇದ್ದಿದ್ದು, ಏನೋ ಕೊಟ್ಟಿದ್ದೀವಿ, ತಗೊಂಡಿದ್ದಾನೆ, ಇಟ್ಕೊಂಡಿರಪ್ಪ, ಆಮೇಲೆ ಬಂದು ತಗೋತೀನಿ ಅಂತಕ್ಕಂಥದ್ದು. ಪುಟಕ್ಕಂತ ಹೋಗ್ಬಿಟ್ಟಿದ್ದಾನೆ. ಆಯ್ತಾ? ಈಗ ನೊಂದವ್ರು ಯಾರು? ಕೊಟ್ಟವನು. ಸಂಕಟಪಟ್ಟು ಒತ್ತಾಡಿ, ಭಗವಂತ ಕಷ್ಟಾರ್ಜಿತ ಕಣಯ್ಯ. ಹೌದು, ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಹೇಳ್ತಿರ್ತಾರೆ, ಏನ್ ಗುರುಗಳಿದ್ ಇಂಥ ಬಾಧೆ ಅಂತ. ಅವನು ಯಾರು ನೊಂದಿರ್ತಾನೋ ದುಡ್ಡು ಕೊಟ್ಟು, ಅವನು ವಾಪಸ್ ಕೊಟ್ಟಿಲ್ವಲ್ಲ, ತಗೊಳಕ್ಕೆ ಮಗನಾಗಿ ಹುಟ್ಟುತ್ತಾನೆ, ಮಕ್ಕಳಾಗಿ. ನೆನ್ಪಿಟ್ಕೊಳ್ಳಿ. ಫಸ್ಟ್ ರೂಲ್ ತಗೋ. ಅವ್ರ ಮದುವೆಗಂತೆ, ಓದಿಗಂತೆ, ಅವನ್ ತಗೊಂಡು ಇನ್ನೊಂದೇನೋ ಒಂದು ಜೂಜಾಡೋದಂತೆ, ತಗೊಂಡೋಗಿ ಯಾರಿಗೋ ಗುದ್ದು ಬಿಟ್ಟು ಕೋರ್ಟು, ಜೈಲು ಅನ್ನತಕ್ಕಂಥದ್ದು ಪೆನಾಲ್ಟಿಗಳು ಕಟ್ಟೋದಂತೆ, ಅವನಿಗೇನೋ ಅನಾರೋಗ್ಯ ಆಗ್ಬಿಟ್ಟು ತಗೋ ಅವನಿಗೆ ಖರ್ಚು ಮಾಡೋದಂತೆ, ಸುತ್ತಲಾರದ ದೇವಸ್ಥಾನಗಳು, ಸುತ್ತಲಾರದ ಮಂದಿರಗಳು, ತಗೋ ಆ ಮಗನಿಗೋಸ್ಕರ. ಅಯ್ಯೋ ಬದಲಾಗ್ತಾನ ಸ್ವಾಮಿ ಅಂತ. ಪೂರ್ವ ಜನ್ಮದಲ್ಲಿ ಯಾರದೋ ಗಂಟು ನಾವು ಕೊಡದೆ ಸತ್ತಿದ್ದರೆ, ಆ ವ್ಯಕ್ತಿ ನರಳಿದ್ದರೆ, ಸಂಕಟಪಟ್ಟು ಜೀವ ಬಿಟ್ಟಿದ್ದರೆ, ಅವರು ನಮಗೆ ಮಕ್ಕಳಾಗಿ ಹುಟ್ಟುತ್ತಾರೆ. ಒಳ್ಳೆ ಮಕ್ಕಳಿಲ್ಲ. ಯಾಕೆ ಒಳ್ಳೆ ಮಕ್ಕಳಿಲ್ಲ ಅಂದ್ರೆ, ಅದಕ್ಕೆ ಹೇಳೋದು, ಪುಣ್ಯಕ್ಕೆ ತಕ್ಕಂತೆ ಮಕ್ಕಳು, ಪಾಪಕ್ಕೆ ತಕ್ಕಂತೆ ಇವು ಮಕ್ಕಳು. ನಾವು ಮಾಡಿದೀವಿ ಒಬ್ರದ್ದು ಸ್ವತ್ತು ತಗೊಂಡು ಪುಸ್ತಕಂತ ಹೋಗ್ಬಿಟ್ಟಿದೀವಿ, ಅವನ ಆಲಾಪನ ಮಾಡ್ಬಿಟ್ಟಿದ್ದಾನಪ್ಪ, ಅಯ್ಯ ನನ್ ದುಡ್ಡು ಅಂತ. ಧರ್ಮ ಹೇಳೋದದೇ ನೋಡಿ. ಯಾರೆಲ್ಲ ಮಕ್ಕಳಾಗಿ ನಮಗೆ ಹುಟ್ಟುತ್ತಾರೆ ಅನ್ನತಕ್ಕಂಥದಕ್ಕೆ ನಮ್ಮ ವೈದಿಕ ಧರ್ಮ. ಇಲ್ಲಾಂದ್ರೆ ಅವ್ನು ಹುಚ್ಚ ನಮ್ಗೆ ಈ ತರ ಮಾಡ್ಲಿಕ್ಕೆ ಏನಕ್ಕೆ ಸಾರ್? ಮೊನ್ನೆ ನೋಡಿ ನಮ್ಮ ಗುರುಗಳು ಸ್ನೇಹಿತ 14 ವರ್ಷದ ಮಗಳು ನಡು ರೋಡಲ್ಲಿ ನಿಲ್ಸ್ಬಿಟ್ಟಿದೆ. 18 ವರ್ಷದ ಮಗ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ಬಿಟ್ಟಿದೆ. 21 ಕೋರ್ಟ್ ಮೆಟ್ಲು. ಆ ಹುಡುಗಿಗೆ 18 ತುಂಬಿ 3 ದಿನ ಆಗಿದೆ ಅಷ್ಟೇ. ಇವನಿಗೆ 20 ತುಂಬಿ 21 ಒಂದು ವಾರ ಆಗಿದೆ ಅಷ್ಟೇ ಕೋರ್ಟಲ್ಲಿ. ಅಂಗಲಾಚ್ತಿದ್ದಾರೆ. ಆ ಮಾನ ಮರ್ಯಾದೆ ಇನ್ನೊಂದು. ಮಗನ ಹೆಸರಲ್ಲಿ 2 ಸೈಟು ತಗೋ, 1-2 ಎಕರೆ ಜಮೀನು, ಅದೆಲ್ಲ ಮಾಡಿ ಇಟ್ಟಿದ್ದಾರೆ. ಗೋವಿಂದಾಯ ನಮ, ಕೇಶವಾಯ ನಮ, ಮಗಳ ಹೆಸರಲ್ಲಿ. ಒಂದು ಹೆಚ್ಚು ಕಡಿಮೆ 400 ಗ್ರಾಮ್ ಬಂಗಾರ, ಗೋವಿಂದಾಯ ನಮ, ಎಲ್ಲ ಹಾಕೊಂಡು ಬಂದ್ಬಿಟ್ಟಿದೆ. ಕಷ್ಟ ಕಾಲಕ್ಕೆ ಇರ್ಲಿ, ನಾಳೆ ನೋಡೋಣ ಅಂತ ಮಗಳಿಗೋಸ್ಕರ ಮಾಡಿಟ್ಟಿರೋದೆ. ನಾವು ಮಾಡೋದು ಯಾರಿಗೆ?
ಯಾರಿಗೆ? ಮಕ್ಕಳಿಗೆ ಅಲ್ವಾ? ನಾವು ತಗೊಂಡು ಹೋಗ್ತೀವ? ನಮ್ಮ ಮಕ್ಕಳು ನಮ್ಮ ತರ ನಾಳೆ ಕಷ್ಟ ನೋಡ್ಬಾರ್ದು ಅಂತ ಅವ್ರಿಗೊಂದು ಸೂರು ಮನೆ ಕಟ್ಟದ್ ನಾವಿರ್ಲಿಕ್ಕ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ನಾವಿರ್ತೇವೆ, ಆದ್ರೆ ನಮ್ಮ ಮಕ್ಕಳಿಗೆ ಬಿಟ್ಕೊಟ್ಟು ಹೋಗ್ತೇವೆ. ಆದ್ರೆ ಇವತ್ತು 18 20 ಮೇಜರ್ ಸ್ವಾಮಿ ನಾವು. ಅದಕ್ಕೆ ಮೊದಲೇ 14ಕ್ಕೆ ಏನ್ ಹೇಳ್ತೀರಿ? ಯಾಕೋ ಹಿಂಗ್ ಆಡ್ತಾರೆ? ಏನಕ್ಕೆ ಹಿಂಗ್ ಮಾಡ್ತಾರೆ? ನೀನು ಹಿಂದಿನ ಜನ್ಮದಲ್ಲಿ ಪುಣ್ಯ ಕಾರ್ಯ ಮಾಡ್ಲೇ ಇಲ್ಲ. ಜಾಸ್ತಿ ಈ ತರದ್ ಯಾರ್ದು ಕಂಡವ್ರು ತಿಂದಿದ್ಯಾ, ಅದಕ್ಕೆ ಇವನೆಲ್ಲ. ತಾಯಿಗೆ ಬರ್ಬೇಕಾದ ಗೌರ್ಮೆಂಟ್ ಜಾಬ್ ನೀನ್ ಹೇಳ್ದೆ, ಬೇಡ ಕಣೋ ತಾಯಿ ಜೀವ ನೀನ್ ತಗೋ. ಅಯ್ಯೋ ನನಗ್ ಕೊಟ್ರೆ ಅಲ್ಲೊಂದು ಆಯಾ ಕೆಲಸ ಕೊಡ್ತಾರೆ, ನಾನು SSLC ಫೇಲು, ಅಟೆಂಡರ್ ಕೆಲಸ ಕೊಡ್ತಾರೆ, ಒಂದು 15,000 ಕೊಟ್ರೆ ಹೆಚ್ಚು, ನನ್ ಮಗನಿಗೆ ಬರ್ಲಿ. ಖಂಡಿತ ಅವನು ಮಾಡಲ್ಲ. ನನ್ ಮಾತು ಕೇಳ. ಯೋಗ್ಯತೆ ಇಲ್ಲದವನಿಗೆ ಕೊಡ್ತಿದ್ದೀರಿ. ನಿನ್ ಗುರು ನೀಚ, ಕಟಕ ಲಗ್ನ, 7ನೇ ಮನೇಲಿ ಗುರು ನೀಚ, ಗಂಡನೂ ನೀಚ. ನನ್ನ ಮಾತು ಕೇಳು. ಭಾಗ್ಯಾಧಿಪತಿ ನೀಚ, ಷಷ್ಠಾಧಿಪತಿ ಸಪ್ತಮ, ಪುತ್ರಕಾರಕ ನೀಚ. ಏನ್ ಹೇಳಿದ್ರು ಕೇಳಿಲ್ಲ ತಾಯಿ ಜೀವ. ಮಗನಿಗೆ ಕೆಲಸ ಕೊಡ್ಸೋದ್ರೆ ಅದು ಅವನ್ ಬೆದರಿಸಿದ್ದಾನೆ. ಅವನ್ ಬೆದರಿಸ್ತಾನೆ. ವಾಚಾಮ ಗೋಚರವಾಗಿ ನಿಮ್ಮ ಮೇಲೆ ಮಾನಸಿಕ ಒತ್ತಡ ತರ್ತಾನೆ. ನನ್ನ ಮಾತು ಕೇಳಿ ಅವನನ್ನ ಮನೆಯಿಂದ ಹೊರಗಡೆ ಹಾಕಿ. ಅಂದ್ರೆ ನಾನು ಹೇಳ್ತಿರ್ತೀನಲ್ವಾ, ಈ ಕಟಕ ಲಗ್ನದವ್ರು ತಮ್ಮ ಮಕ್ಕಳನ್ನ, ಗಂಡನನ್ನ, ಹೆಂಡತಿಯನ್ನ ಪ್ರೀತಿಸೋಷ್ಟು ಯಾರು ಇಲ್ಲ. ನಿಮ್ ಜೀವನದಲ್ಲಿ ಯಾರಾದ್ರೂ ತುಂಬಾ ಪ್ರೀತಿ ಸಿಗ್ಬೇಕು ಮಕ್ಕಳ ಮೇಲೆ, ಗಂಡನ ಮೇಲೆ, ಹೆಂಡತಿ ಮೇಲೆ, ಅಂದ್ರೆ ಕಟಕ ಲಗ್ನದವ್ನ ಮದುವೆ ಹಾಕಿ. ಹೆಂಡತಿಯನ್ನು ತುಂಬಾ ಪ್ರೀತಿಸುವಂತವ್ರು ಮಕರ ರಾಶಿ, ಮಕರ ಲಗ್ನದವ್ನ ಮದುವೆ ಹಾಕಿ. ಹೌದು, ಯಾರು ಬೋತ್ 100% ಹೇಳ್ತೇನಲ್ವಾ. ನಿಮ್ಗೊಂದು ಒಳ್ಳೆ ಪ್ರೀತಿಸೋ ಗಂಡ ಬೇಕು, ಮಕರ ಲಗ್ನ, ಮಕರ ರಾಶಿಯವ್ರನ್ನಾಗಿ. ಒಳ್ಳೆ ಪ್ರೀತಿಸೋ ಹೆಂಡತಿ, ನೀವೇನ್ ಮಾಡಿದ್ರು, ಎಂತ ಎಡವಟ್ಟು ಮಾಡಿದ್ರು, ಏನೋ ಒಂದಷ್ಟು ಕುಡಿದು ಅಲ್ಲೆಲ್ಲೋ ಹೋಗಿ ಮಲಗ್ ಬರ್ತಾನೆ ಇರ್ಲಿ ಬಿಡಿ ಗುರುಗಳ. ಕಟಕ ಲಗ್ನದವ್ರು ಹೇಳೋದು. ರಾಮಚಂದ್ರ ನಾನು ನೋಡಿದ್ದಾನೆ, ಊರೆಲ್ಲ ಸಾಲ ಮಾಡಿಟ್ಬಿಟ್ಟಿದ್ದಾನೆ, ಊರೆಲ್ಲ ದೋಚಿಟ್ಬಿಟ್ಟಿದ್ದಾನೆ, ಊರೆಲ್ಲ ಮುಳುಗಿಸಿಟ್ಬಿಟ್ಟಿದ್ದಾನೆ, ಆದ್ರೂ ಕೂಡ ನನ್ನ ಗಂಡ ಅಲ್ವಾ ಸ್ವಾಮಿ. ಹಿಂಗ್ ಹೇಳೋದು ಕಟಕ ಲಗ್ನದವ್ರು. ಶ್ರೀರಾಮಚಂದ್ರ. ಕಟಕ ರಾಶಿಯವ್ರಿಗೂ ಅಂತದ್ದು ಒಂದು ಭಾವ ಇರುತ್ತೆ, ನೋಡಿದ್ದಾನೆ. ಸೊ ಹೇಳಿದೆ, ಕೇಳಿಲ್ಲ. ಪುಣ್ಯಾತ್ಮ ಕೆಲ್ಸಕ್ಕೆ 6 ತಿಂಗಳು ಹೋಗ್ಲಿಲ್ಲ. ಅದು ಏನ್ ಕಂಡೀಷನ್, ಮದುವೆ ಕೆಲಸ ಆಗಿದೆ, ನಾನು ಸಪ್ರೇಟ್ ಹೋಗ್ಬಿಡ್ತೀನಿ, ಮನೆ ಮಾಡ್ಕೊಬಿಡ್ತೀನಿ, ನಂಗೆ ಮದುವೆ ಮಾಡ್ಬಿಡ್ಬೇಕು, ಕೆಲ್ಸನೇ ಮಾಡಿಲ್ಲ. ದಿಕ್ಕಾಪಲ್ ಆಗಿ ಓಡೋಗ್ಬಿಟ್ಟಿದ್ದಾನೆ. ನಾನು ಹೇಳಿದೆ, ಮನೆಯೊಂದು 3 ಬಾಗ್ಲಿರೋ ಕೆಲ್ಸನೂ ಹೋಯ್ತು. ಈಗೇನೋ ಒಂದಷ್ಟು ಪೆನ್ಷನ್ ಬರ್ಬೋದೇನೋ ಸ್ವಲ್ಪ ದಿನದಲ್ಲಿ. ಬಂದು ಒಂದು ಹಣ್ಣು ಪ್ರಸಾದ ಗುರುಗಳೇ, ನೀವು ಹೇಳ್ದಾಗೆ ಆಗಿದೆ, ಒಂದು ಸ್ವಲ್ಪ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಆಗುತ್ತಮ್ಮ. ಕಟಕ ಲಗ್ನಕ್ಕೆ ಗುರು ಪ್ರವೇಶ ಆಗ್ತಾನಲ್ವಾ, ಭಾಗ್ಯ ನೋಡ್ತಾನೆ, ಆ ನೀಚತ್ವವನ್ನ ಭಂಗ ಮಾಡ್ತಾನೆ. ಇನ್ನೊಂದು ಮಗನಿಂದ ಒಂದ್ ಸ್ವಲ್ಪ ನೆಮ್ಮದಿ ನೋಡ್ತೀವ, ಹೋಗಮ್ಮ ಅಂತಕ್ಕಂಥದ್ದು. ನೋಡಿ, ನಮ್ಮ ಪಾಪ ಕರ್ಮಕ್ಕೆ. ಇನ್ನೊಬ್ಬ ಪೂರ್ವ ಜನ್ಮದಲ್ಲಿ ಸಾಲ ತಗೊಂಡು ಸತಾಯಿಸಿದ್ರೆ, ದುಡ್ಡು ತಗೊಂಡಿದ್ದೀರಿ, ಸತಾಯಿಸ್ಬಿಟ್ಟಿದ್ದೀರಿ, ಹಾಗೋ ಈ ಜನ್ಮದಲ್ಲಿ ನಿಮ್ಮ ಮಗ ಇಲ್ಲ ನಿಮ್ಮ ಮಗಳು ಕನ್ಫರ್ಮ್. ಪೂರ್ವ ಜನ್ಮದಲ್ಲಿ. ಅದಕ್ಕೆ ಹೇಳುದು, ದುಡ್ಡು ತಗೊಂಡ್ರೆ ನಾಲ್ಗೆ, ಹೃದಯ. ತಗೊಳ್ಳೋವಾಗ ಏನ್ ಹೇಳಿದ್ರೆ, ಹಣ ಕಷ್ಟ ಆಗಿದೆ ಕೊಟ್ಬಿಡ್ತೀನಿ, ಏನು ಒಂದು 6 ತಿಂಗಳು ಪರವಾಗಿಲ್ಲ, 6 ವರ್ಷ ನೆನ್ಪಿಟ್ಕೊಳ್ಳಿ. ಅಂತಿಂತ ಕರ್ಮ ಅಲ್ಲ, ನಿಮ್ಮ ಮಕ್ಕಳ ರೂಪದಲ್ಲೇ ತೋರಿಸುತ್ತೆ ಅದು. ಏನಕ್ಕೂ ಇಂಥ ಮಕ್ಕಳು ಎತ್ತದೆ ಅನ್ನತಕ್ಕಂಥದ್ದು ಪೂರ್ವ. ನೋಡಿ, ಅದಕ್ಕೆ ಹೇಳೋದು, ಧರ್ಮಕ್ಕೆ ತಕ್ಕಂತೆ ಪುಣ್ಯಕ್ಕೆ, ಪೂಜೆಗೆ ತಕ್ಕಂತೆ ಸಂಗಾತಿ, ಪುಣ್ಯಕ್ಕೆ ತಕ್ಕಂತೆ ಮಕ್ಕಳು. ನಾನು ಪುಣ್ಯವಂತಪ್ಪ ಗೊತ್ತಿಲ್ಲ, ಈಗಂತೂ ನಾನು ತುಂಬಾ ಪುಣ್ಯವಂತ, ಪೂಜಾವಂತ. ಅದರ ಬಗ್ಗೆ ನಾನು ಹೇಳಲೇಬಾರ್ದು, ಜಾಸ್ತಿ ಪೂಜೆ ಮಾಡ್ಬಿಟ್ಟಿದ್ದೀನಿ. ಪೂಜೆಗೆ ತಕ್ಕಂತೆ ಪುಣ್ಯಾತ್ಗಿತ್ತಿ ನಾನು. ಜಯ್ಯೋ ದೇವರಂತವಳು ಇಲ್ಲ, ನೋವು ಕೊಟ್ಟಿದ್ರೆ ನಾನೇ, ಸುಳ್ಳು ಹೇಳ್ಬಾರ್ದು. ನಿಮ್ ಮುಂದ್ಗಡೆ ಈ ಪಟ್ಟಿಗೆ ಕುತ್ಕೊಂಡು ಮಾತಾಡ್ತಿದ್ದೇನೆ. ನನ್ನ ಊಟ, ಬಟ್ಟೆ, ನೆಮ್ಮದಿ. ನನ್ಗೆ 2 ಹೇಳಮ್ಮಂದ್ರು, ಹೊಟ್ಟೆಗೊಂದು, ಭಾವಕ್ಕೊಂದಪ್ಪ. ದೇವ್ರು ಕೊಟ್ಟಿರೋ ಒಂದು ಧರ್ಮ. ಅಮ್ಮ ನನ್ನನ್ನ ಎತ್ತಿರ್ಬೋದು, ಆದ್ರೆ ಅಮ್ಮನಿಗಿಂತಲೂ ನಾನು ಏನ್ ತಿಂತೇನೆ ಏನ್ ತಿನ್ನಲ್ಲ ಒಂದು ಸಣ್ಣ ಗದರುಕ್ಕೆ. ಮನೆ ಮಕ್ಕಳು ಅಷ್ಟೇ.
ನನಗೊಂಚೂರು ಆಗ್ಬಿಟ್ರೆ ಆ ಕದಲೋದು ನೋಡ್ಬೇಕು. ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಎಲ್ರಿಗೂ ನನ್ನ ಮೇಲೆ ಅದೊಂದು ಅನುಬಂಧ. ಅದೇನೋ ಗೊತ್ತಿಲ್ಲ, ಯಾವ ಜನ್ಮದ ಪುಣ್ಯನೋ. ಇದೆ. ಕುತ್ಕೊಂಡ್ರೆ ಇಡೋದಿರ್ಬೋದು, ಬಡಿಸೋದಿರ್ಬೋದು. ಆ ಒಂದು ನಿಮಿಷಕ್ಕೆ ನಾನು ಕರ್ಗೋಗ್ಬಿಟ್ಟಿರ್ತೇನೆ. ಏನೋ ದೈವ ನಿಮ್ಮಗಳ ಸೇವೆ ಇರ್ಲಿ. ಆದ್ರೆ ಸಾಲ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ನಿಮ್ಮ ಮಕ್ಕಳು ಕಾಲೇಜಿಗೆ ಸೇರಿಸಿರ್ತೀರಿ, ಡಮಾಲು, ಫೀಸ್ ಡಮಾಲು. ಅವನ್ನೆಲ್ಲ ಸುತ್ತಾಡ್ಕೊಂಡು ಮನೇಲಿ ಕದ್ಕೊಂಡು ತಗೊಂಡೋಗಿ ಬೆಟ್ಟಿಂಗು, ಡ್ರಗ್ಸು, ಪೊಲೀಸ್ ಕೇಸುಗಳು, ಇನ್ನೊಂದು ಏನೋ ಇದು. ನಾವೇನ್ ಮಾಡಿದ್ರು ಈ ರೀತಿಯ ಭಾವಕ್ಕೆ ಇನ್ನೊಬ್ಬರು ಸಾಲ ತಿನ್ಬಿಟ್ಟು ಕೊಡದೆ, ಕೊಟ್ಟೆ ಇಲ್ಲ ನೀನು ಹೋಗು, ಕೊಟ್ಟಾಗ ತಗೋ ಹೋಗು, ಸತಾಯಿಸಿ ಸುತ್ತಾಡಿಸಿ ಅಲೆದಾಡಿಸಿ ಮಾಡಿದ್ರು ಕೂಡ ಮಕ್ಕಳ ರೂಪದಲ್ಲಿ ಹುಟ್ಟುತ್ತಾರೆ. ಯಾಕೆ? ನಿಮ್ಮ ಮಕ್ಕಳು ನೀವು ನೋಡಿಬೇಕಾರೆ ಎಳೆ ಮಕ್ಕಳಾಗಿದ್ದಾಗ ಅಂತ ಭಾವ ಇರ್ಲಿಲ್ಲ. ಬೆಳೆದ ಮೇಲೆಯೋ ಏನೋ ಒಂದು ಪರಿಸ್ಥಿತಿ ಅವರಲ್ಲಿ ಇದು ಮಾಡುತ್ತೆ. ನಿಮ್ಮ ಮಕ್ಕಳು ಬೇಕು ಅಂತ ಮಾಡ್ಬೇಕು ಅಂತಲ್ಲ, ಇಲ್ಲ ನಿಮ್ಮ ಪತ್ನಿ ಇಲ್ಲ ನಿಮ್ಮ ಪತಿ ಮದುವೆ ಆಗೋರು ಚೆನ್ನಾಗಿತ್ತು, ಆಮೇಲೆ ಗಂಡನ ಬಗ್ಗೆನೂ ಬರ್ತಾನೆ, ಹೆಂಡತಿ ಬಗ್ಗೆನೂ ಬರ್ತಾನೆ, ಪುಣ್ಯದ ಲೆಕ್ಕಾಚಾರಗಳು ಇದೆ. ಈಗ ನಾನು ಹೇಳ್ತಿರೋದು ಮಕ್ಕಳದ್ದು. ಇನ್ನೊಂದು, ಹಿಂದಿನ ಜನ್ಮದಲ್ಲಿ ಯಾರಿಗೋ ಬಾಧೆ ಕೊಟ್ಟಿದ್ರಿ ಮಕ್ಕಳೇ, ಅಂತಿಂತ ಬಾಧೆ ಇಲ್ಲ, ಪಕ್ಕದ ಮನೆಯವನು ಇಲ್ಲ, ಜಮೀನು ಯಾರ್ದು ಹಡಪ್ಪು, ಅಂತ ತುಳಿದಿರೋದು, ಅವನ ಕೋರ್ಟ್ ಕಲ್ಸಿರೋದು, ಪೊಲೀಸ್ ಸ್ಟೇಷನ್ ಕಲ್ಸಿರೋದು. ನೀವು ಅವನು ಕೊಟ್ಟಿರೋ ಕಂಟಕ ಇದೆಯಲ್ಲ, ಈ ಜನ್ಮಕ್ ನೋಡಿ, ಅಬ್ಬಾ ನಿಮ್ಮ ಶತ್ರುವೇ ಮಗನಾಗುಟ್ಟಿರ್ತಾನೆ. ನಿಮ್ಮ ಶತ್ರು ನೆನಪಿಟ್ಟುಕೊಳ್ಳಿ, ಇಟ್ಸ್ ಕಮ್ಸ್ ಬ್ಯಾಕ್. ಶತ್ರು ಬೇಡಪ್ಪ ನನಗಿಂತ ಮಗ, ರೋಡಲ್ಲಿ ಹರಾಜ್ ಹಾಕಿಸ್ಬಿಟ್ಟಿದ್ದಾನೆ, ಗಲ್ಲಿಲಿ ಹರಾಜ್ ಹಾಕಿಸ್ಬಿಟ್ಟಿದ್ದಾನೆ. ಎಂತ ಮಗ ಕಣೋ ನೀನು, ಇವನೇನ್ ಎತ್ತಿದ್ಯೋ, ಎಂತ ಮೊಮ್ಮಗ ಕಣೋ, ಏನ್ ಬದುಕ್ದವ್ರೋ ಇವರು, ಏನ್ ಊರಿಗೆಲ್ಲ ಇವರೇ ಪಾಳೆಗಾರರು ಅಂತಿದ್ರು ಅನ್ನತಕ್ಕಂಥದ್ದು ನಾವು ಕೇಳ್ತಿರ್ತವೆ. ನೋಡಿ ಒಬ್ಬ ಉಟ್ಕೋತಾನೆ ಅವ್ರ ಮನೆಯಲ್ಲಿ, ಒಬ್ಬ ಕಂಸಂತರನೋ ಕೀಚಕಂತರನೋ ಉಟ್ಕೋತಾನಪ್ಪ. ನಾವು ಯಾರನ್ನೋ ತುಂಬಾ ಹಿಂಸಿಸಿರ್ತೀವಿ, ಅವನ್ ನಮಗ್ ಹಿಂಸೆ ಕೊಡಕ್ ಬರ್ತಾನೆ, ನಮ್ಮನ್ನ ಹೊಡಿತಾನೆ. ಇದು ನನ್ನ ಮನೆ ಮಗಳು, ನೀವು ನಂಬೋಲ್ಲ. ಆ ತಾಯಿ ಜೀವ ಆನೆಕಲ್ಲಿಂದ ಬರುತ್ತೆ. ಅವನು ಹೆಸರು ಹೇಳೋಕೆ ಇಷ್ಟ ಇಲ್ಲ, ಬೇಡ, ಸುಮ್ಮನೆ ನೀವು ಆನೆಕಲ್ವರೆಗೂ ಹುಡ್ಕೊಂಡು ಹೋಗ್ತೀರಿ ನೀವು ಹೆಸರು ಹೇಳಿದ ತಕ್ಷಣ. ಗುರುಗಳೇ ಮಗಳಂತಾಳೆ. ಗಂಡನ್ ನೋಡಿ, ಲೈಫ್ ಪಾರ್ಟ್ನರ್ ಹೆಂಗಿರ್ಬೇಕಾದ್ರೆ ಮಕ್ಳಿಂದ ಹೆಂಗೆ, ಯಾರೋ ರೇರು, ತುಂಬಾ ರೇರು. ಒಳ್ಳೆ ಗಂಡ ಒಳ್ಳೆ ಮಕ್ಕಳು ಸಿಗೋದು ಅಪರೂಪ ಮಕ್ಕಳೇ. 7 ಜನ್ಮದ ಪುಣ್ಯ. ಇಂಥ ಒಂದು ಸಂಕಲ್ಪಗಳು, ದಾನಗಳು, ಧರ್ಮಗಳು ಇನ್ನೊಬ್ಬರ ಬದುಕು ಕಸಿಯದೇ ಇದ್ದರೆ ಅನ್ನತಕ್ಕಂಥದ್ದು. ನೀವ್ ಇನ್ನೊಬ್ಬರಿಗೆ ಹಿಂದಿನ ಜನ್ಮದಲ್ಲಿ ಮಾತ್ರ ಶತ್ರುತ್ವ ಇಟ್ಟಿದ್ರಿ, ಕಾಟ ಕೊಟ್ಟಿದ್ರಿ, ಬಾಧೆ ಕೊಟ್ಟಿದ್ರಿ, ಈ ಜನ್ಮದಲ್ಲಿ ಅವನೇ ನಿಮ್ಮ ಮಗಳು. ಶತ್ರುವಿಗೂ ಬೇಡ ನಮ್ಮ ಗುರುಗಳ ಮನೆಯಲ್ಲಿ. ಅಯ್ಯೋ 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 ಅಯ್ಯೋ, ಸಾವುಗೂ ಕರೆದಿಲ್ಲ. ಅವ್ರ ಮನೆಯಲ್ಲಿ ಇವತ್ತಿಗೂ ಗೊತ್ತಿಲ್ಲ. ಅಕ್ಕ ತಂಗಿರಿಗೆ, ಅಣ್ಣ ತಮ್ಮಂದರಿಗೆ ಅವರ ಮನೆಯಲ್ಲಿ ಇವತ್ತಿಗೂ ಗೊತ್ತಿಲ್ಲ ಒಬ್ಬ ಮಗಳು ಇನ್ನೂ ಬದುಕಿದ್ದಾಳೆ ಅಂತ, ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟಿದ್ದಾರೆ. ಅಂತ ಕೆಲಸ ಮಾಡ್ಬಿಟ್ಟಿದ್ದಾಳೆ. ಓಡೋದವಳು ಎದುರುಗಡೆಯೇ ಮನೆ ಮಾಡಿಕೊಂಡು ಅಮ್ಮನಿಗೆ ಅಪ್ಪನಿಗೆ ಸಡ್ಡು ಓಡೋದು ನಿಂತಿರತಕ್ಕಂಥದ್ದು. ಯಾರ ಜೊತೆ ಓಡೋಗಿರೋದು? ಹಮಾಲಿ ಜೊತೆ. ಮನೆಯಲ್ಲಿದ್ದಂತ ಒಬ್ಬ ಹಮಾಲಿ, ಮನೆ ಕೆಲಸದವನು, ಅನ್ನ ತಿಂದು ದ್ರೋಹ ಮಾಡಿದವನು. ಖಂಡಿತ ನೆನ್ಪಿಟ್ಕೊಳ್ಳಿ, ಅಂಥವರಿಗೆ ಶತ್ರುಗಳು ಹುಟ್ಟೋದು. ಒಬ್ಬರ ಅನ್ನ ತಿಂದು ದ್ರೋಹ. ಹೌದು, ಮಕ್ಕಳು ಯಾರ್ಯಾರು ಸುಮ್ಮನೆ ನಿಮ್ ಹೋಟೆಲ್ ಹುಟ್ಲಿಕ್ಕೆ ಆಗೋದಿಲ್ಲ. ಒಬ್ಬ ಮಿತ್ರನಾಗಿದ್ದರೆ, ಮಿತ್ರತ್ವ ಕೆಲಸ ಮಾಡಿದ್ರೆ ಮಿತ್ರನಂತ ಮಗು ಹುಡ್ತಾನೆ. ಭಯ ಆಗುತ್ತೆ. ಅದೃಷ್ಟಕ್ಕೆ ನನ್ನ ತಂದೆ ಬದುಕಿರುವಷ್ಟು ದಿನ, ನನ್ನ ತಾಯಿ ಬದುಕಿರುವಷ್ಟು ದಿನ ಅವ್ರ ಬಾಯಿಂದ ಮಾತಾಡದ ಹಾಗೆ ನಾನೇನೋ ಸಿಟ್ಟಲ್ಲಿ ಅಂದ್ಬಿಟ್ಟಿರ್ತೇನೆ, ನೀವು ನನ್ನ ಹೆತ್ತವ್ರ ಅಂತ. ಯಾಕಂದ್ರೆ ನನಗೆ ಇದೆಲ್ಲ ಮದುವೆ ಸಂಬಂಧಗಳು, ಕುಟುಂಬಗಳು, ಈ ಬಂಧಗಳು ಯಾವುದೂ ಇಷ್ಟವಿಲ್ಲದೆ ಎಲ್ಲೋ ಇದ್ದವನು ನಾನು.
ನನಗೆ ಅದ್ರ ಬಗ್ಗೆ ಗಮನವೂ ಇಲ್ಲ, ಆ ಗಮನವೂ ಬೇಡ, ನಿರ್ಗಮನವೂ ಬೇಡ, ನಾನು ಎಲ್ಲೋ ಇರ್ತೇನೆ ಅಂತ ತಗೊಬಂದು ಈ ಥರದ್ದು ದೊಡ್ಡ ಕುಟುಂಬ ಹಾಕಿ ಗಂಟಾಕಿ ಒಂದು ಮದುವೆ ಅನ್ಸಿ ಏನೋ ಒಂದು ಪಾಪ ಬಂದಿರೋ ಆ ಹೆಣ್ಮಗು ನನ್ನಿಂದ ನೋವು ಅಂತಲೋ ಇನ್ನೊಂದು ಏನೋ ಅವಾಗವಾಗ ಒಂದೊಂದು ಸಮಯ ಏನೋ ಒಂದು ಮಾತುಗಳು ಬಂದಾಗ ನನ್ನಿಂದ ನಡೆದಿದೆ. ಆದ್ರೆ ಅವ್ರ ಬಾಯಿಂದ ಹೆತ್ರ ನಿನ್ನಂತ ಮಗನನ್ನ ಬದುಕಿರೋವಾಗಲೇ ಅನ್ನಿಸ್ಕೊಂಡಿದೆ. ನಮ್ ಗೌರವ 100 ಪಟ್ಟು ಮಾಡಿಬಿಟ್ಟಪ್ಪ. ನಮ್ಮ ಗೌರವ, ನಮ್ಮ ಎಲ್ಲವನ್ನ ನೋಡಿ, ಏನೋ ಅವ್ರೇನೋ ಪುಣ್ಯ ಮಾಡಿದ್ರೇನೋ ಹಿಂದಿನ ಜನ್ಮದಲ್ಲಿ ನನಗೇನೋ ದಾನ ಕೊಟ್ಟಿದ್ದಾರೆ, ಅದನ್ನ ನೆನೆಸ್ಕೊಂಡು ಋಣ ತೀರಿಸ್ಲಿಕ್ಕೆ ಆ ಕುಟುಂಬದಲ್ಲಿ ಹುಟ್ಟಿದ್ದೇನೆ ನಾ. ಋಣ ತೀರ್ಸ್ಕೊಳ್ಳಿಕ್ಕೆ, ನಿಮ್ಮ ಋಣ ತೀರ್ಸ್ಕೊಳ್ಳಿಕ್ಕೂ ಕೂಡ ಹಿಂದಿನ ಜನ್ಮದಲ್ಲಿ ನೀವು ನನಗೆ ತುಂಬಾ ಅನ್ನ ಕೊಟ್ಟಿದ್ದೀರಿ, ಬುದ್ಧಿ ಕೊಟ್ಟಿದ್ದೀರಿ, ಜ್ಞಾನ ಕೊಟ್ಟಿದ್ದೀರಿ, ಅದಕ್ಕೆ ಮರಳಿ ಕೊಡ್ಲಿಕ್ಕೆ ಈ ಜನ್ಮಕ್ಕೆ ಬಂದಿರ್ತಕ್ಕಂಥದ್ದು. ಯಾರೆಲ್ಲ ಮಕ್ಕಳಾಗಿ ಹುಡ್ತಾರೆ ಅನ್ನತಕ್ಕಂಥದ್ದು ಎಡವಟ್ಟು ಮಕ್ಕಳು, ಕೆಟ್ಟ ಮಕ್ಕಳು, ಬುದ್ಧಿಹೀನ ಮಕ್ಕಳು, ಬುದ್ಧಿಮಾಂದ್ಯ ಮಕ್ಕಳು, ಶಕ್ತಿಹೀನ ಮಕ್ಕಳು, ಅನಾರೋಗ್ಯ ಮಕ್ಕಳು, ಎಡವಟ್ಟು ಮಕ್ಕಳು, ಇದೆಲ್ಲ ಕೇಳ್ತಿರ್ತೀರಲ್ವಾ. ನೋಡಿ, ಇದೆಲ್ಲ ಹೇಳುತ್ತೆ ನಮ್ಮ ವೈದಿಕ. ಆಮೇಲೆ ಹಿಂದಿನ ಜನ್ಮದಲ್ಲಿ ಇನ್ನೊಬ್ಬರಿಗೆ ವಿಪರೀತ ಅಪಕಾರ ಮಾಡಿರೋದು, ದೋಚಿರೋದು, ಅವನ ಜೊತೆಯಲ್ಲಿ ಎತ್ಕೊಂಡು ಅವನಿಗೆ ಗೊತ್ತಿಲ್ದಿರ ನಂಬಿಕೆ ದ್ರೋಹ, ತಟ್ಟೆ ಸಮೇತ ಕದ್ದಿರೋದು, ಅನ್ನ ಸಮೇತ ಕದ್ದಿರೋದು, ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಗಲ್ಲಾನಲ್ಲಿ ಕೈ ಇಟ್ಟಿರೋದು, ಅವ್ರ ಬದುಕಿನಲ್ಲಿ ಕೈ ಇಟ್ಟಿರೋದು, ಅಪಕಾರವೇ, ಬೆನ್ನು ಚೂರಿ. ಚೆನ್ನಾಗಿ ಮಾತಾಡೋದು, ಅಲ್ಲಿ ಹಾಕಿರೋದು ಸರ್ವನಾಶಕ್ಕೆ. ಅವನೆಷ್ಟು ನೊಂದ್ಕೊಂಡು ಬೆಂದುಕೊಂಡು, ಅಯ್ಯ ಇವನನ್ನ ನಮ್ಮದೆ. ನಾವು ಕೆಲವ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತೀವಿ ಗೊತ್ತಾ. ನಮ್ಮ ಗುರುಗಳ ಕುಟುಂಬದಲ್ಲಿ ಹೀಗೆ, ಅಮ್ಮ ನೋಡಿದ್ಲೋ ಇಲ್ಲೋ, ನಮ್ಮ ಗುರುಪತ್ನಿ ಆ ತಾಯಿ ಜೀವ, ತಂದೆ ಇಲ್ಲದ ಮಗು ಅಂತ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದು ಅಂದ್ರೆ, ಆ 420 ಗುರು ನೀಚ ಅವನ ಜಾತಕದಲ್ಲಿ. ನೀಚ ಅಷ್ಟೇ ಅಲ್ಲ, 840 ವಕ್ರ. ಎತ್ತ ತಾಯಿನೂ ನಡು ದಾರಿನಲ್ಲಿ ಬಿಟ್ಟವನೆ. ಅವನಿಗೆ ಹಿಡ್ಕೊಂಡು ನೋಡೋರಿಲ್ಲ, ಹೇಳಬಾರ್ದು. ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರೆ ನಮ್ಮ ಗುರುಗಳ ಪತ್ನಿ ಪಟ್ಟ ಸಂಕಟ ನಮಗ್ ಗೊತ್ತಿದೆ. ಎಲ್ಲೋ ಇದ್ದವನಿಗೆ ಬದುಕು, ಇನ್ನೊಂದು ಮದುವೆ, ಕುಟುಂಬ, ಎಂತ ನಂಬಿಕೆ ದ್ರೋಹ ಆಗೋತ್ರ ಮಕ್ಕಳೇ. ಕಣ್ಣಲ್ಲಿ ನೀರ್ ಹಾಕೋಗಿ ನಾನು ಹೇಳಿದೆ, ಹಿಂದಿನ ಜನ್ಮದಲ್ಲಿ ಅದು ಯಾರ್ದು ಅಪಕಾರ ಮಾಡಿದ್ರು ಅವನ್ ಬಂದು ತಿರ್ಬೇಕಿತ್ತು, ಈ ತರದ್ ನೋವು ತಿನ್ನೋಕೆ ಅನುಭವಿಸಿ ಗಳಗಳ ಹತ್ತು ಬಿಟ್ರು ಅಮ್ಮ ಅವರು. ಏನಪ್ಪ ಈಗ ಹೇಳ್ಬಿಟ್ಟೆ, ಹೌದಮ್ಮ, ಇಂಥ ಒಂದು ನೋವು ತಿನ್ಬೇಕು ಅನ್ನೋದಾದ್ರೆ ನೀನ್ ಹೊತ್ತು ನಿನ್ನ ಮಕ್ಳು ನೋಡಿದ್ಯಲ್ವ, ನಿನಗ್ ಮಕ್ಳಿಲ್ಲ ಅಂದ್ರೂ ಕೂಡ ಹಿಡ್ಕೊಂಡು ಬೆಳೆಸಿ ಬದುಕು ಕಟ್ಸಿ ಮದುವೆಗೆ ನಿಂತು ದಾರೆ ಏರಿಸಿ ಅವನಿಗೆ ಆ ನಿಯತ್ತಿದೆಯಾ. ಒಂದು ನಮಗೇನಾದ್ರೂ ರಾಮನ ತರ ನೋಡಿ, ರಾಮ ಪಟ್ಟಾಭಿಷೇಕ, ರಾಮನವಮಿ, ರಾಮರು ಯಾವಾಗ್ಲೂ ಒಂದೇ ಒಂದು ಒಳ್ಳೇದಾಗ್ಬಿಟ್ರೆ ಅದನ್ನೇ 100 ಬಾರಿ ಮಾತಾಡೋರಂತೆ. 1000 ಕೆಟ್ಟದ್ ಮಾಡಿದ್ರು ಮಾತಾಡ್ತಿರ್ಲಿಲ್ಲ, ಒಂದು ಒಳ್ಳೇದು ಅದನ್ನೇ ನೆನ್ಸ್ಕೊಳ್ಳೋಂಥದ್ದು ಈ ಕಾಲದಲ್ಲಿ ಆಗಲ್ಲ. ನೀವು 1000 ಒಳ್ಳೇದ್ ಮಾಡಿದ್ರು ಒಂದು ಕೆಟ್ಟದನ್ನ ನೆನ್ಸ್ಕೊಳ್ಳೋಂಥ ಕರ್ಮ ಅಂದ ಬುದ್ಧಿ ನೋಡಿ. ಇಂಥವ್ರು ಮಕ್ಕಳಾಗಿ ಬರ್ತಾರೆ, ಮಕ್ಕಳ ರೂಪದಲ್ಲಿ ಬಂದು ನಿಮಗೆ ಬರೆಯೇ ಯಾರೋ ಪುಣ್ಯಾತ್ಕಿತ್ತಿ ಅಮ್ಮ, ತಂಪಾಗಿರಮ್ಮ ಅಂತ ಹೇಳಿರ್ತಾರೆ. ತಂಪಾದ ಮಕ್ಕಳು ಹುಡ್ತಾರೆ. ಯಾರಿಗೂ ಉಪಕಾರ ಮಾಡಿದಿರಲ್ವಾ, ಯಾರಿಗೂ ಒಂದು ಬೊಗಸೆ ಅನ್ನ, ಬೊಗಸೆ ಪ್ರಸಾದ, ನೀವು ಅವರನ್ನ ಏನು ಒಂದು ಮೇಲು ಕೀಳು ಅನ್ನದೆ, ಜಾತಿ ಧರ್ಮ ಅನ್ನದೆ ಎಲ್ಲರಲ್ಲೂ ಸಹಬಾಳತೆ ಕೊಡೋಣ, ತಿನ್ಸೋಣ, ಮಾಡೋಣ. ಅಲ್ಲಿ ಲೆಕ್ಕ ಹಾಕಿಲ್ಲ, ಇದು ಲೆಕ್ಕಾಚಾರ. ಇಲ್ಲಿಂದ ಮಾಡಿದಿರಲ್ವಾ, ಆ ಉಪಕಾರ ಮಾಡಿರೋ ಸ್ಮರಿಸ್ಕೊಂಡಂತ ವ್ಯಕ್ತಿ ಕೂಡ ನಿಮಗೆ ಮಗನಾಗಿ ಮಗಳಾಗಿ ಹುಡ್ತಾರೆ. ನಿಮ್ಮನ್ನ ಅಷ್ಟು ಸೇವೆ ಮಾಡ್ತಾರೆ. ಎಲ್ಲ ಮರ್ತು ಬಿಟ್ಟು, ಎಲ್ಲ ಮರ್ತು ಕಟ್ಕೊಂಡ್ ಗಂಡನ ಮನೆಗೂ ಹೋಗಲ್ಲ, ಕಂಡೀಷನ್ ಹಾಕ್ತಾರೆ. ನಮ್ಮ ಅಮ್ಮನ್ ನೋಡ್ಬೇಕು, ನೀನ್ ಆ ಕಂಡೀಷನ್ ಇದ್ರೆ ಒಪ್ಕೊಂಡ್ರೆ ಮದುವೆ, ಇಲ್ಲ ಅಂದ್ರೆ ಇಲ್ಲ, ಬಿಟ್ಬಿಡು. ಇಂಥ ತಾಯಂದಿರು ಕೂಡ ಇದ್ದಾರೆ, ನೀವು ನೋಡ್ತಿರ್ತೀರಿ. ನೀವು ನೋಡ್ತಿರ್ತೀರಿ. ಅದೇ ಹೆತ್ತು ಮಗ ತಂದೆನೇ ನೋಡಿರಲ್ಲ. ನಾನು ಗುರುಗಳ ಕುಟುಂಬದಲ್ಲಿ ನೋಡಿದ ದೊಡ್ಡ ಪ್ರೊಫೆಸರ್, ಸತ್ಯವಾಗ್ಲೂ ಹೇಳ್ತಾನೆ, ಅವರು ದೊಡ್ಡ ವೈದಿಕರು.
ಕಾಮಚೋರ್ ಅಂತಾನೆ ಹೇಳ್ಬಾರ್ದು ಮಕ್ಳು. ಅಷ್ಟು ವಿದ್ಯೆ ಏನು ಕೊಟ್ಟಿರೋದು. ಎದ್ದು ತಂದೆಗನ್ನ ಹಾಕಿಲ್ಲ ಅವನು ಕರ್ಕೊಂಡೋಗಿ 2 ದಿನ. ತನ್ನ ಕರ್ಮ ಕಳ್ಕೊಂಡಿಲ್ಲ. ನಂಬ್ತೀರಾ? ಇವತ್ತು ಮಗ ಮಾಡಿರೋ ಎಡವಟ್ಟು ಕರ್ಮ ರಿಟರ್ನ್ಸ್. ನಾನು ಅದನ್ನೇ ಹೇಳಿದ್ದು. ಅಪ್ಪನಿಗೆ ಅವತ್ತು ನೋಡಿಲ್ಲ, ಅದೆಷ್ಟು ಆಲಾಪ್ಸಿರುತ್ತೆ. ನೋಡ್ಲಿ ಈಗ ಮಗನ ರೂಪದಲ್ಲಿ. ಮಗನೂ ವಿದ್ಯಾವಂತ. ಅಲ್ಲೊಂದು ಎಡವಟ್ಟು ಮಾಡಿಟ್ಟು ತಟ್ಟೆನಲ್ಲಿ ಇಟ್ಟುಬಿಟ್ಟಿದ್ದಾನೆ. ನೆನಪಿಟ್ಕೊಳ್ಳಿ, ಮೂರ್ಖ ಮಗ ನೀವು ಇನ್ನೊಬ್ರಿಗೆ ಅಪಕಾರ ಮಾಡಿದ್ದೀರಿ. ದಡ್ಡ ಮಗ ಇನ್ನೊಬ್ರದ್ದು ದೋಚಿದ್ದೀರಿ. ಹೌದು, ಮಕ್ಕಳು ಎಲ್ಲೋ ಅವನ ಹಿಂದ್ಗಡೆನೆ ಯಾರ್ದೋ ಪ್ರೀತಿ ಹೆಸರಲ್ಲಿ, ನಂಬಿಕೆ ಹೆಸರಲ್ಲಿ, ನಂಬಿಕೆ ದ್ರೋಹ. ಇವಾಗ ಇವನ್ ಹಿಂದ್ಗಡೆ ನಿಂತ್ಕೋಬೇಕು ಸೇವೆ ಮಾಡ್ತಾ. ಅವ್ರ ಹಿಂದ್ಗಡೆ ಹೊರತು ನಿಮ್ ಹಿಂದ್ಗಡೆ ಇದ್ರಲ್ಲ, ಅವ್ರನ್ನ ಕೈ ಬಿಟ್ಬಿಟ್ರಿ ದುಡಿಸ್ಕೊಂಡು. ಅವ್ರೇನೋ ಮಾಡ್ತಾರೆ, ನಮ್ ದಣಿಗಳೇನೋ ಮಾಡ್ತಾರೆ, ನಮ್ಗೊಂದಷ್ಟು ಬಟ್ಟೆ ಕೊಡ್ತಾರೆ, ನಮ್ಗೊಂದಷ್ಟು ನೆರಳು ಕೊಡ್ತಾರೆ, ಎಲ್ಲ ಇದೆಯಲ್ಲ. ಇಷ್ಟಿರ್ಬೇಕಾದ್ರು ಒಂದು ಹಣ್ಣು ಕೊಡೋದಕ್ಕೆ. ಹೌದಲ್ವಾ? ನಾವು ಚೆನ್ನಾಗಿ ಮಾಡ್ಕೊಂಡು ಬೀದಿಲಿ ಹಾಕ್ಬಿಟ್ಟ ನೋಡಿ, ಅಲ್ಲಿ ಬರ್ತಾರೆ ಮಕ್ಕಳ ರೂಪದಲ್ಲಿ. ಇದು ಕರ್ಮ ರಿಟರ್ನ್ಸ್. ನಿಮ್ಮ ಮಕ್ಕಳು ಹಾಗೇನಾ? ಅವಾಗವಾಗ ನೊಂದ್ಕೋತಿರಲ್ವ, ನಮ್ಮ ಮಕ್ಕಳು ಯಾಕೆ ಹೀಗೆ ಅಂತ. ಇನ್ನು ಕೆಲವರು ಹೇಳ್ತಿರ್ತಾರೆ, ನೋಡಿ ಗುರುಗಳೇ ಅಂತ. ಇವತ್ತಿಗೂ ಮೈಸೂರಿಂದ ಒಂದು ತಾಯಿ, ನೇವಿ ಆಫೀಸರ್ ತಾಯಿ, ಏರ್ಫೋರ್ಸ್ ನೇವಿ ಆಫೀಸರ್, ಮಕ್ಕಳು ತಾಯಿನ ಹೆಂಗೆ ಇಟ್ಕೊಂಡಿದಾರೆ ಗೊತ್ತಾ? ನಾನು ಹೇಳಿದ್ದೆ, ನೀನು ಅದ್ ಪಡ್ಕೊಂಡ್ ಬಂದಿಲ್ಲ, ಇದನ್ನ ಪಡ್ಕೊಂಡ್ ಬಂದಿದ್ಯಾ. ದೇವ್ರಂತ ಮಕ್ಕಳು ಅಂತ. ಭಾಗ್ಯದೇವಿ ನೋಡ್ದ ಹಾಗೆ ಆ ತಾಯಿನ ನೋಡಿದ್ರೆ ನಾನು ಇವತ್ತಿಗೂ ಅವ್ರನ್ನ ತುಂಬಾ ತುಂಬಾ ಪ್ರೀತಿಸ್ತೇನೆ. ತುಂಬಾ ಗೌರವ ಅವ್ರಿಗೆ ನನ್ನ ಮೇಲೆ. ಅದು ಮರೀಲಾರ್ದು. ವರ್ಷಕ್ಕೊಮ್ಮೆ ಬಂದು ಮಾತಾಡ್ಸ್ಕೊಂಡು ಎಂತ ಹೆಣ್ಮಕ್ಳು ಗೊತ್ತರ ಪಡ್ಕೊಂಡ್ ಬರ್ಬೇಕು ಅನ್ನೋದೇ. ಯಾರಿಗೋ ಉಪಕಾರ ಮಾಡಿದ್ದೀರಿ, ಯಾರಿಗೋ ಧರ್ಮ ಮಾಡಿದಿರಿ, ಯಾರಿಗೋ ಕೈ ಹಿಡ್ದಿದ್ರಿ. ಅವರು ನೀನು ಹೊಟ್ಟೆ ತಂಪಾಗಿರ್ಲಿ ಅಂದ್ರಲ್ಲ, ಅದಕ್ಕೆ ನಿಮ್ ಹೊಟ್ಟೆ ನಾನು ತಂಪು ಮಾಡ್ಲಿಕ್ಕೆ ಬಂದಿರೋದು. ಅಯ್ಯ ನಮ್ಗೆ ಯಾರು ಇಲ್ವಂತ ಅವ್ರು ಹೊಟ್ಟೆ ಹಿಂಗ್ ಹಿಡ್ಕೊಂಡ್ರಲ್ವಾ, ಅಯ್ಯ ನೋಡಿ ನಿಮ್ ಹೊಟ್ಟೆಗೆ ಬೆಂಕಿ ಬೀಳ್ಲಿಕ್ಕೆ. ಆ ಬೆಂಕಿ ಅಂತ ಮಕ್ಕಳು ಹುಟ್ಟಿರುವುದು ನೆನಪಿಟ್ಟುಕೊಳ್ಳಿ. ನನ್ಗೆ ಇನ್ನೂ ಒಬ್ರು ಗುರುಗಳು, ನಾನು ಹೇಳ್ತಲೇ ಇರ್ತಿದ್ದೆ, ಗುರುಗಳ ಮಗ, ತುಂಬಾ ದೊಡ್ಡ ರೈಟರ್ ಅವರು, ಜ್ಞಾನಪೀಠ ಪ್ರಶಸ್ತಿಗೆ ಹತ್ರ ಬರ್ತಕ್ಕಂಥ ವ್ಯಕ್ತಿತ್ವ. ನನ್ನ ಎನಿಗ್ಮಾ ಕನ್ನಡ ಅನ್ನೋದು ಅವರೊಂದಿದು. ಅವ್ರ ಮಗ ತುಂಬಾ ಪರಿಚಯ. ಹೇಳ್ತಿದ್ದೆ, ತಂದೆ ತಾಯಿ ನೋಡು, ತಂದೆ ತಾಯಿ ಸೇವೆ ಮಾಡೋ. ಅವನ ಕೈಯಲ್ಲಿ ದುಡ್ಡು ಅವತ್ತಿನ ಕಾಲಕ್ಕೆ 15,000 ಅಂದ್ರೆ ಇವತ್ತು ಕಡಿಮೆ ಅಂದ್ರು ಒಂದು 5 ಲಕ್ಷ. ದಿನಕ್ಕೆ 3 ಡ್ರೆಸ್ ಚೇಂಜ್, 3 ಸೆಂಟು. ಸೀಸನ್ಗೆ ತಕ್ಕಂತ ಬಟ್ಟೆ, ಸೀಸನ್ ತಕ್ಕಂಥದ್ದು. ಒಂದಿನ ತಗೋತಿದ್ದಾನೆ ಒಂದು 10 ಜೊತೆ. ನಾನು ನೋಡ್ಬಿಟ್ಟು ದಂಗ ಆಗ್ಬಿಟ್ಟೆ. ಓ, ಅಪ್ಪನಿಗೆ ಇರೋ ಸೋದರಿಗೆ ಎಲ್ಲ ತಗೋತಿದ್ದಾನೆ ಅಂತೇಳ್ಬಿಟ್ಟು ಕಂಗ್ರಾಟ್ಸ್ ಕಣಪ್ಪ. ಆ ಪುಣ್ಯಾತ್ಮನ ಹೊಟ್ಟೆನಲ್ಲಿ ನನ್ನ ಮನಸ್ಸಲ್ಲಿ ಹುಟ್ಟಿರೋದಕ್ಕೆ ಎಂತ ಗುಣ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ತಗೋತಿದ್ದೆ. ಇದು 1 ವಾರಕ್ಕೆ ನನಗೆ ಸಾಕಾಗಲ್ಲ ಅಂತ ಹೇಳ್ದ. ತಮ್ಮಂದಿಗೆ ಅವ್ರು ಮಾಡ್ಕೋತಾರೆ, ತಂದೆಗೆ ಬದುಕಿರೋ ಅಷ್ಟು ದಿನ ಒಂದ್ ಜೊತೆ ಬಟ್ಟೆ ಕೊಡ್ಸಿಲ್ಲ, ಒಂದ್ ಜೊತೆ ಚಪ್ಪಲಿ ಕೊಡ್ಸಿಲ್ಲ, ಅಮ್ಮನ್ಗೊಂದು ಒಳ್ಳೆ ಸೀರೆ ಕೊಡ್ಸಿಲ್ಲ, ಒಂದು ಬ್ಲೌಸ್ ಪೀಸ್ ಕೊಡ್ಸಿಲ್ಲ, ಒಂದು ದೇವಸ್ಥಾನ ಕರ್ಕೊಂಡೋಗಿಲ್ಲ. ಇದ್ದ ಶೋಕಿಗಳು ಹೀಗೆ ಎದ್ದು ಬಿಟ್ಟಿದ್ದೆ. ನಾನು ಆದಷ್ಟು ತುಂಬಿಸೋದು ಅಲ್ಲೋಟಕ್ಕೆ ಸಿಹಿ. ಇವತ್ತು ಆ ಪುಣ್ಯಾತ್ಮನ 3 ಮಕ್ಕಳು 3 ದಾರಿ ನೋಡ್ಬೇಕು. ಏನಕ್ಕೋ ಎತ್ತಿದ್ದೀನಿ, ಏನೋ ಮಕ್ಕಳು ಇದು ಅಂತ ನೇರವಾಗಿ ಹೇಳ್ದೆ. ನೀನು ಮಾಡಿದ್ದು ಎತ್ತವರು ಅವರೆಷ್ಟು ಆಲಾಪ್ಸಿರೋಲ್ಲ. ಮದುವೆ ವಿಚಾರ, ಕುಟುಂಬದ ವಿಚಾರ, ಜವಾಬ್ದಾರಿಯ ವಿಚಾರ, ಯಾವುದರಲ್ಲಾದರೂ ನಂದೇ ತೊಳ್ಕೊಳಕ್ಕಿಲ್ಲ ಅಂದ್ಬಿಟ್ಟೆ. ಯಾಕೆ ಕೊಟ್ಟಿರ್ಲಿಲ್ವಾಗ? ಕೊಟ್ಟಾಗ ನೀನ್ ಕೊಟ್ಟಿದ್ರೆ ಅಲ್ವಾ ದೇವ್ರು ನಿನ್ ಕಷ್ಟ ಕಾಲಕ್ಕೆ ಯಾರ್ದೋ ಮೂಲಕ ಬಂದು ಕೈ ಹಿಡಿಯೋದು. ಗುರುಗಳೇ ಈಗ ಏನ್ ಮಾಡೋದು ನನ್ಗೆ ಹಿಂಗೆ ಅಂತ ಅವತ್ತು ಹೇಳಿದ್ನಲ್ಲಪ್ಪ, ನಿಮ್ ತಂದೆ ಕರ್ಕೊಂಡೋಗಿ ಒಂದೊಳ್ಳೆ ಊಟ ಕೊಡ್ಸೋ, ಒಂದೊಳ್ಳೆ ಬಟ್ಟೆ ಕೊಡ್ಸೋ, ಒಂದೊಳ್ಳೆ ಕ್ಷೇತ್ರಕ್ಕೆ ಅಮ್ಮ ಅಪ್ಪನ ಕರ್ಕೊಂಡು ಹೋಗ್ಬಾರೋ. ದುಡಿತಲೇ ಇದ್ದಾನ ಅವನೊಂದು ಕೂಲಿ ಕೆಲಸ. ಇಲ್ಲ, ಅದ್ರ ಕಡೆ ಗಮನವೇ ಇಲ್ಲ. ನಾವ್ ಅದೇ ಮಾಡೋದು. ದೇವರು ನಮಗೆ ಕೊಟ್ಟಾಗ ನೆನ್ಪಿಟ್ಕೊಳ್ಳಿ, ಲೆಕ್ಕ ಇಡಬಾರ್ದು. ಅವನು ಲೆಕ್ಕ ಇಲ್ದೆ ಅಲ್ವಾ ನಮಗ್ ಕೊಟ್ಟಿರೋದು. ನಮ್ಮ ಲೆಕ್ಕಾಚಾರದಿಂದೆಲ್ಲ ಬಂದಿದ್ದು. ಮೂರ್ಖ ಶಿಖಾಮಣಿಗಳು ನಾವು.
ನಮ್ಮದಲ್ಲ, ನಮ್ಮ ಬುದ್ಧಿವಂತಿಕೆ ಅಲ್ಲ. ನೆನಪಿಟ್ಕೊಳ್ಳಿ, ನಮ್ಮ ಶಕ್ತಿ ಅಲ್ಲ. ನೀವೇನಂದರು ನಮ್ಮ ಶಕ್ತಿ ಅಲ್ಲ. ದಿಸ್ ಇಸ್ ನಾಟ್ ಅವರ್ ಸ್ಟ್ರೆಂತ್, ಅವರ್ ನಾಲೆಜ್, ಅವರ್ ಬ್ರೈನ್, ಅವರ್ ಸಮಥಿಂಗ್. ತಿಳ್ಕೊಳ್ಳದೆ ಯೋಚನೆ ಮಾಡಬೇಡಿ ಮಕ್ಕಳ, ದಯಮಾಡಿ. ದೇವರು ನಿಮ್ಗೆ ಏನಾದ್ರು ಕೊಟ್ಟಿದ್ದಾನೆ ಅಂದ್ರೆ ಯಾರೋ ಈಗ ಅನ್ಬೇಕು, ಅಯ್ಯ ಒಳ್ಳೇದಾಗ್ಲಿ, ಕೊರಗಬೇಡಿ. ಏನ್ ಮಾಡೋದು ಗುರುಗಳೇ, ಏನ್ ಮಾಡೋದು? ಇಂಥ ಮಕ್ಕಳು ಬಂದ್ಬಿಟ್ಟಿದ್ದಾರೆ, ನಮಗ್ ನೋವು ಕೊಡೋದೆ. ಪುಟ್ಟು ವಿರಾಮ ತಗೊಂಡು ತಿಳಿಸ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಒಂದ ಒಪ್ಪಿಕೊಳ್ಳಿ, ಇಲ್ಲ ಬಿಟ್ಟುಕೊಳ್ಳಿ. ಎರಡೇ. ಒಂದ ಒಪ್ಪಿಕೊಳ್ಳಿ, ನಮ್ಮ ಪಾಲಕ್ ಬಂದಿದ್ದು ಇಷ್ಟೇ, ಅನುಭವಿಸಿ. ನೀವು ಬಿಡಲ್ಲ. ಕರ್ಣನನ್ನ ಅವತ್ತು ಬಿಟ್ಟಿಲ್ಲ, ಅವನಿನ್ನೂ ಬೆಂಕಿ ಹಚ್ಬಿಡ್ತಿದ್ದ. ನೆನ್ಪಿಟ್ಕೊಳ್ಳಿ. ಕಂಸನನ್ನು ತುಂಬಾ ಜನಕ್ಕೆ ಗೊತ್ತಿಲ್ಲ, ಅವರಮ್ಮ ಪದ್ಮಾವತಿ ಸತ್ತೋದ ಅಂತ ಮಾಡ್ಬಿಡ್ಬೇಕಿತ್ತು. ಅಯ್ಯೋ ಮಗ, ನನ್ನ ಮಗ, ಗಂಡನಿಗೂ ಗೊತ್ತಿಲ್ಲ, ಕಂಸನಿಗೆ ಗೊತ್ತಿಲ್ಲ ತಾನು ತನ್ನ ಹುಟ್ಟಿಗೆ ಏನ್ ಕಾರಣ ಅಂತ. ಅವತ್ತೇ ಬಿಟ್ಟಿದ್ದಿದ್ರೆ ನಾವು ಬಿಡಲ್ಲ. ದುರ್ಯೋಧನ ಹೊಡೆದಾಗ್ಲೇ, ಅವನು ಅಟ್ಲೀಸ್ಟ್ 9 ವರ್ಷದ ಮಗ ಆದಾಗಲಾದ್ರೂ ಹೇಳ್ತಾರೆ ವಿದುರ, ಇವನು ಯಾರೋ ಇವನೋ ಅಂತ. ಇಲ್ಲ, ನೀವು ಬಿಡಲ್ಲ, ನೀವು ಒಪ್ಕೊಬಿಟ್ಟಿದ್ದೀರಿ. ಬಿಟ್ಟು ಬಿಡಬೇಕು. ಗೆಟ್ ಔಟ್, ನನ್ ಬದುಕು ಸಾಕಪ್ಪ, ಮಕ್ಕಳು ನೆಮ್ಮದಿ ತಂದು ಕೊಡ್ಬೇಕು. ಏನ್ ಎತ್ತಿದ್ದೀವಿ ಅಂತಲ್ಲ, ತಗೋಬಂದು ಅಂಥವನ್ನ ಇವತ್ತು ಬಿಟ್ರಿ. ನರಹಂತಕ ವೀರಪ್ಪನ್ ಬರೀ ಆನೆಗಳನ್ನ ಕತ್ತರಿಸ್ತಿದ್ದ, ದಂತಗಳನ್ನ ಕತ್ತರಿಸ್ತಿದ್ದ, ಅದು ಅವನಿಗೋಸ್ಕರನ. ಶ್ರೀಗಂಧವನ್ನ ಕತ್ತರಿಸ್ತಿದ್ದ ಅವನಿಗೋಸ್ಕರನ. ಕಾಡಲ್ಲಿ ಇತ್ಕೊಂಡು ಮಳೆ, ಗಾಳಿ, ಕ್ರೂರ ಪ್ರಾಣಿಗಳ ನಡುವೆ ಅವೆಲ್ಲ ಡೀಲ್ಗಳು ಬೇರೆ ಇತ್ತು. 90%, 100%. ಒಂದ್ 5 ಕೋಟಿ ದೋಚ್ಕೊಂಡಿದ್ರು ಅಂದ್ರೆ ಅವನ ಕೈಗೆ ಒಂದು 5 ಲಕ್ಷ ಕೊಟ್ಟರು. ವೀರಪ್ಪನ್ ಅಂತ. ಅಷ್ಟೇ ಸತ್ಯ. ಅದಕ್ಕೆ ಮೀರಿದ ನರಹಂತಕ ನಿಮ್ಮ ಮನೆಗೆ ಬಂದು ನಿಂತ್ಕೋತಾನೆ, ನಿಮ್ಮ ಮಗಳಾಗಿ ನಿಂತ್ಕೊಬಿಡ್ತಾರೆ. ತೊಲಗಿಸಿ ಬಿಡಿ, ಬೇಜಾರೇ ಮಾಡ್ಕೋಬಿಡಿ. ನೀವು ಬುದ್ಧಿವಂತರಲ್ಲಪ್ಪ, ಎಲ್ಲೋ ಬದುಕು ಹೋಗ್ರಿ, ನಮ್ಮ ಹೆಸರು ಕೂಡ ಬಳಸಬಾರ್ದು, ನಮ್ಮ ಮನೆತನ, ನಮ್ಮ ಹೆಸರು ಎಲ್ಲ ಬಿಟ್ಬಿಡಿ. ಇಲ್ಲ, ನೀವು ಎದ್ದೋಗ್ಬಿಡಿ, ಎಲ್ಲ ಗುರುಜಿ ಅನುಭವಿಸ್ಕೊಳ್ಳಿ. ಇಷ್ಟೇ ನಾನು ಹೇಳೋದು. ಒಪ್ಕೊಂಡು ಕಣ್ಣೀರು ಹಾಕೊಂಡು ಅಯ್ಯೋ ಗುರುಗಳೇ ಅಂತ ಅದೇ ರಾಗ, ಅದೇ ಪಿಟೀಲು. ನಿಮ್ಗೆ ಗೊತ್ತಿದೆಯಾ, ಬಹುದೊಡ್ಡ ಉದ್ಯಮಿ ನಂಬರ್ 1, ನಮಗೆ ಗೊತ್ತಿಲ್ಲ, ಅವ್ರ ಕುಟುಂಬದಲ್ಲಿ ಈ ತರದ್ದೊಂದು ನಡೆಯುತ್ತೆ. ನಮ್ಮ ವೈದಿಕ ಗುರುಗಳು ಹೇಳ್ತಾರೆ, ತೆಗೆದಿಡೋ, ವಿಲ್ ಬಿ ಎವರ್, ತೆಗೆದಿಡ್ತಾರೆ ಎವರ್, ಚೆನ್ನಾಗಿದ್ದಾರೆ. ಬಹುದೊಡ್ಡ ರಾಜಕಾರಣಿಯ ಕುಟುಂಬ, ಇವನನ್ನು ತೆಗೆದಿಡೋ, ಇಲ್ಲ ಮುಳುಗು ನೀರು ತರಿಸ್ಬಿಡ್ತಾನೆ, ನೀವು ಊರ್ಜಿತ ಆಗಲ್ಲ. ತೆಗೆದಿಡ್ತಾರೆ. 50 ತಲೆಮಾರಿಗಾಗುವಷ್ಟು ದುಡ್ಡು, 5 ತಲೆಮಾರಿಗಾಗುವಷ್ಟು ಮುಖ್ಯಮಂತ್ರಿ ಪಟ್ಟಗಳೆಲ್ಲ ತಂದಿಟ್ಕೊಂಡು, ಪಟ್ಟಗಳು ತನ್ನ ತಟ್ಟೆಯಲ್ಲಿ ಇಟ್ಕೊಬಿಟ್ಟಿದ್ದಾರೆ.
ದಟ್ ಇಸ್ ದ ಬ್ಯೂಟಿ. ನೀವು ಬಿಡೋಕ್ ರೆಡಿ ಇಲ್ಲ, ಅದಕ್ಕೆ ಇದು ಸಿಗಲ್ಲ. ಅಕ್ಕಿ ಮೇಲೇನೂ ಆಸೆ, ನೆಂಟ್ರ ಮೇಲೇನೂ ಆಸೆ, ಎರಡೂ ಆಗೋದಿಲ್ಲ ಮಕ್ಕಳೇ, ಎರಡೂ ಆಗೋದಿಲ್ಲ. ನೀವು ಕರೆಂಟಲ್ಲಿ ಕೈ ಇಟ್ಬಿಟ್ಟಿದ್ರಿ, ಬಿಟ್ರೇನೆ. ಅದಕ್ಕೆ ಕರೆಂಟ್ನ ಮುಟ್ಟೋಗಿ ಹಿಂಗ್ ಮುಟ್ಟೋದಿಲ್ಲ. ನಮ್ಮ ಒಂದು ಯಾವ ರೀತಿ ಅಂದ್ರೆ ಏನಾದ್ರೂ ಹಿಂಗೆ ಅನ್ನೋದು ನಾವು. ಸೊ ಹಿಂಗಂತೀವಿ, ಹಿಂದಕ್ಕೆ ಇಡ್ಬೇಕು ಹೀಗೆ. ಸೊ ಅಲ್ಲಿ ಕರೆಂಟ್ ಹೊಡಿತಿದ್ದೆ, ಅದ್ರಲ್ಲೇ ಕೈ ಹಿಡಿಸ್ಕೊತೀನಿ ಅಂದ್ರೆ ನಿಮ್ಮನ್ನು, ನಿಮ್ಮ ಪರಿವಾರದವನು, ನಿಮ್ಮ ಹೆಸರು, ನಿಮ್ಮ ಕುಟುಂಬ ಎಲ್ಲ ಗಾಲಿ. ನಮ್ಮ ಗುರುಗಳು ಕುಟುಂಬದಲ್ಲಿ ಇಬ್ಬರನ್ನ ಬಹಿಷ್ಕಾರ ಮಾಡಿದ್ದಾರೆ, ವಯಸ್ಸಿಗೆ ಬಂದಿರೋರ್ನ. 4 ಜನರನ್ನ. ತಮಾಷೆ ಏನಂದ್ರೆ ಸತ್ತಾಗ ಕೂಡ ಹಿರಿಯರಿಬ್ರು, ಅವರಿಬ್ರು ಹೆಸರು ಮನೆಯಲ್ಲಿ ಇವತ್ತಿಗೂ ನನಗ್ ಮಾತ್ರ ಗೊತ್ತಿದೆ. ಅವರಿಬ್ರು ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಳಿದ್ದಾರೆ, ಎಲ್ಲ ಇದ್ದಾರೆ. ಹಾಗಾಗಿ ನನಗ್ ಸಿಗ್ತಿರ್ತಾರೆ ಹೆಂಗಿದ್ದಾರೆ ಅಂತ. ಇನ್ನೊಮ್ಮನ್ ಕರೆದೇ ಇಲ್ಲ. ನೀವ್ ಯಾವತ್ತೂ ಸತ್ತೋಗ್ಬಿಟ್ಟಿರೋ ಅವ್ರ ಪಾಲ್ಗೆ. ಸತ್ ಮೇಲೆ ಏನಕ್ಕೆ ಆ ಮನೆ ವಿಚಾರ ಮಾತಾಡ್ತೀರಿ? ಬದುಕಿರೋವಾಗ್ಲೇ ನೀವು ಅವ್ರನ್ನ ಜೀವಂತ ಊತ ಹಾಕ್ಬಿಟ್ರೆ ನೆಮ್ಮದಿಯಾಗಿದ್ದಾರೆ ಅವ್ರು. ಎಲ್ಲೋ ಹೋದ್ಮೇಲೆ ಆದ್ರೂ ನೆಮ್ಮದಿಯಾಗಿದ್ದಾರೆ. ತಿರ್ಗಾ ಹೋಗಿ ಆ ಕುಟುಂಬಕ್ಕೆ ಸೇರ್ಕೋತೇವೆ, ಮಾಡ್ತೇವೆ. ಯಾರಿಗೂ ನೀವು ಗೊತ್ತೇ ಇಲ್ಲ, ನಿಮ್ ಮುಖಗಳು ನೆನಪಿಲ್ಲ, ಬಿಟ್ಬಿಡಿ. ಎಲ್ಲೋ ಬದುಕು ಹೇಸಿಗೆನಲ್ಲಿ ಹಂದಿಗಳ ಜೊತೆನಲ್ಲಿ ಬದುಕ್ಬಿಟ್ಟಿದ್ರಿ, ಅಲ್ಲೇ ಬದುಕು ಹೋಗ್ರಿ. ನಿಮಗ್ ನೀವೇ ತೃಪ್ತಿ, ಅಷ್ಟೇ ನೀವು ಪಡ್ಕೊಂಡು ಬಂದಿಲ್ಲ. ಡನ್ ಅಷ್ಟೇ ಮಕ್ಕಳೇ. ಒಳ್ಳೇದಾಗಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಾರದ ಭವಿಷ್ಯಕ್ಕೆ ಬಂದ್ಬಿಡೋಣ. ಸ್ವಲ್ಪ ಎಚ್ಚರಿಕೆ ಲೇವಾದೇವಿಗಳಲ್ಲಿ ಮೇಷರಾಶಿ. ದುಡುಕಿನ ಲೇವಾದೇವಿ, ಹೌದು, ಕುಜ ಬೇರೆ. ಇನ್ನೊಂದು ವಿಶೇಷವಾಗಿ ಕೆಲವೊಂದು ಕದಲಿಕೆಗಳಾಗ್ತಕ್ಕಂಥದ್ದಾಗುತ್ತೆ. ಬಂದು ಬದಲಾಗ್ತಕ್ಕಂಥದ್ದಿದ್ದಾನೆ 3ನೇ ತಾರೀಕಿಗೆ. ನೀವು ಸ್ವಲ್ಪ ಹುಷಾರಾಗಿರಿ. 12ನೇ ಮನೆಗೆ ಬರ್ತಾನೆ. ಆದ್ದರಿಂದ ಕೆಲವೊಂದು ವಿಸ್ಫೋಟಗಳು ನಡೀತಕ್ಕಂಥದ್ದಾಗುತ್ತೆ. ಶನಿ, ಕುಜ, ಸೂರ್ಯ ದುರಮಟ್ಟದ ವ್ಯಕ್ತಿಗಳಿಗೆ ಬಹುದೊಡ್ಡ ಸಂಕಷ್ಟ. ಅಧಿಕಾರಿಗಳು, ಮಿಲಿಟರಿ, ಪೊಲೀಸು, ರೆವಿನ್ಯೂ ಡಿಪಾರ್ಟ್ಮೆಂಟ್, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ರಿಸ್ಕಿ ಪ್ರಾಜೆಕ್ಟ್ಸು, ಟ್ರಾನ್ಸ್ಪೋರ್ಟು, ಭೂಮಿ, ಮನೆ, ಈ ಥರದ ಒಂದು ವ್ಯವಹಾರ, ಉದ್ಯೋಗ, ಎಳೆದಾಟಗಳಲ್ಲಿ ಸ್ವಲ್ಪ ಉಂಟು. ತುಂಬಾ ಹುಷಾರಾಗಿದ್ಬಿಡಿ. ದುರ್ಗಾ ಸಪ್ತಶ್ರುತಿ ಇದನ್ನ ಜಪ ಮಾಡ್ಕೊಳ್ಳೋದು. ಮನೆಯಲ್ಲಿ ರುದ್ರ ದಿಗ್ಬಂಧನಗಳು. ತುಂಬಾ ದೊಡ್ಡವರಾಗಿದ್ದೀರಿ, ತುಂಬಾ ದೊಡ್ಡ ವ್ಯವಸ್ಥೆ, ಕೆಲಸ ಕಾರ್ಯ, ಯು ವಿಲ್ ಬಿ ಸೀಸ್ಡ್. ಸ್ಟ್ರೈಟ್ ಟ್ರೈನೇ ನಿಮ್ಮ ಮನೆಗೆ ನುಗ್ಗುತ್ತೆ. ಯಾವ್ದೋ ಸೈಕಲ್ ಬಂದ್ ಗುದ್ದಿದ್ರೆ, ಬೈಕ್ ಬಂದ್ ಗುದ್ದಿದ್ರೆ ಒಂದು ಟ್ರ್ಯಾಕ್ಟರ್ ಅಂತ, ಹಂಗಲ್ಲ. ಪೆಟ್ರೋಲ್ ಟ್ಯಾಂಕರೇ ಮನೆಗೆ ನುಗ್ಗಿ ಬ್ಲಾಸ್ಟ್ ಮಾಡ್ಬಿಡುತ್ತೆ. ಅಂಥದ್ದೊಂದು ವಿಚಿತ್ರಗಳು ನಡೆಯತಕ್ಕಂಥ ವಾರ ಇದು. ಬರೀ ಮೇಷ ಅಲ್ಲ, ಎಲ್ಲರಿಗೂ ಹುಷಾರು. ಸೊ ಆ ರೀತಿ ಸಂಗಮ, ದಗ 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 ದಗ. ಶನಿ ಬಂದು ಆಯಿಲ್, ಕುಜ ಬಂದು ಪೆಟ್ರೋಲ್, ಸೂರ್ಯ ಬೆಂಕಿ, ವಿಸ್ಫೋಟವೇ ಬಹುದೊಡ್ಡ ನಾಯಕರ ಒಂದು ರೀತಿ ಎಳೆದಾಟ, ಇದೆಲ್ಲವನ್ನು ಸೂಚಿಸ್ತಿದೆ. ಎಲ್ಲರೂ ಒಂದು ದುರ್ಗಾ ಸಪ್ತಶ್ರುತಿ, ದುರ್ಗಾ ಪಾರಾಯಣ, ರುದ್ರ ನಮಕ, ರುದ್ರ ಚಮಕ, ಇವುಗಳ ಜಪ, ಮಹಾಮೃತ್ಯುಂಜಯ ಮಂತ್ರ ಜಪ, ಇವುಗಳನ್ನ ನೋಡ್ತಕ್ಕಂಥದ್ದು ಮಾಡಿ, ಕೇಳ್ತಕ್ಕಂಥದ್ದು, ಪಠಿಸ್ತಕ್ಕಂಥದ್ದು ಮಾಡಿ. ಮುಖ್ಯವಾಗಿ ಮೇಷರಾಶಿ ಎಚ್ಚರಿಕೆ, ದೊಡ್ಡ ರಿಸ್ಕು. ಇನ್ನೊಂದು ಏನು ಬೇಡ, ಆಗುತ್ತಾ ಮನೆಯಲ್ಲಿ ನೀವು ತುಂಬಾ ದೊಡ್ಡವರು, ದೊಡ್ಡ ವ್ಯವಸ್ಥೆಗಳು, ದೊಡ್ಡ ಕೆಲಸ. ಮನೆಯ 8 ದಿಕ್ಕಿಗಳಿಗೂ ರುದ್ರ ದಿಗ್ಬಂಧ ಆಗಬೇಕು, ಮಹಾಕಾಳದ ದಿಗ್ಬಂಧ ಆಗಬೇಕು. ನೀವು ದೊಡ್ಡವರಾಗಿದ್ರೆ ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆ, ದೊಡ್ಡ ಜವಾಬ್ದಾರಿಗಳು, 100 ಮಂದಿ ನಿಮ್ಮನ್ನು ನಂಬ್ಕೊಂಡಿದ್ದಾರೆ, ನಡೆಸ್ತಿದ್ದೀರಿ, ನೋಡ್ತಿದ್ದೀರಿ. ಇಂಥದ್ದೊಂದಿದ್ರೆ ಎಚ್ಚರಿಕೆ ಎವ್ರಿವೇರ್. ಇನ್ನು ವಿಶೇಷವಾಗಿ ವೃಷಭ ರಾಶಿ. ಶುಕ್ರ, ಕುಜ, ವಾವ್, ಹೋಟೆಲ್ ಇಂಡಸ್ಟ್ರಿ, ವಿಲ್ಲಾಸು, ರೆಸಾರ್ಟ್ಸು, ಪ್ರಾಪರ್ಟಿ ಡೆವಲಪ್ಮೆಂಟು ಹಾಕಿ ನಿಂತಿದ್ದೀರಿ. ಈಗ ಒಂದೊಳ್ಳೆ ರಿಸಲ್ಟ್ಗಳು ಬರತಕ್ಕಂಥದ್ದು. ತಾಳಿದವನು ಬಾಳಿಯಾನ್. ಶನಿ 11ನೇ ಮನೆ, ಶುಕ್ರ 11ನೇ ಮನೆ, ಕುಜನ ಒಂದು ಮೂವ್ಮೆಂಟ್ ನಡೀತಕ್ಕಂಥದ್ದು ಆಗುತ್ತೆ. ಬ್ಯೂಟಿಫುಲ್. ಗುರು ಬೇರೆ 2ನೇ ಮನೆಯಲ್ಲಿ. ಈ 60-62 ದಿನ ಇದೆಯಲ್ಲ ವೃಷಭ ಲಗ್ನ, ವೃಷಭ ರಾಶಿ, ವಾವ್, ಫ್ಲೋ, ಬ್ರಹ್ಮಾಸನಂ ಅನ್ನತಕ್ಕಂಥ ಒಂದು ಭಾವ. ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ತುಂಬಾ ದೊಡ್ಡ ದೊಡ್ಡ ವಿಲ್ಲಾಸು, ತುಂಬಾ ದೊಡ್ಡ ರೆಸಾರ್ಟ್ಸು, ಪಬ್ಬು, ಕ್ಲಬ್ಬು, ಮೋಜು, ಮಸ್ತಿ, ಕಲಾವೇದಿಕೆ, ಇಂತಹ ಒಂದು ವೃತ್ತಿ ವ್ಯವಹಾರಗಳು ಅದ್ಭುತವಾಗಿರ್ತಕ್ಕಂಥ ವಾರ.
ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ನೋಡಿಕೊಂಡು ಇನ್ನೂ 60-65 ದಿನ ಜಾಗರೂಕತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ನಿಮ್ಮ ಹತ್ರ ದುಡ್ಡಿದೆ, ಇಂಡೆಕ್ಸ್ 30 ಇಲ್ಲ 50 ಸ್ಟಾಕ್ಸ್ ಅಲ್ಲಿ ಈಗ ಹಾಕ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬೇಡಿ. ಗುರು ಕಟಕಕ್ಕೆ ಬಂದ ಮೇಲೆ ಅದೊಂದು ಅದ್ಭುತ. ಲಾಂಗ್ ರಿಟರ್ನ್ಸ್ ಅನ್ನೋ ಶನಿಯನ್ನ ಅದ್ಭುತವಾಗಿ ಗುರು ನೋಡೋದ್ರಿಂದ, ಸೊ ದಾಟ್ ಇಸ್ ಯಾಕೆ ಹಿಂಗೆ ಕುತ್ಕೊಂಡಿದ್ವಿ ನಾವು, ಸುಮ್ಮನೆ ತಲೆ ಕೆಡ್ಸ್ಕೋಬೇಡಿ. ಜಮೀನುಗಳಲ್ಲಿ ಹಾಕ್ತಿವಿ, ಅದನ್ನ ಗುತ್ತಿಗೆ ಕೊಡ್ತೇವೆ. ಒಳ್ಳೆ ಗುತ್ತಿಗೆದಾರರು, ರೇಷ್ಮೆ, ಹಣ್ಣು, ತರಕಾರಿ, ಈ ಒಂದು ಗ್ರೀನ್ ಹೌಸು, ಹಾರ್ಟಿಕಲ್ಚರು, ಈ ಥರದ್ರಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ತಾಕತ್ತಿದೆ ನಿಮಗೆ, ಮಾಡಿ ಅದ್ಭುತ. ಮಿಥುನ ರಾಶಿ, ಕುಜ ಈ ವಾರ ನಿಮ್ಗೆ ದಶಮಕ್ಕೆ ಬರ್ತಾನೆ. ಲಾಭಾಧಿಪತಿ ದಶಮ, ಫ್ಯಾಂಟಾಸ್ಟಿಕ್. ಶುಕ್ರ ಯೋಗಕಾರಕ, ಫ್ಯಾಂಟಾಸ್ಟಿಕ್. ಲಾಭಕ್ಕೆ ಬರ್ತಾನೆ. ಅದ್ಭುತ ಬದಲಾವಣೆಗಳನ್ನ ನೋಡ್ತೀರಿ ನೀವು ಈ ವಾರ. ಚೆನ್ನಾಗಿದೆ. ನಿಮ್ಮ ಪ್ರಯತ್ನಕ್ಕೆ ಪೂರ್ಣ ಫಲಿತಾಂಶವನ್ನ ಮಿಥುನ ರಾಶಿ ನೋಡ್ತೀವಿ. ರಾಜಕೀಯದಲ್ಲಿದ್ದೀರಿ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್, ಕೆಮಿಕಲ್ ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್, ಸ್ಟ್ರಕ್ಚರಲ್ ಮ್ಯಾನೇಜ್ಮೆಂಟ್, ಇನ್ಶೂರೆನ್ಸ್ ಮ್ಯಾನೇಜ್ಮೆಂಟ್, ಲೋನ್ ಮ್ಯಾನೇಜ್ಮೆಂಟ್, ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ. ಬ್ಯೂಟಿಫುಲ್, ಏನಿಲ್ಲ, ಚೆನ್ನಾಗಿದೆ. ಇವುಗಳಲ್ಲಿ ದುಡುಕಬೇಡಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪರಿಶ್ರಮ, ರೈತರಿಗೆ ಅನುಕೂಲ. ಸಣ್ಣ ಪುಟ್ಟ 1 ಎಕರೆ 2 ಎಕರೆ 3 ಎಕರೆ ಈ ಥರದ್ರನ್ನ ಇಟ್ಕೊಂಡು ಬೆಳವಣಿಗೆಯಲ್ಲಿ ಇರ್ತಕ್ಕಂಥವ್ರಿಗೆ ಅತ್ಯದ್ಭುತ. ಕರ್ಕಾಟಕ ರಾಶಿ, 3ನೇ ತಾರೀಕುವರೆಗೂ ಕಾದ್ಕೊಳ್ಳಿ. 3ನೇ ತಾರೀಕು, 2ನೇ ತಾರೀಕು ದಾಟಿದ್ದ 3ನೇ ತಾರೀಕು ಕುಜ ಭಾಗ್ಯಕ್ಕೆ ಬರ್ತಾನೆ. ಆಗ ಹಬ್ಬ. ಸೊ ಅಲ್ಲಿವರೆಗೂ ಸ್ವಲ್ಪ ತಳಮಳವೆ, ಓಡಾಟ, ಸುತ್ತಾಟ, ಕುಟುಂಬ, ಜವಾಬ್ದಾರಿ, ಎಳೆದಾಟ, ಹೆಣಗಾಟ, ಖರ್ಚು, ಏನೋ ಟೆನ್ಷನ್, ಏನೋ ಗಾಬರಿ, ಏನೋ ಭಯ, ಹಿಂಗ್ ಏನು ನಡೆಯೋಲ್ಲ, ಏನೂ ಆಗೋಲ್ಲ. ಸುಬ್ರಹ್ಮಣ್ಯರ ಆರಾಧನೆ, ಸುಬ್ರಹ್ಮಣ್ಯರ ಪೂಜೆ, ಸ್ಕಂದನ ಪೂಜೆ, ನಾಗಗಳ ಪೂಜೆ, ನಾಗಬನ ಪೂಜೆ, ನಾಗರಕಟ್ಟೆ ಪೂಜೆ, ಅರಳಿಕಟ್ಟೆ ಪೂಜೆ, ದೇವಿ ಪೂಜೆ, ದೇವಿ ಆರಾಧನೆ, ಕಾಳಿಕಾ, ಕಾಳಭೈರವ, ನರಸಿಂಹ ಪೂಜೆ, ಹನುಮ ಪೂಜೆ, ಸುಂದರಕಾಂಡ ಪಾರಾಯಣ, ಸಮಾಧಾನಂ. ಕಲಾ ವೇದಿಕೆಯಲ್ಲಿರ್ತಕ್ಕಂಥವರಿಗೆ ಒಂದು ಅದ್ಭುತವಾದಂಥ ಅನುಕೂಲ ನಡೀತಕ್ಕಂಥದ್ದಾಗುತ್ತೆ. ರಾಜಕೀಯದಲ್ಲಿರತಕ್ಕಂಥವರಿಗೆ ಏಪ್ರಿಲ್ 3ರ ನಂತರ, ಏಪ್ರಿಲ್ 15ರ ನಂತರ ಅಂತೂ ಇನ್ನು ತಮಿಳ್ ಪುತ್ತಾಂಡ್ ಅಂತ ಹೇಳ್ತೀವಿ, ತಮಿಳುನಾಡಿಗೆ ಹೊಸ ವರ್ಷ. ಅಲ್ಲೊಂದು ನೋಡಿ, ಶನಿ ಭಾಗ್ಯ, ಸೂರ್ಯನ ಬದಲಾವಣೆ, ಉಚ್ಚ ಸ್ಥಾನಕ್ಕೆ ಬರ್ತಾನೆ, ದನೇ ಉಚ್ಚ ಸ್ಥಾನ. ಆ ಒಂದು ಷಷ್ಠ ಭಾವವನ್ನ, ವಿರೋಧಿಗಳನ್ನ ಮಟ್ಟ ಹಾಕತಕ್ಕಂತ ಒಂದು ಭಾವ, ಅಷ್ಟಮವನ್ನು ಕೂಡ ಗುರು ನೋಡ್ತಾನೆ. ಸೊ ಫ್ಯಾಂಟಾಸ್ಟಿಕ್ ಬದಲಾವಣೆ ಆಗತಕ್ಕಂಥದ್ದಾಗುತ್ತೆ. ಜಸ್ಟ್ ವೆಯ್ಟ್ ಅಂಡ್ ಪ್ರೊಸೀಡ್. ದೊಡ್ಡ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿರೋರಿಗೆ ವೆಹಿಕಲ್ಲು, ಟ್ರಾನ್ಸ್ಪೋರ್ಟು, ಸೆಕ್ಯೂರಿಟಿ, ಪೊಲೀಸು, ಡಿಫೆನ್ಸು ಸ್ವಲ್ಪ ಒತ್ತಡದ ವಾರ. ಎಲ್ಲಾದ್ರೂ ರೋಡ್ಗಳಲ್ಲಾದ್ರೂ ಗಲಾಟೆ ಆಗುತ್ತೆ, ಯಾರಾದ್ರೂ ಗಾಡಿ ಟಚ್ ಮಾಡಿಬಿಟ್ಟು ಹುಷಾರು. ಗೂಗಲ್ನ ನಂಬ್ಕೊಂಡು ಗಾಡಿ ಓಡ್ಸಕ್ ಹೋಗ್ಬೇಡಿ, ಹುಷಾರು. ಸಿಂಹರಾಶಿ, ಏಪ್ರಿಲ್ 3ರಿಂದ ಸ್ವಲ್ಪ ತಲೆನೋವು. ಭಾಗ್ಯಾಧಿಪತಿ ಅಷ್ಟಮಕ್ಕೆ ಬರ್ತಾನೆ. ಶನಿ ಅಷ್ಟಮ, ತಲೆ ಕೆಡಿಸೋ ಬುಧ ರಾಹು ಜೊತೆ ಒಬ್ಬನೇ ಕೂತಿರ್ತಾನೆ. ಸೊ ಸೂರ್ಯನು ಅಲ್ಲಿದ್ದಾನೆ. ರಾಶಿ ಅಧಿಪತಿ ಅಷ್ಟಮ, ಸಪ್ತಮಾಧಿಪತಿ ಅಷ್ಟಮ, ಷಷ್ಠಾಧಿಪತಿ ಅಷ್ಟಮ, ಯೋಗಕಾರಕ ಅಷ್ಟಮ, ಭಾಗ್ಯಾಧಿಪತಿ ಅಷ್ಟಮ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ವ್ಯಯಸ್ಥಾನ, ಸುಖಾಧಿಪತಿ ಅಷ್ಟಮ, ದಶಮಾಧಿಪತಿ ಅಷ್ಟಮ, ವಾಹನಾಧಿಪತಿ ಅಷ್ಟಮ, ಅಧಿಕಾರಾಧಿಪತಿ ಅಷ್ಟಮ,
ಕನ್ಫರ್ಮ್ ಹೇಳ್ತಾನೆ ಈ ವಾರ ಏನು ರಿಸ್ಕ್ಗಳು ತಗೊಳಕ್ ಹೋಗ್ಬೇಡಿ. ರುದ್ರ ನಮಕಂ, ರುದ್ರ ಚಮಕಂ, ಮಹಾಮೃತ್ಯುಂಜಯ ಮಂತ್ರ ಜಪ, ಹತ್ರದಲ್ಲಿ ಶಿವಾಲಯಕ್ಕೆ ಹೋಗ್ಬಿಟ್ಟು ಒಂದು ಪುಟ್ಟ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ಮಾಡಿ, ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಆರೋಗ್ಯಂ ಸೌಭಾಗ್ಯಂ, ಅದ್ರ ಕಡೆ ಗಮನ ಕೊಡ್ತಕ್ಕಂಥದ್ದು ಮುಖ್ಯವಾಗಿ. ಮುಖ್ಯ ನಿರ್ಧಾರಗಳು ಬೇಡ. ಏನಾದ್ರೂ ಲೇವಾದೇವಿ ಈ ವಾರ ಸ್ವಲ್ಪ ತಟಸ್ಥ. ಕುಜ ಭಾಗ್ಯಕ್ಕೆ ಬರೋವರೆಗೂ ನನ್ನ ಮಾತು ಕೇಳಿ. ಇವತ್ತು 48 ದಿನ ಸುಮ್ಮನಿದ್ದು ಬಿಡಿ. ನಿಜ ಹೇಳ್ತಾನೆ. ಅಷ್ಟಮದಲ್ಲಿ ಶನಿ ಕುಜ ಅಂದ್ರೇನೆ ವಾದಗಳು, ಲಾಯರ್ಗಳು, ಪೊಲೀಸ್ ಅಷ್ಟೇ ಬಚಾವ್. ಯಾಕಂದ್ರೆ ಅವ್ರಿಗೆ ದಿನ ವಾದ ಒಂದಿರುತ್ತೆ, ದಿನ ಟೆನ್ಷನ್ ಒಂದಿರುತ್ತೆ. ಯಾರ ಹತ್ರ ಆದ್ರೂ ಆಯ್ತು ಮಾಡು ಅಂತ. ಈ ಪೊಲೀಸು, ಮಿಲಿಟರಿ, ಜೈಲರು ಇಂಥವರು, ಈ ಪೋಸ್ಟ್ ಮಾರ್ಟಮ್ ಮಾಡೋರು, ಸರ್ಜನ್ ಮಾಡೋರು ದಿನ ರಕ್ತ ನೋಡ್ತಿರ್ತಾರ. ಅವ್ರು ದಿನ ಕಬ್ಬಣ ತಗೊಂಡು ಹೊಡಿಯೋರು, ಅವ್ರಿಗೆ ದಿನ ಎಲೆಕ್ಟ್ರಿಕಲ್ ಕೆಲಸ, ಕರೆಂಟ್ ಎಲ್ಲ ಕೆಲಸ ಮಾಡುವಂಥವ್ರು, ಜಲ್ಲಿ ಹೊಡೆಯೋರು, ಮೈನಿಂಗು, ಅರಣ್ಯ ಇಲಾಖೆ, ಹೈನುಗಾರಿಕೆ ಇಲಾಖೆ, ವೆಟರ್ನರಿ ಇಲಾಖೆ, ಇಂಥವ್ರಿಗೆ ಒಂದ್ ಸ್ವಲ್ಪ ಪರವಾಗಿಲ್ಲ, ಸಮಾಧಾನ. ಅಲ್ಲೂ ಟೆನ್ಷನ್ ಇದೆ. ಆದರೂ ಸಾಮಾನ್ಯರಿಗಲ್ಲ ಇದು. ಸೊ ಸಿಂಹ ರಾಶಿ 100% ಹೇಳ್ತೇನೆ, ನಿಮ್ಮ ಸ್ಥಿತಿ ಗತಿ ಒಳ್ಳೆ ಕರೆಂಟ್ ಶಾಕ್ ಹೊಡೆದಾಗ ಮಲಗಿಸಿಟ್ಟಿರುತ್ತೆ ಈ ವಾರ. ವೆರಿ ಕೇರ್ಫುಲ್. ಕನ್ಸಲ್ಟೆನ್ಸಿ ವೃತ್ತಿಗಳು ಒಂದಷ್ಟೇ ಉಸಿರಾಡಿಸ್ತಕ್ಕಂಥದ್ದು. ದೊಡ್ಡ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ರಿಯಲ್ ಎಸ್ಟೇಟ್ಗೆ ಹೋಗ್ಬೇಡಿ. ಅಲ್ಲೊಂದು ಕಿರಿಕಿರಿಯೇ. ಭಾಗ್ಯಕ್ಕೆ ಬರ್ಲಿ ಕುಜ, ಒಂದು 50 ದಿನ ಸುಮ್ಮನೆ ಇರೋಣ, ಆಮೇಲೆ ನೋಡೋಣ. ಈಗೇನೇನೋ ಮಾಡಕ್ ಹೋಗ್ಬೇಡಿ, ಜಾಗ್ರತೆ. ಹನುಮೋಪಾಸನ, ಸುಂದರಕಾಂಡ ಪಾರಾಯಣ, ಸಮಾಧಾನ. ಕನ್ಯಾ ರಾಶಿ ಷಷ್ಠದಲ್ಲಿರತಕ್ಕಂತ ಕುಜ, ಬಾಹುಬಲಿ ಅನ್ನೋದೇ ಕುಜ. ಏನೋ ಕಂಡ ಅವನು ಕುಜ, ಏನೋ ಶಕ್ತಿ, ಗುಂಡಿಗೆ ಕಣ ಅವನು, ನುಗ್ತಾನೆ. ಧೈರ್ಯಂ ವಿಜಯಂ, ಧೈರ್ಯ ಸಾಹಸೇ ಲಕ್ಷ್ಮಿ ಅಂತೀವಲ್ವಾ, ಅಂತವನು ಕುಜಾನೆ. ಅದಕ್ಕೆ ನೋಡೋದು. ಈ ಕನ್ಯಾ ರಾಶಿ, ಕನ್ಯಾ ಲಗ್ನದವ್ರು 3ನೇ ಮನೆಯವನೇ ಕುಜ. ಅದಕ್ಕೆ ನೀವು ಹಿಟ್ ಅಂಡ್ ರನ್ ಕೇಸ್ ಸ್ವಲ್ಪ ನೋಡಕ್ ಫುಲ್ ಅವ ಅಷ್ಟಮಾಧಿಪತಿ ಕುಜ ಅಲ್ವಾ, ಓಡೋಗ್ಬಿಡ್ತೀರಿ. ಮುಂದಕ್ಕೆ ಬರೋರು ನೀವೇ ಓಡೋಗ್ಬಿಡ್ತೀರಿ. ಅದಕ್ಕೆ ಮುಂದಕ್ಕೆ ಹೋಗ್ಬೇಡಿ, ಯಾರನ್ನಾದ್ರೂ ಮುಂದಕ್ಕೆ ಕಳಿಸಿ ಅಂತ ಹೇಳ್ತಿತ್ತು. ಸೊ ಅಂತವನು ನಿಮಗೆ 3ನೇ ಮನೆಯಲ್ಲಿ ಅವನು 7ನೇ ಮನೆಗೆ ಬರ್ತಾನೆ. ದಟ್ ಇಸ್ ವೆರಿ ನೈಸ್. ಆ ಸೂರ್ಯ, ಶನಿ ಸೂರ್ಯ ಅದ್ಭುತ, ತೊಂದರೆ ಏನಿಲ್ಲ. ಆದ್ರೂ ಗಂಡ ಶನಿಯ ಸುಖವನ್ನ ನೋಡ್ತಾನೆ, ನಿಮ್ಮ ಭಾಗ್ಯವನ್ನ ನೋಡ್ತಾನೆ. ಸೊ ಭಾಗ್ಯಾಧಿಪತಿ ಇಷ್ಟು ದಿನ ಉಚ್ಚಂಗತ ಆಗಿದ್ದಂತೆ ಶುಕ್ರ ಬದಲಾವಣೆ ಆಗ್ಬಿಟ್ಟಿದ್ದಾನೆ ಅಷ್ಟಮಕ್ಕೆ. ಧನಸ್ಥಾನವನ್ನು ನೋಡ್ತಾನೆ. ಅದನ್ನ ಗುರುವು ನೋಡೋದ್ರಿಂದ, ಶುಕ್ರ ಗುರು ಇಬ್ಬರು ನೋಡೋದ್ರಿಂದ ಫ್ಯಾಂಟಾಸ್ಟಿಕ್. ಮಾಧ್ಯಮ, ಕಲಾ ಮಾಧ್ಯಮ, ಅಲಂಕಾರ, ಒಪ್ಪ, ಓರಣ, ಡಿಸೈನಿಂಗ್, ವೆಡ್ಡಿಂಗ್ ಡೆಸ್ಟಿನಿ, ವೆಡ್ಡಿಂಗ್ ಅಲಂಕಾರ, ವೆಡ್ಡಿಂಗ್ ಭೋಜನ, ಶುಭ ಕಾರ್ಯಗಳಿಗೆ ಭೋಜನ, ಶುಭ ಕಾರ್ಯಗಳಿಗೆ ಅಲಂಕಾರ, ಮೇಕಪ್, ಕ್ಯಾಮರಾ, ಇಂಥ ವ್ಯವಹಾರ, ಉದ್ಯೋಗ ಅತ್ಯದ್ಭುತ. ಬಟ್ ಗಂಡನ ಹತ್ರ ಇಲ್ಲ ಹೆಂಡತಿ ಹತ್ರ ಅಲ್ಲೊಂದು ಸಣ್ಣ ಎಳೆದಾಟ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಒಂದ್ ಸ್ವಲ್ಪ ಕಿರಿಕಿರಿ ಬರುತ್ತೆ. ಹುಷಾರಾಗಿ ಲೀಗಲ್ ಕೇಳದೆ ಹೆಜ್ಜೆ ಇಡಬೇಡಿ. ತುಂಬಾ ದಿನಗಳ ಒಂದು ಭೂಮಿ ಕಾರ್ಯವೊಂದು ಕೈಗೂಡತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಶುಕ್ರ 7ನೇ ಮನೆಗೆ ಬಂದ್ಬಿಟ್ಟ, ಕುಜ ಬದಲಾಗ್ತಾನೆ ಈಗ 6ನೇ ಮನೆ. ಫ್ಯಾಂಟಾಸ್ಟಿಕ್ ವಾರ ಮಕ್ಕಳ. ಸೂಪರ್ಬ್ ಆಗಿರ್ತಕ್ಕಂಥ ವಾರ. ಅಂದುಕೊಳ್ಳದ ಎಲ್ಲಾ ಕೆಲಸ ಕಾರ್ಯಗಳು ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ತಲೆ ಕೆಡ್ಸ್ಕೋಬೇಡಿ. ಬುಧ ಒಂದ್ ಸ್ವಲ್ಪ ಮಂತ್ರಸ್ಥಾನದಲ್ಲಿ ಕುಳಿತಿರೋದ್ರಿಂದ ಆತರ ಪಡಿಸ್ತಾನೆ, ಮಾಡ್ಬಿಡೋಣ ನೋಡ್ಬಿಡೋಣ. ಬಟ್ ಆ ಬುಧನನ್ನು ಗುರು ನೋಡ್ತಿದ್ದಾನೆ, ತಪ್ಪಿಸ್ತಾನೆ. ತಲೆ ಕೆಡ್ಸ್ಕೋಬೇಡಿ. ಹಣ್ಣು, ಹೂವು, ತರಕಾರಿ, ಅಲಂಕಾರ, ಒಪ್ಪ, ಓರಣ, ರಿಯಲ್ ಎಸ್ಟೇಟು, ಮೈನಿಂಗ್ಸು, ಕಲ್ಲು, ಮರಳು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ವಿಲೇಜ್ ಡೆವಲಪ್ಮೆಂಟು, ರೋಡ್ ಡೆವಲಪ್ಮೆಂಟು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಗೋದಾಮುಗಳು, ಶಸ್ತ್ರಾಸ್ತ್ರ, ಆಮದು, ರಫ್ತು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ರೆ ಸೆಕ್ಯೂರಿಟಿ ಏಜೆನ್ಸಿ, ಟ್ಯಾಕ್ಸಿಗಳು, ಗಾಡಿಗಳು, ರ್ಯಾಪಿಡೋ, ವೆಹಿಕಲ್ ಮಾರಾಟ, ವೆಹಿಕಲ್ ರಿಪೇರಿ, ಆಟೋಮೊಬೈಲ್ ಇಂಡಸ್ಟ್ರಿ, ಏರ್ಲೈನ್ ಇಂಡಸ್ಟ್ರಿ, ಏರೋಸ್ಟೇಸ್ ಇಂಡಸ್ಟ್ರಿ, ಆಮೇಲೆ ಕಸ್ಟಮ್ಸ್ ಇಂಡಸ್ಟ್ರಿ. ಅದ್ಭುತವಾಗಿರ್ತಕ್ಕಂಥ ವಾರ. ವೃಶ್ಚಿಕ ರಾಶಿ,
ಸುಖದಲ್ಲಿ ಕುಳಿತಿರ್ತಕ್ಕಂಥ ಒಂದು ಕುಜನ ಮೂವ್ಮೆಂಟ್ ನಡೀತಿದೆ. ರಾಹು ಜೊತೆ ಕೂತಿದ್ನಲ್ವಾ, ಏನೋ ದಿಗ್ಲು, ಏನೋ ಭಯ, ಒಂಚೂರು ಹಿಂಗ್ ಬದಲಾಗ್ತಾನೆ. ದಟ್ಸ್ ಗುಡ್. ಬಟ್ ಇದಂಗೆ ಅಂದ್ರೆ ಬೆಂಕಿಯಿಂದ ಬಾಂಡ್ಲಿಗೆ ಬೀಳ್ತಕ್ಕಂಥದ್ದು ಕೂಡ. ಪಂಚಮಕ್ಕೆ ಕುಜ ಬಂದರೆ ಯೋಗ ವೃಶ್ಚಿಕ ರಾಶಿಗೆ. ಶನಿ ಜೊತೆ ಸೇರಿ 7ನೇ ಮನೆ 8ನೇ ಮನೆ ನೋಡ್ತಾನೆ. ಹುಷಾರ್. ಯಜಮಾನರ ಆರೋಗ್ಯ, ಹೆಂಡತಿಯ ಆರೋಗ್ಯ, ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಎಳೆದಾಟ. ಯಾಕೋ ಪತ್ನಿಗೆ ಒಂದ್ ಸ್ವಲ್ಪ ಹೃದಯಕ್ಕೆ ಸಂಬಂಧ ಸಮಸ್ಯೆಗಳು, ಈ ಕೊಲೆಸ್ಟ್ರಾಲು, ಇವುಗಳಲ್ಲಿ ಒಂದ್ ಸ್ವಲ್ಪ ವೇರಿಯೇಷನ್ ಆಗ್ತಕ್ಕಂಥದ್ದು. ದೇಹ ತುಂಬಾ ಭಾರ ಆಗೋದು ಪತ್ನಿಗೆ. ಪತಿಗೆ ಪೈಲ್ಸ್ ಪ್ರಾಬ್ಲಮ್, ಪಿಸ್ತುಲ ಪ್ರಾಬ್ಲಮ್, ಸ್ವಲ್ಪ ಬ್ಯಾಕ್ ಪೇನ್ ಪ್ರಾಬ್ಲಮ್, ಹೊಟ್ಟೆ ಸಿವಿಯರ್ ಹೀಟ್ ಆಗ್ತಕ್ಕಂಥದ್ದು. ಪಾದಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ, ಮಂಡಿಗಳಲ್ಲಿ ಸಮಸ್ಯೆ ಆಗುತ್ತೆ, ಕ್ರಾಂಪಿಂಗ್ ಆಗುತ್ತೆ. ದಿನ ಒಂದ್ ಸ್ವಲ್ಪ ಕಲ್ಲುಪ್ಪು, ಒಂದ್ ಸ್ವಲ್ಪ ಸೋಡಿಯಂ ಸಿಕ್ಕಿದ್ರೆ ಬಿಸಿನೀರಲ್ಲಿ ಹಾಕ್ಬಿಟ್ಟು ಕಾಲನ್ನು ಇಟ್ಕೊಳ್ಳಿ. ಮಂಡಿವರೆಗೂ ಇಟ್ಕೊಳ್ತಕ್ಕಂಥದ್ದು ಸ್ವಲ್ಪ ಮಾಡಿ. ಮಂಡಿಗೆ ಎಕ್ಸಸೈಸ್ ಕೊಡಿ, ಕಾಲಿಗೆ ಸ್ವಲ್ಪ ಎಕ್ಸಸೈಸ್ ಕೊಡಿ. ಮೀನು ಖಂಡಕ್ಕೆ ಈ ತರ ಹಿಂಗೆ ಮಾಡೋದು. ಕ್ರಾಂಪಿಂಗ್ ಆಗದ ಹಾಗೆ, ಎಳೆಯೋ ತರ, ತಣ್ಣಗಾಗದ ಹಾಗೆ ನೋಡ್ಕೊಳ್ಳಿ. ಚೆನ್ನಾಗಿ ನೀರು ಕುಡೀರಿ. ಸ್ವಲ್ಪ ಉಷ್ಣ ಪದಾರ್ಥಗಳಿಂದ ದೂರ ಇರಿ, ದೂರ ಪ್ರಯಾಣಗಳಿಂದ ದೂರ ಇರಿ. ಸ್ವಲ್ಪ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಜಾಗ್ರತೆ. ಪಂಚಮದಲ್ಲಿ ಶನಿ ಕುಜ, ಗರ್ಭದೋಷಂ. ಶನಿ ಸೂಪರ್. ಕುಜ ಸೇರಿದಾಗ ಅಲ್ಲೊಂದು ಬೆಂಕಿ. ಕುಜ ಕರೆಂಟು, ಇವನ್ ಡೀಸೆಲ್ಲು ಜಗ್ ಅನ್ಬಿಡ್ತಿ, ಇವನ್ ಗ್ಯಾಸ್ಗೆ ಕರೆಂಟ್ ಸ್ಪಾರ್ಕ್ ಆಯ್ತಂದ್ರೆ ಏನಾಯ್ತು? ಬ್ಲಾಸ್ಟ್. ಸೊ ಮನೆಯಲ್ಲಿ ಏನಾದ್ರು ರಿಪೇರಿಗಳಾಗೋದು, ಬಾಡಿ ರಿಪೇರಿ, ಮೆಷಿನ್ ರಿಪೇರಿ, ಈ ತರದ್ ತಂದಿರ್ತಕ್ಕಂಥ ನರಸಿಂಹರ ಆರಾಧನೆ. ಮನೆ ಹತ್ರ ಅರಳಿ ಕಟ್ಟೆ ಇದೆ, ಹೋಗಿ ನಿತ್ಯ ಹೋಗ್ಬಿಟ್ಟು ಒಂದ್ ಬೊಕ್ಸೆ ಹಾಲು ಹಾಕಿ ಬರೋದು, ಅಲ್ಲಿ ಕುಳಿತು ಬರೋದು, ಅಲ್ಲೊಂದು ಪ್ರದಕ್ಷಿಣೆ ಹಾಕೋದು. ಸೋದರರ ಹತ್ರ ಚೆನ್ನಾಗಿರಿ, ಅವ್ರನ್ನ ಮಾತಾಡಿಸ್ತೀರಿ. ಆ ಮಕ್ಕಳ ಹತ್ರ ಸ್ವಲ್ಪ ಏನಾದ್ರು ಕಿಟಿಪಿಟಿ ಆಗುತ್ತೆ, ಅವ್ರ ಹತ್ರನೂ ಮಧುರವಾಗಿರಿ. ಸಂಗಾತಿ ಆರೋಗ್ಯ ನೋಡ್ಕೊಳ್ತಕ್ಕಂಥದ್ದು ಮಾಡಿ, ನಿಮ್ಮ ಆರೋಗ್ಯ ಕೂಡ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಕಷ್ಟಪಟ್ಟು ಮಾಂಸೋತ್ಪನ್ನ, ಹೈನುಗಾರಿಕೆ, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, CNG, ಸೋಲಾರು, ಎಲೆಕ್ಟ್ರಿಕಲ್ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸ, ಪ್ಲಂಬಿಂಗ್ ಕೆಲಸ, ಬಾರ್ ಬೆಂಡಿಂಗ್ ಕೆಲಸ, ಸಿಮೆಂಟು, ತುಂಬಾ ಕಟ್ಟಡ ಕಾಮಗಾರಿ ಕೆಲಸ, ಕೃಷಿಕ ಕೆಲಸ, ರೈತಾಪಿ ಕೆಲಸ, ಹಂದಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಪಶುಗಳ ಸಾಕಾಣಿಕೆ ಮಾಡಿ ಕಟುಕನ ಕೆಲಸ, ಕಟ್ ಮಾಡೋದು, ಬಾಕ್ಸಿಂಗ್ ಮಾಡೋದು, ಇಂತಹ ಒಂದು ವ್ಯವಹಾರ ಉದ್ಯೋಗಗಳು ಅನುಕೂಲ ಸಿಂಧು ಆಗತಕ್ಕಂಥ ಒಂದು ವಾರ. ಇನ್ನು ವಿಶೇಷವಾಗಿ ಧನುಸು ರಾಶಿ. 3ನೇ ಮನೆಯಿಂದ ಕುಜ ಮೂವ್ಮೆಂಟ್ ಆಗ್ತಿದ್ದಾನೆ. ಹುಷಾರ್. ಅರ್ಧಾಷ್ಟಮ ಶನಿ ಬೇರೆ, ಗುರುದೃಷ್ಟಿ ಇದೆ. ಆದರೂ ಶನಿ ಕುಜ ನೇರವಾಗಿ ನಿಮ್ಮ 6ನೇ ಮನೆ, ನಿಮ್ಮ 7ನೇ ಮನೆ, ನಿಮ್ಮ 10ನೇ ಮನೆ, ನಿಮ್ಮ ಲಾಭದ ಮನೆ ನೋಡ್ತಾನೆ. ಶನಿ ನೋಡೋ ಮನೆ ಧ್ವಂಸ. ಸೊ 100% ನಿಮ್ಮ ಸಂಗಾತಿ ವಿಚಾರದಲ್ಲಿ ಚೂಸಿಂಗ್ ಎ ಪಾರ್ಟ್ನರ್ ಯು ಶುಡ್ ಬಿ ವೆರಿ ಕೇರ್ಫುಲ್. ಬುಧ ರಾಹು ಬೇರೆ ಸೇರ್ಕೊಂಡಿರೋದಲ್ವಾ. ಸೊ 100% ಅಲ್ಲೊಂದು ತಲೆ ಕೆಡಿಸುತ್ತೆ. ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್, ವ್ಯವಹಾರ, ಬಂಧುತ್ವ, ಇವುಗಳ ಕಡೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಬಟ್ ಶುಕ್ರ ಪಂಚಮಕ್ಕೆ ಬರ್ತಾನೆ. ಷಷ್ಠಿ ಪಂಚಮ, ಲಾಭೇ ಪಂಚಮ. ಅಂದ್ರೆ ಮಕ್ಕಳ ವಿಚಾರದಲ್ಲಿ ನೋವೇ. ದುಡಿದಿದ್ದೀರಿ, ಅದಕ್ಕೊಂದು ಲಾಭನೂ ನೋಡ್ತೀವಿ. ಮಕ್ಕಳ ಸೆಟ್ಲು ನಿಮ್ ಕಡೆ ನೋಡಲ್ಲ. ಸ್ತ್ರೀ ಸಂತಾನದ ವಿಚಾರದಲ್ಲಿ ನೋವಿರುತ್ತೆ. ಒಂಚೂರು ಕಮಿಟ್ಮೆಂಟು, ಎತ್ತಿಡೋದು, ಸೇವಿಂಗ್ಸು, ಅನಗತ್ಯ ಖರ್ಚು, ಮನೇಲಿ ಸ್ವಲ್ಪ ಒಡವೆಗಳು ಮಿಸ್ ಆಗೋದು ಏನಾದ್ರು ಆಗಬಹುದು. ಯಾರಾದ್ರೂ ಸ್ತ್ರೀ ಲೇಬರ್ಸ್ ಕಡೆ ಗಮನ ಇರಲಿ, ವರ್ಕರ್ಸ್ ಕಡೆ ಗಮನ ಇರಲಿ, ಸ್ವಲ್ಪ ಜಾಗೃತಿ. ಮನೇಲಿ ತುಂಬಾ ಕಾಸ್ಟ್ಲಿ ವಸ್ತುಗಳನ್ನ ಇಡಬೇಡಿ. ಶನಿ ಕುಜ ವಿಶೇಷವಾಗಿ ಲಗ್ನವನ್ನೇ, ನಿಮ್ಮ ರಾಶಿಯನ್ನೇ ಗುರು ಸಮೇತ ನೋಡುತ್ತಿರುವುದರಿಂದ ಶಸ್ತ್ರಾಸ್ತ್ರಗಳು, ಆಯುಧಾಗಾರ, ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಿ, ಬಿಲ್ಡಿಂಗ್ ಮೆಟೀರಿಯಲ್ಲು, ಈ ಒಂದು ಹಾರ್ಡ್ವೇರ್ ಮೆಟೀರಿಯಲ್ಲು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಲು, ಸ್ಟೀಲು, ಸಿಮೆಂಟು, ಈ ಬಾತ್ ಟಬ್ಬು, ಇಂತಹ ಒಂದು ವಸ್ತುಗಳು, ಲೇವಾದೇವಿ, ಕಟ್ಟೋದು, ನೋಡೋದು, ಮಾಡೋದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಲೇಬರ್ ಸಪ್ಲೈ ಮಾಡೋದು, ಹೋಟೆಲ್ಸ್ಗೆ ಲೇಬರ್ ಸಪ್ಲೈ ಮಾಡೋದು, ಇವುಗಳಲ್ಲಿ ಅಭಿವೃದ್ಧಿ. ಬಟ್ ಹೋಟೆಲ್ ಉದ್ಯಮದಲ್ಲಿದ್ದು ಒಂಥರ ದುಡ್ದಿದ್ದೆಲ್ಲ ಒಂಥರ ಖರ್ಚು ಅನ್ನಿಸ್ತಕ್ಕಂಥದ್ದು. ಯಾಕಂದ್ರೆ ಷಷ್ಠಾಧಿಪತಿ ಶುಕ್ರ ಪಂಚಮದಲ್ಲಿ ಕುಳಿತು ಬಿಟ್ಟಿದ್ದಾನೆ. ಸ್ವಲ್ಪ ಜಾಗರೂಕತೆ, ಗುರು ದೃಷ್ಟಿ ಇರೋದ್ರಿಂದ ತಪ್ಪಿಸ್ಕೋತೀರಿ. ಮಕರ ರಾಶಿ. ಕುಜ ಇಷ್ಟು ದಿನ ನಿಮ್ಗೆ 2ನೇ ಮನೆಯಲ್ಲಿದ್ದ, ಶುಕ್ರ 4ನೇ ಮನೆಗೆ
ಕುಜ 3ನೇ ಮನೆಗೆ ಬ್ರಹ್ಮಾಸ್ತ್ರ ಬಂದಾಗೆ ನೀವು ಸಿಕ್ಕಾಬಟ್ಟೆ ಶಕ್ತಿ. ಈ 3ನೇ ತಾರೀಕುವರೆಗೆ ಸ್ವಲ್ಪ ಟೆನ್ಷನ್, ವರಿ ಮಾಡ್ಕೋಬೇಡಿ. ಶತ್ರುಗಳು ಎಮ್ಮೆಟ್ಟಿಸ್ಬಿಡುತ್ತೆ 3ನೇ ತಾರೀಕು ನಂತರ. 3ನೇ ತಾರೀಕಿಂದಲೇ ಮಕರ ಲಗ್ನ, ಮಕರ ರಾಶಿ, ಫ್ಯಾಂಟಾಸ್ಟಿಕ್, ಡೋಂಟ್ ವರಿ. ಅನ್ ಇಂಡಸ್ಟ್ರಿ, ಆಯಿಲು, ಪೆಟ್ರೋಲು, ಸ್ಪೈಸಸ್ಸು, ಫುಡ್ ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ, ಲೇಬರ್ ಇಂಡಸ್ಟ್ರಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ದೊಡ್ಡದು ಒಂದು ಫುಡ್ ಕೋರ್ಟ್ಗಳು ಮಾಡೋದು, ವಿಲ್ಲಾಗಳು ಮಾಡೋದು, ಪ್ರಾಪರ್ಟಿಗಳು ಮಾಡೋದು. ಪ್ರಾಪರ್ಟಿಗಳಲ್ಲಿ ಅಲ್ಲೊಂದು ಏನೋ ಒಂದು ಈಗೀಗ ಬಂದ್ಬಿಟ್ಟಿದೆ, ಬನ್ನಿ ಒಂದಿನಕ್ಕೆ 10,000 ರೂಪಾಯಿ, ಹಳ್ಳಿ ವಾತಾವರಣ, ತೋಟದ ವಾತಾವರಣ ಇದೆ, ಜಗಳಿಲ್ ಮಲಗ್ಬೋದು, ಮರಗಳಿದೆ, ಕಿಚಿ 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 ಅಂತ ಓಡಾಡೋ ಪಕ್ಷಿಗಳಿದೆ, ಕೋತಿಗಳಿದೆ, ಎಲ್ಲ ಸರ್ವನಾಶ ಮಾಡಿ ಹಿಂಗ್ ಮಾಡಿಟ್ಟಿದ್ದಾರೆ. ಒಂದಿನಕ್ಕೆ 10,000 ರೂಪಾಯಿ ಬಾಡಿಗೆ ಇದೆ, ಬನ್ನಿ ಕುಟುಂಬದ ಸಮೇತ ಊಟ ತಿಂಡಿ ನಮ್ದು 10,000 ರೂಪಾಯಿ ಕಟ್ಟಿ. ಎಲ್ಲ ಹಳ್ಳಿ ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ದಾವೆ ಅಂತ ಕಾಲ ಇರ್ಲಿ. ಸೊ ಮಕರ ಲಗ್ನ ಅಂತ ಪ್ರಾಜೆಕ್ಟ್ಗಳಲ್ಲಿದ್ದೀರಿ, ಬ್ಯೂಟಿಫುಲ್. ಫಿಶರೀಸ್, ಮೀನು ಸಾಕಾಣಿಕೆ, ಹೈನುಗಾರಿಕೆ, ತೋಟಗಾರಿಕೆ, ವಿಧವಾಗಿರ್ತಕ್ಕಂಥ ಒಂದು ಆಹಾರ ಉತ್ಪನ್ನ, ಪ್ಯಾಕೇಜ್ ಫುಡ್, ಪ್ಯಾಕೇಜ್ ಸ್ಪೈಸಸ್, ಎಕ್ಸ್ಪೋರ್ಟ್, ಇಂಪೋರ್ಟು ಅದ್ಭುತವಾಗಿದೆ. ಫ್ಯಾಂಟಾಸ್ಟಿಕ್, ವರಿ ಏನಿಲ್ಲ. ಗುರು 6ನೇ ಮನೆ, ಸ್ವಲ್ಪ ಸಾಲ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಒಳ್ಳೇದಕ್ಕೆ ಸಾಲ, ತೊಂದರೆ ಇಲ್ಲ. ಕೊಡೋದಕ್ಕೆ ಒಂದೊಂದೊಂದೊಂದು ದೂರ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡೋಣ. ಕೆಲವ್ರು ಕೊಡೋದು ಕೊಟ್ಬಿಡೋಣ. ದಿನ ಬರ್ತಾನೆ, ಅವನೇನೋ ಮಾತಾಡ್ತಾನೆ, ನಾವು ಯಾವತ್ತೂ ಇಂಥ ಮಾತುಗಳು ಕೇಳಿದವರಲ್ಲ, ಗಾಯ ಪಟ್ಟವರಲ್ಲ. ಬೇಡಪ್ಪ, ನಮ್ಮ ಪಾಡಿಗೆ ನಾವು ಬಿಟ್ಬಿಡು, ಡನ್. ಇಂಥದ್ರ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು ಮಾಡಿ ಸಾಕು. ಫ್ಯಾಂಟಾಸ್ಟಿಕ್. ಬುಧ ರಾಹು ಫಿಕ್ಸ್ಡ್ ಇನ್ಕಮ್ ಕಡೆ ನೋಡಿ. ಅವ್ನು ಸುಮ್ಮನೆ ಇರೋಲ್ಲ, ಇದ್ರಲ್ಲಿ ಹಾಕೋಣ, ಅದ್ರಲ್ಲಿ ಬರುತ್ತೆ, ಇದ್ರಲ್ಲಿ ಬರುತ್ತೆ. ನಿಮ್ಮನ್ನು ಆಮಿಷ ಒಡ್ಡಿಸ್ತಾನೆ. ಸಾರ್ ಇದು ನೋಡಿ ಸರ್, ಯಾರೋ ಬರ್ತಾರೆ. ಶನಿ 3ನೇ ಮನೆ, ಫಿಕ್ಸ್ಡ್ ಇನ್ಕಮ್ ಕಡೆಯೇ ನೋಡ್ಬೇಕು. ಮಕರ ಲಗ್ನ, ಮಕರ ರಾಶಿ. ಶುಕ್ರ ಬೇರೆ ದಶಮ ಸ್ಥಾನವನ್ನೇ ನೋಡ್ತಿದ್ದಾನೆ. ಒಳ್ಳೆ ಬಟ್ಟೆ, ಊಟ, ಸುಖಾನಂದವನ್ನ ನೋಡ್ತೀರಿ ವಾರ. 3ನೇ ತಾರೀಕಿಂದ ಇನ್ನಷ್ಟು ಅದ್ಭುತ. ಇನ್ನು ವಿಶೇಷವಾಗಿ ಕುಂಭರಾಶಿ. ನಿಮ್ಮ ಮನೇಲಿ ಕುಳಿತಿದ್ದಂತ ಕುಜರಾಹು ಪೀಡೆ 3ನೇ ತಾರೀಕಿಗೆ ಮೂವ್ ಆಗ್ತಾನೆ. ಸ್ವಲ್ಪ ಅವರಿಬ್ರು ಕುತ್ಕೋಬಾರ್ದು. ಆಗೋಲ್ಲ. ಒಂಥರ ಮೊದಲೇ ರಾಹು ಕೂತಿದ್ದಾನೆ, ಅವ್ನು ಮೊದಲೇ ಗಾಳಿ ದೆವ್ವ, ಇನ್ನೊಂದು ದೆವ್ವ ಬೇರೆ ಕೂತಿದೆ. ಇದಂದ್ರೆ ರಾವಣ, ಮೈರಾವಣ, ಅದ್ರ ಮೇಲೆ ಮೇಘನಾದ. ಸ್ವಲ್ಪ 3ನೇ ತಾರೀಕಿಗೆ ಕುಜ ಬಿಡುಗಡೆ ಆಗ್ತಾನೆ. ಬಟ್ ಭಯ ನನ್ಗೇನಂದ್ರೆ, ಹಿ ವಿಲ್ ಆಸ್ಪೆಕ್ಟ್ 8th house. 3ನೇ ಮನೆ ಒಂದು ಧನಸ್ಥಾನದಲ್ಲಿ, ದಶಮಾಧಿಪತಿ ಧನಸ್ಥಾನದಲ್ಲಿ ಕುಳಿತುಕೊಳ್ಳೋದು ಫ್ಯಾಂಟಾಸ್ಟಿಕ್. ಸ್ವಲ್ಪ 48 ದಿನ ಸ್ವಲ್ಪ ಹುಷಾರಾಗೇ ಇರಿ. ಗಾಡಿಗಳಲ್ಲಿ, ಓಡಾಟದಲ್ಲಿ, ಮಾತುಕತೆಗಳಲ್ಲಿ ಅಲ್ಲೊಂದು ಸಣ್ಣ ಪುಟ್ಟ ಕಿರಿಕಿರಿ ಬರ್ಬೋದು. ಬಟ್ ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿ ಒಂದು ದೊಡ್ಡದಾದಂಥ ಒಂದು ಬದಲಾವಣೆ, ಲಾಭ ಇವೆಲ್ಲವನ್ನು ನೋಡ್ತಕ್ಕಂಥದ್ದು ಆಗುತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಥಿಂಗ್ಸ್ ಡನ್, ಡೋಂಟ್ ವರಿ. ಕುಂಭಕ್ಕೆ ವಿಶೇಷ ಸ್ವಲ್ಪ ಶನಿ ಕುಜ ವಾದ ವಿವಾದಗಳು, ಕಿರಿಕಿರಿಗಳು ಇದಾಗ್ತಕ್ಕಂಥದ್ದಾಗುತ್ತೆ. ಇಂಜಿನಿಯರಿಂಗ್ ಅಡ್ವೈಸರ್, ಕೆಮಿಕಲ್ ಅಡ್ವೈಸರ್, ಸರ್ಜನ್ಸು, ಜೈಲರ್ಸು, ಪೊಲೀಸು, ಈ ಒಂದು ವೈದಿಕರು, ಯಜ್ಞ, ಯಾಗ, ದೇವಸ್ಥಾನ, ಹೋಮ, ಹವನ, ಇಂತಹ ಒಂದು ಆತ್ಮಕಾರಕ ಬೇರೆ ಅಲ್ಲೇ ಇದ್ದಾನೆ. ಸಪ್ತಮಾಧಿಪತಿ ಧನಸ್ಥಾನ, ದಶಮಾಧಿಪತಿ ಧನಸ್ಥಾನ, ಲಗ್ನಾಧಿಪತಿ ಧನಸ್ಥಾನ. 3ನೇ ಮನೆಗೆ ಶುಕ್ರ ಬಂದು ಭಾಗ್ಯಸ್ಥಾನವನ್ನ ನೋಡ್ತಾನೆ. ಫ್ಯಾಂಟಾಸ್ಟಿಕ್. ದುಡ್ಡು ಕಾಸು, ನಿಮ್ಮ ಪ್ಲಾನಿಂಗು, ಡಿಸೈನಿಂಗು ಒಂದೊಂದೇ ಒಂದು ಹಂತಕ್ಕೆ ಬರ್ಲಿಕ್ಕೆ ಆಗ್ತಿದೆ. ಪಾದ ಶನಿ. ಸೊ ಆ ಬುಧ ರಾಹು ಸ್ವಲ್ಪ ನಿಮ್ಮ ಪ್ಲಾನ್ಸು ವರ್ಕ್ ಆದಂಗೆ ಕಾಣಿಸ್ತದೆ. ಸ್ಲೋ ಮಾಡ್ಕೊಳ್ಳಿ, ಯಾರಿಗೂ ಕಮಿಟ್ ಆಗಬೇಡಿ. 10 ಜನರ ಹತ್ರ ಚರ್ಚೆ ಮಾಡಿ. ಆಗೋದಿಲ್ವಾ ಇರೋದನ್ನು ಉಳಿಸ್ಕೊಳ್ಳೋದಕ್ಕೆ ನೋಡಿ. ಕುಂಭರಾಶಿ. ನಥಿಂಗ್ ಜಂಪಿಂಗ್. ಮನೇಲಿ ಹಿರಿಯರು ಯಾರೋ ಒಬ್ಬರಿಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆಗಳು, ದಿಢೀರ್ ಅಸ್ತವ್ಯಸ್ತ ಅನ್ನತಕ್ಕಂಥದ್ದು ಇದೆ. ನಿಮ್ಮ ಆರೋಗ್ಯನೂ ಅಷ್ಟೇ. ನಾನು ಹೇಳ್ದಲ್ಲೇ ಇದ್ದೇನೆ, ಕುಂಭ ಲಗ್ನ, ಕುಂಭರಾಶಿ, ಬಿ ಕೇರ್ಫುಲ್ ವಿತ್ ಯುವರ್ ಹೆಲ್ತ್ ಅಂತ. ಕೇಳೋದಿಲ್ಲ. ಹಲ್ಲಿನ ನೋವು ಬರುತ್ತೆ, ಮೂಗಲ್ ನೋವು ಬರುತ್ತೆ, ಕಿವಿಲೋ, ಕಣ್ಣಲ್ಲೋ, ಈ ರೀತಿಯ ಒಂದು ಪ್ರಭಾವ. ಇಂಟೆಸ್ಟೈನೋ, ಡೈಜೆಸ್ಟಿವ್, ನರ್ವಸ್ ಪ್ರಾಬ್ಲಮ್ಮು, ಇಲ್ಲೊಂದು ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ ಆಗೋದು, ಫ್ರೋಸನ್ ಶೋಲ್ಡರ್ ತರ ಆಗೋದು. ಚೆನ್ನಾಗಿ ಎಕ್ಸಸೈಸ್ ಕೊಡ್ಬೇಕು ಮಕ್ಳು. ನೀವು ಮಾತ್ರ ಅಂತಿಂತದಲ್ಲ. ಎಲ್ಲರೂ 1 hour ಅಂದ್ರೆ ನೀವು 2 hour ಚೆನ್ನಾಗಿ ತಿನ್ನೋರು ನೀವೀಗ. ಶುಕ್ರ ಬದಲಾವಣೆ. ಊಟದ ಮನೆಯಲ್ಲಿ ಶನಿ ಕುಜ, ಸ್ಪೈಸಿಯೇ, ದುರ್ಗಳೆ,
ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಸಪ್ತಶ್ರುತಿ, ದುರ್ಗಾ ಪಾರಾಯಣ, ಲಲಿತಾ ಸಹಸ್ರನಾಮ, ತುಂಬ ಸಮಾಧಾನ. ಒಂದೆರಡು ಎಳನೀರನ್ನ ಶಿವನಿಗೆ ಪ್ರತಿ ಭಾನುವಾರ ಪ್ರದೋಷ ಕಾಲದಲ್ಲಿ ಒಂದು 4:15, 5:30, 6:30 ಈ ಸಮಯಕ್ಕೆ ಹೋಗಿ ಕೊಟ್ಟು ಬರ್ತಕ್ಕಂಥದ್ದು ಮಾಡಿ ಸಮಾಧಾನಂ. ದೂರ ಪ್ರಯಾಣಂ ನಿಷಿದ್ಧಂ, ರಾತ್ರಿ ಡ್ರೈವಿಂಗ್ ನಿಷಿದ್ಧಂ, ಸೆಲ್ಫ್ ಡ್ರೈವಿಂಗ್ ನಿಷಿದ್ಧಂ. ಸ್ಪೀಡಾಗಿ ಓಡಿಸ್ತೀನಿ, ತಗೊಂಡೋಗಿ ಎಲ್ಲೋ ಗುದ್ದಿಸ್ಕೊತೀರಿ, ಇಲ್ದಿದ್ದ ಕಾಂಟ್ರವರ್ಸಿನಲ್ಲಿ ಆಗುತ್ತೆ. ನೀವು ಸ್ವಲ್ಪ ಗಾಡಿಗಳು ಓಡಿಸೋವಾಗ ಡ್ರೈವರ್ನ ಇಟ್ಕೊಂಡ್ಬಿಡಿ, ಇಲ್ಲ ಆಗ್ಲಿಲ್ಲ ಯಾವುದಾದ್ರೂ ಟ್ಯಾಕ್ಸಿಗಳನ್ನ ಇಟ್ಕೊಂಡು ಓಡಾಡಿ. ಅವ್ರು ಓಡಿಸ್ಲಿ, ನೀವು ಹಿಂದಕ್ಕೆ ಕೂತ್ಕೊಳ್ಳಿ. ಬಾಯಿ ಬಡ್ಕರು ಏನಾದ್ರು ಮಾತಾಡಕ್ ಹೋಗಿ ಯಾರ ಮೇಲಾದ್ರೂ ಜಗಳಕ್ಕೆ ಹೋಗ್ತೀರಿ, ಬಾಯಲ್ಲಿ ಅಪಭ್ರಂಶ ಮಾತುಗಳು, ಸಿಟ್ಟಿನ ಮಾತುಗಳು ಇವೆಲ್ಲ ಸ್ವಲ್ಪ ಪ್ರಚೋದನೆ ಆಗ್ತಿದೆ ಅಂದ್ರೆ ಹುಷಾರಾಗಿ. ಇನ್ನು ಮೀನ ರಾಶಿ 12ನೇ ಮನೆಯಲ್ಲಿ ಮಲಗಿದ ಕುಜ, ಮೀನ ಲಗ್ನ, ಈ 3ನೇ ತಾರೀಕಿಗೆ ಬರ್ತಾನೆ. ಬರೋ ಫೋರ್ಸ್ ಸ್ವಲ್ಪ ಹುಷಾರಾಗಿದೆ. 3-4 ದಿನ 29, 30, 31, 1, 2 ಈ 5 ದಿನ ಹುಷಾರಾಗಿದೆ. ಸಮ್ ಟೆನ್ಷನ್ಸ್, ವೃತ್ತಿ ಟೆನ್ಷನ್ಸ್, ವ್ಯಾಪಾರ ಟೆನ್ಷನ್ಸ್, ಕುಟುಂಬ ಟೆನ್ಷನ್ಸ್. ಅವ್ನು ಬರ್ತಿದ್ದಾನೆ, ಶತ್ರು ಮನೆಯಿಂದ ನಮ್ಮ ಮನೆಗೆ ಬರ್ತಿದ್ದಾನೆ. ಬರೋದು ಬರ್ತಾನೆ, ಎಲ್ಲ ಕಸನೂ ಮೆತ್ಕೊಂಡಿರ್ತಾನೆ. ಕೆಲವೊಂದು ನೆಗೆಟಿವ್ ಫೇಸಸ್, ಇನ್ನೊಂದು ಎಲ್ಲ ಒಂಥರ ಶಕ್ತಿ ಆದಂಗಾಗಿತ್ತಲ್ಲ, ದಿಗಿಲು, ಗಾಬರಿ. ಬುಧ ಮಲಗಿಸಿದ್ದ, ರಾಹು ಮಲಗಿಸಿದ್ದ, ಕುಜ ಮಲಗಿಸಿದ್ದ, ಒಂಟಿ ಗುರು ಬೇರೆ, ಲಗ್ನದಲ್ಲಿ ಶನಿ ಬೇರೆ, ಷಷ್ಠಾಧಿಪತಿ ಸೂರ್ಯ ಬೇರೆ ಬಂದು ಕೂತಿದ್ದ, ಅಷ್ಟಮಾಧಿಪತಿ ಶುಕ್ರ ಬೇರೆ ಬಂದು ಕೂತಿದ್ದ. ಇಟ್ಸ್ ಗೋಯಿಂಗ್ ಟು ರಿಲೀಸ್ ದಿಸ್ ವೀಕ್. ಶುಕ್ರ ಧನಸ್ಥಾನಕ್ಕೆ ಬರ್ತಾನೆ, ಫ್ಯಾಂಟಾಸ್ಟಿಕ್. ಕುಜ ನಿಮ್ಮ ಮನೆಗೆ ಬರ್ತಾನೆ. ಧನೇ ಲಗ್ನಭಾವಂ, ಭಾಗ್ಯೇ ಲಗ್ನಭಾವಂ, ದಿಗ್ಬಲಂ. ದುಷ್ಟಗ್ರಹಗಳು ಕೇಂದ್ರ ಸ್ಥಾನದಲ್ಲಿದ್ರೆ ದಿಗ್ಬಲ ಆಗ್ಬಿಡ್ತವೆ, ನೆನಪಲ್ಲಿ ಇಟ್ಕೊಳ್ಳಿ. ಅಂದ್ರೆ ಇಲ್ಲದಷ್ಟು ಶಕ್ತಿಗಳೆಲ್ಲ ಕೊಟ್ಬಿಡ್ತವೆ. ಇರಲಾರದ ಅಧಿಕಾರ, ಬದುಕು, ಇನ್ನೊಂದು ತುಂಬಾ ದೊಡ್ಡದಾದಂಥ ಪ್ರಾಪರ್ಟಿ ಲಿಟಿಗೇಷನ್, ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ಸು, ಇವುಗಳೇನು ತಟಸ್ಥ ಆಗಿತ್ತು, ವ್ಯವಹಾರದ ವಿಚಾರಗಳಲ್ಲಿ ತಟಸ್ಥ ಆಗಿತ್ತು, ಇವುಗಳೆಲ್ಲ ಒಂದೊಂದೇ ಬಿಡಿಸ್ಕೊಳ್ಳೋಕೆ ದಾರಿ ಆಗುತ್ತೆ. ಒನ್ ಬೈ ಒನ್ ವೈದಿಕ ಪೂಜೆಗಳು, ದೊಡ್ಡ ಇನ್ಸ್ಟಿಟ್ಯೂಷನ್ಸು, ಆಯುರ್ವೇದಿಕ ಸೆಂಟರ್ಸು, ಈ ಒಂದು ಸಾಂಪ್ರದಾಯಿಕ ವಿದ್ಯೆಗಳು, ಯುನಾನಿ ಸಾಂಪ್ರದಾಯಿಕ ವಿದ್ಯೆಗಳು, ಭರತನಾಟ್ಯ, ಸ್ಪೋರ್ಟ್ಸು, ಕಲರಿಪಟ್ಟು, ಮಕ್ಕಳಿಗೆ ಟೀಚಿಂಗು, ಕೋಚಿಂಗು, ಟ್ರೈನಿಂಗು, ಗೈಡಿಂಗು, ಸ್ಪೋರ್ಟ್ಸ್ ಟೀಚಿಂಗು, ಕಲೆಗೆ ಸಂಬಂಧಪಟ್ಟಂತ ಟೀಚಿಂಗು, ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥದ್ದು ತುಂಬಾ ಅದ್ಭುತ ಬದಲಾವಣೆಗಳಾಗ್ತವೆ. ಚೆನ್ನಾಗಿದೆ. ಬಾಟ್ ಕುಜ, ಶನಿ, ಸೂರ್ಯ 100% ಸಪ್ತಮವನ್ನ ನೋಡೋದು. ನಿಮ್ ಸಂಗಾತಿ ಆರೋಗ್ಯ ನೋಡ್ಕೊಳ್ಳಿ. ಅದು 3 ಗ್ರಹಗಳು, ಮೂರು ದಾರಿ ನೆನ್ಪಿಟ್ಕೊಳ್ಳಿ. 3 ಆಗೋದೇ ಇಲ್ಲ. ಶನಿ ಕುಜನ್ಗೆ ಆಗೋದಿಲ್ಲ, ಶನಿ ಸೂರ್ಯನ್ಗೆ ಆಗೋದಿಲ್ಲ. ಸೊ ಅಂಥದ್ದಲ್ಲಿ ಕುಳಿತಿದೆ ಅಂತ ಹೇಳ್ದ ಅಂದ್ರೆ 100% ಸೂರ್ಯ ಆತ್ಮಕಾರಕ, ಹೃದಯ, ಕೊಲೆಸ್ಟ್ರಾಲ್, ಅಲ್ಲಿ ಕಿಡ್ನಿ, ಇಂಟೆಸ್ಟೈನ್ಸ್, ಲಿವರು, ಇಂಥ ಭಾವಗಳಲ್ಲಿ ಅಲ್ಲೊಂದು ದೂರದ ಒತ್ತಡ, ದೂರದ ಟೆನ್ಷನ್, ಪಾದಗಳಿಗೆ ಟೆನ್ಷನ್, ವರ್ಟಿಗೋ ಪ್ರಾಬ್ಲಮ್ ಆಗೋದು, ಬ್ರೈನ್ ಟ್ಯೂಮರ್ ಥರದ್ದು ಏನಾದರೂ ಒಂದು ಆಗೋದು, ಸುಸ್ತಾಗಿ ಕುತ್ಕೊಬಿಡೋದು, BP ಶೂಟಪ್ ಆಗೋದು, ದಿಡಿಲ್ ಅಂತ ಹೇಳ್ಬಿಟ್ಟು ಈ ಮೂಮೆಂಟ್ ನಡೀತಿದೆ. ಅದೊಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ. ರುದ್ರ ನಮಕಂ, ರುದ್ರ ಚಮಕಂ, ರುದ್ರನಿಗೆ ಸಂಬಂಧಪಟ್ಟಂತ ರುದ್ರ ದಿಗ್ಬಂಧನಂ. ಮನೆಯ 8 ದಿಕ್ಕಗಳಲ್ಲಿ ದಿಗ್ಬಂಧನ ಮಾಡಬೇಕು. ನಿತ್ಯ ರುದ್ರಪಾರಾಯಣ ನಡೀತಲೇ ಇರ್ಬೇಕು ನಿಮ್ಮ ಪಾಡಿಗೆ. ಆಗ ಆ ಮಹಾಕಾಳನೇ ಆಗುತ್ತಾ. ತುಂಬಾ ಶಕ್ತಿ ಇರೋರಾದ್ರೆ ಮಹಾಕಾಳೇಶ್ವರ ದರ್ಶನ ಹೋಗ್ಬನ್ನಿ. ಆಗುತ್ತಾ ತ್ರಯಂಬಕೇಶ್ವರ ಹೋಗ್ಬನ್ನಿ, ಇಲ್ಲವೇ ಶ್ರೀಶೈಲ ಹೋಗ್ಬನ್ನಿ, ಇಲ್ಲ ಅಷ್ಟು ದೂರ ಎಲ್ಲ ಗುರುಗಳ ಗೋಕರ್ಣ, ನಮ್ಮ ಧರ್ಮಸ್ಥಳ, ನಮ್ಮ ಮಹದೇಶ್ವರ, ನಮ್ಮ ನಂಜುಂಡೇಶ್ವರ, ಈ ತರದ ಕ್ಷೇತ್ರಗಳಿಗೆ ಹೋಗಿ ಬರತಕ್ಕಂಥದ್ದು ಒಂದು ಸ್ವಲ್ಪ ಮಾಡಿ ತುಂಬ ಸಮಾಧಾನ ಆಗ್ತಕ್ಕಂಥದ್ದು ಆಗುತ್ತೆ. ಮಿಕ್ಕಂತೆ ವೃತ್ತಿ, ಹೋರಾಟ, ಗೆಲುವು ನಿಮ್ಮದು. ರಸ್ತೆ, ರೋಡು ಕಾಮಗಾರಿಗಳು, ಫ್ಯಾಕ್ಟ್ರಿಗಳು, ಟಿನ್ನುಗಳು ಮಾಡಿಸೋದು, ಪ್ಲಾಸ್ಟಿಕ್ ತಯಾರಿಸೋದು, ಸ್ಟೀಲ್ ಪಾತ್ರೆಗಳು ತಯಾರಿಸೋದು, ಲೋಟಗಳು ತಯಾರಿಸೋದು, ಆಯಿಲ್ಲು, ಪೆಟ್ರೋಲ್ ಬಂಕ್ ನಡೆಸ್ತಿದ್ದೀರಿ, ಸ್ಟೀಲ್ ಬಂಕ್ ನಡೆಸ್ತಿದ್ದೀರಿ, ಲಿಕ್ಕರ್ದು ನಡೆಸ್ತಿದ್ದೀರಿ, ದೊಡ್ಡ ಇಂಡಸ್ಟ್ರಿ ನಡೆಸ್ತಿದ್ದೀರಿ, ಇಲ್ಲ ಮೈಂಟೈನ್ ಮಾಡ್ತಿದ್ದೀರಿ, ದೊಡ್ಡ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ನಡೆಸ್ತಿದ್ದೀರಿ, ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿದ್ದೀರಿ. ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.